ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಮಾಡರ್ನ್ ಹಿಸ್ಟ್ರಿಯ ಮೊದಲ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಓಕೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಗುಡ್ ಈವ್ನಿಂಗ್. ಸೋಮವಾರ ಸ್ಟಾರ್ಟ್ ಮಾಡಬೇಕಾಗಿತ್ತು ಕ್ಲಾಸನ್ನು, ಬಟ್ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿನ ನಿಮಗೆ ಕೊಡಬೇಕಾಗಿತ್ತು. ಹಾಗಾಗಿ ನಾವು ಬುಧವಾರವನ್ನು ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗುಡ್ ಈವ್ನಿಂಗ್ ಎಲ್ರಿಗೂ. 46 ಜನ, ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಸ್ಟ್ರೆಂತ್ ಇದೆ. ವೆರಿ ಗುಡ್. ಎಲ್ರಿಗೂ ವಿಶ್ವನಾಥ್, ಶ್ವೇತಾ, ಮಂಜು, ಅನಿತಾ, ಭಾಳ ಜನ ಇದ್ದೀರಿ. ಎಲ್ಲರ ಹೆಸರು ಕರಿತಾ ಹೋದರೆ ಒಂದೊಂದು ನಿಮಿಷ ಹಾಳಾಗುತ್ತೆ ಕಂಟಿನ್ಯೂಸ್ ಆಗಿ. ಓಕೆ, ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್. ನೋಡಿ, ಇವತ್ತಿನಿಂದ ನಾವೇನು ಆರಂಭ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸವನ್ನು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ತುಂಬ ಈಸಿ ಆಗಿರುವಂಥ ಸಬ್ಜೆಕ್ಟ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಂಜಾಯ್ ಮಾಡ್ತೀರಿ ಈ ಒಂದು ಸೆಷನ್ಗಳನ್ನ ನೀವು. ಇದರಲ್ಲಿ ನಿಮಗೆ ನಿಜವಾದ ಭಾರತ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಓಕೆ, ನಿಜವಾದ ಭಾರತ ಅಂದರೆ ಏನು, ಭಾರತ ಸ್ವತಂತ್ರ ಸಂಗ್ರಾಮ ಯಾವ ರೀತಿ ಆಗಿದೆ, ಅದಕ್ಕೆ ಅನುಭವಿಸಿದಂತಹ ಸಮಸ್ಯೆಗಳೇನೇನು, ಯಾರು ಯಾವ್ಯಾವ ರೀತಿ ಹೋರಾಟ ಮಾಡಿದರು, ಯಾರ್ದು ಸರಿ ಯಾರ್ದು ತಪ್ಪು. ಓಕೆ, ಇದೆಲ್ಲವನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ, ಸರಿನಾ? ಈಗ ಮೊದಲು ಮಾಡರ್ನ್ ಹಿಸ್ಟ್ರಿ ಅಂತ ಬಂದಾಗ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಏನೇನು ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಮಾಡರ್ನ್ ಹಿಸ್ಟ್ರಿಗೆ ಭಾರತದಲ್ಲಿ IAS ಓದುವಂಥ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಓದ್ತಾರೆ. ಇದು ಹಳೆ ಮಾಡಲು ಬೈ ರಾಜೀವ್ ಅಹೀರ್ ಅಂತ ಹೇಳಿ ಒಬ್ಬರು IPS ಅಧಿಕಾರಿ ಬರೆದಿರುವಂಥ ಪುಸ್ತಕ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅಂತ ಹೇಳಿ. ಓಕೆ, ಈಗ ನಾನು ಕ್ಲಾಸ್ ಹೇಳ್ತಾ ಇದ್ದೀನಲ್ಲ, ಇದೇ ಪುಸ್ತಕದ ಶಾರ್ಟ್ ನೋಟ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಈ ಪುಸ್ತಕವನ್ನು ನೀವು ಓದ್ತಾ ಹೋದರೆ ಸುಮಾರು ನಾವು ತೊಗೊಂಡವಾಗ 730 ಪೇಜ್ ಇತ್ತು, ಈಗ ಅದು 800-800 ಪೇಜ್ ಆಗಿರುತ್ತೆ. ಓಕೆ, ಇಷ್ಟೆಲ್ಲ ಏನು ಡೀಪಾಗಿ ಓದೋ ಅಗತ್ಯ ಇಲ್ಲ. ನಾವು ನಿಮಗೇನು ಶಾರ್ಟ್ ನೋಟ್ಸ್ ಕೊಟ್ಟಿದ್ದೀವಲ್ಲ, ಆ ಶಾರ್ಟ್ ನೋಟ್ಸ್ನಲ್ಲಿ ಇದರಲ್ಲಿರುವಂಥ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳು, ಪ್ರಿಲಿಮ್ಸ್ಗೆ ಏನೇನು ಬೇಕು ಎಲ್ಲ ಕವರ್ ಆಗುತ್ತೆ. ನಾನು ಮೇನ್ಸ್ ಕೂಡ ಅನುಕೂಲ ಆಗೋ ರೀತಿಯಲ್ಲೇ ಕ್ಲಾಸ್ಗಳನ್ನ ಹೇಳ್ತೀವಿ. ಇದಿಷ್ಟೇ ಅಲ್ಲ, ಮತ್ತೆ ಏನು ಬೇಕು ಮೇನ್ಸ್ಗೆ, ಅದಕ್ಕೆ ವಿಶೇಷ ಕ್ಲಾಸ್ಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ 100% ನೀವು ಪ್ರಿಲಿಮ್ಸ್ಗೆ ಫೋಕಸ್ ಮಾಡಬೇಕು. ಓಕೆ, ಅದಾಯಿತು. ನಿಮಗೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೀವಿ, ನಿಮ್ಮ ಕೈಯಲ್ಲೆಲ್ಲ ಇದೆ ಅದು. ಹಾಗೆ ನಾನು ಹ್ಯಾಂಡ್ ರಿಟರ್ನ್ ಮಾಡಿರುವಂಥ ನೋಟ್ಸ್ ಕೂಡ ನಿಮಗೆ ತೋರಿಸ್ತೀನಿ. ಅದು ಒಂದು 66 ಪುಟ ಶಾರ್ಟ್ ನೋಟ್ಸ್ ಇದೆ. ಓಕೆ, ಒಂದು 66 ಪುಟಗಳ ಶಾರ್ಟ್ ನೋಟ್ಸ್ ಇದೆ. ಅದನ್ನು ಕೂಡ ನೀವೇನು ಮಾಡಿಬೇಕಾದ್ರೆ ಮೊಬೈಲ್ನಲ್ಲಿ ಹಾಗೆ ಕನ್ನಡಿಸಿ. ಇದನ್ನು ಏನು ಪ್ರಿಂಟ್ ತೊಗೊಳ್ಳೋದು ಬೇಡ, ಯಾಕಂದರೆ ನಮ್ಮ ಕೈಯಿಂದ ಬರೆದಿರೋದು ನಿಮಗೆ ಅದು ಅಷ್ಟೊಂದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಸೊ ಟೋಟಲ್ 66 ಪೇಜ್ ಇದೆ. ಇದನ್ನು ಕೂಡ ನಾನು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ್ಯಪ್ನಲ್ಲಿ ಸೆಕ್ಷನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದು ಮಾಡರ್ನ್ ಹಿಸ್ಟ್ರಿ ಸೆಕ್ಷನಲ್ಲಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸರಿನಾ? ಓಕೆನಾ? ಹಾಗಾದರೆ ಒಂದು ನಿಮಿಷ, ಮೊದಲು ಏನು ಮಾಡೋಣ ಅಂತ ಅಂದರೆ ಯಾವ್ಯಾವ ಟಾಪಿಕ್ಸ್ ಇದೆ ಇಲ್ಲಿ ಅಂತ ನೋಡೋಣ, ಯಾವ್ಯಾವ ಚಾಪ್ಟರ್ನ ನಾವು ಸ್ಟಡಿ ಮಾಡ್ತೀವಿ. ಮೊದಲೇ ನೋಡಿ, ಅರೈವಲ್ ಆಫ್ ದ ಯುರೋಪಿಯನ್ಸ್ ಇನ್ ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಎಲ್ಲ ನೀವು 7ನೇ ತರಗತಿ, 8ನೇ ತರಗತಿ, 10ನೇ ತರಗತಿ ಎಲ್ಲ ಸ್ಟಡಿ ಮಾಡಿರ್ತೀರಿ. BA BComನವರಂತೂ ಆರ್ಟ್ಸ್, ನೀವೇನಾದರೂ ಹಿಸ್ಟ್ರಿ ತೊಗೊಂಡಿದ್ರೆ ಅಲ್ಲೂ ಕೂಡ ಡಿಗ್ರಿನಲ್ಲಿ ಕೂಡ ಸ್ಟಡಿ ಮಾಡಿರ್ತೀರಿ. ನೆಕ್ಸ್ಟ್, ಇಂಡಿಯಾ ಆಟ್ ದ ಟೈಮ್ ಆಫ್ ಬ್ರಿಟಿಷ್ ಕಾಂಕ್ವೆಸ್ಟ್, ಬ್ರಿಟಿಷರು ಭಾರತವನ್ನು ಗೆಲ್ಲೋ ಟೈಮ್ನಲ್ಲಿ ಯಾವ್ಯಾವ ರೀತಿ ಇತ್ತು ಅಂತ ಹೇಳಿ. ನೆಕ್ಸ್ಟ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಬಗೆಯನ್ನು ನಾವು ನೋಡ್ತೀವಿ. ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಬಿಫೋರ್ 1857, 1857ರಲ್ಲಿ ದಂಗೆ ಆಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಿಂತ ಹಿಂದೆ ಬ್ರಿಟಿಷರ ವಿರುದ್ಧ ಯಾವ್ಯಾವ ರೀತಿ ಹೋರಾಟಗಳು ನಡೆದಿದ್ವು ಅನ್ನೋದು ಇಲ್ಲಿ ತಿಳ್ಕೊಳ್ತೀವಿ. 5ನೇ ಚಾಪ್ಟರ್ ಬಂದು 1857ರ ದಂಗೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕೂಡ ಕರಿತೀವಿ. 6ನೇ ಚಾಪ್ಟರ್ನಲ್ಲಿ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್, ಸೋಷಿಯೋ ಅಂದರೆ ಸಾಮಾಜಿಕ, ರಿಲಿಜಿಯಸ್ ಅಂದರೆ ಧಾರ್ಮಿಕ, ರಿಫಾರ್ಮ್ ಅಂದರೆ ಸುಧಾರಣಾ ಚಳುವಳಿಗಳು. ತುಂಬ ಈಸಿ ಇದೆ. ಇಂಗ್ಲೀಷ್ ನೋಟ್ಸ್ ಕೊಟ್ಟಿದ್ದೀರಿ ಸರ್ ಅಂತ ಕೆಲವೊಬ್ರು ಕೇಳ್ತಾ ಇದ್ರಿ. ಪ್ರಿಲಿಮ್ಸ್ನಲ್ಲಿ ನಿಮಗೆ ಕ್ವಶನ್ಸ್ ಇಂಗ್ಲೀಷ್ನಲ್ಲೇ ಇರೋದ್ರಿಂದ ಈಗಿನಿಂದ ನೀವು ರೂಢಿ ಮಾಡ್ಕೊಳ್ಬೇಕು. ಓಕೆ, ನಾವು ಕ್ಲಾಸ್ನಲ್ಲಿ ಹೇಳುವಾಗ ಪ್ರತಿಯೊಂದು ಪದನೂ ನಿಮಗೆ ಇಂಗ್ಲೀಷ್ನಲ್ಲಿರೋದನ್ನು ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ, ಹಾಗಾಗಿ ಯಾವುದೂ ಕೂಡ ನಿಮಗೆ ಕಷ್ಟ ಆಗೋದಿಲ್ಲ. ಓಕೆನಾ? ನಾನು ಹೇಳುವಂಥ ಪದಗಳ ಬಗ್ಗೆ ಗಮನ ಕೊಟ್ಟು ಕೇಳಬೇಕು ನೀವು. ಯಾರು ಹೊಸದವ್ರು ಇದ್ದೀರಿ, ನೀವೇನು ಮಾಡಬೇಕು, ಆ ಪದವನ್ನು ಕನ್ನಡದಲ್ಲಿ ಕೂಡ ಬರ್ಕೊಂಡು ಬಿಡಬೇಕು ಆಗಲೇ. ಈಗ ರಿಫಾರ್ಮ್ ಅಂತ ಹೇಳಿದೆ, ಅಲ್ಲಿ ಸುಧಾರಣೆ ಅಂತ ಹೇಳಿ. ಓಕೆ, ನೆಕ್ಸ್ಟ್, ಸರ್ವೆ ಆಫ್ ಸೋಷಿಯೋ ಕಲ್ಚರಲ್ ರಿಫಾರ್ಮ್ ಮೂವ್ಮೆಂಟ್ಸ್, ಅವೇನು ಸಾಮಾಜಿಕ ಮತ್ತು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಸುಧಾರಣಾ ಚಳುವಳಿಗಳಾಗಿದ್ದಲ್ಲ, ಅದರ ಸರ್ವೆ ಅನ್ನುವಂಥ ಒಂದು ಚಾಪ್ಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಬಿಗಿನಿಂಗ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ ಇಂಡಿಯಾ, ಭಾರತದಲ್ಲಿ ಆಧುನಿಕ ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯವಾದ ಹೇಗೆ ಆರಂಭ ಆಯಿತು. ನೆಕ್ಸ್ಟ್, 9ನೇದು, ಫೌಂಡೇಶನ್ ಆ್ಯಂಡ್ ಮಾಡರೇಟ್ ಫೇಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಫೌಂಡೇಶನ್ ಸ್ಥಾಪನೆ ಹೇಗಾಯಿತು ಮತ್ತು ಮಾಡರೇಟ್ ಫೇಸ್ ಅಂದರೆ ಮಂದಗಾಮಿಗಳ ಸಂದರ್ಭದಲ್ಲಿ ಯಾವ ರೀತಿ ಅದು ಇತ್ತು ಅಂತ ನಾವು
ತಿಳ್ಕೊಳ್ತೀವಿ. ಸರಿನಾ? ಇಷ್ಟವರೆಗಾಗುತ್ತೆ. ಅದಾದ ನಂತರ ಎರಾ ಆಫ್ ಮಿಲಿಟಂಟ್ ನ್ಯಾಷನಲಿಸಮ್, ತೀವ್ರವಾದಿಗಳಂತ ಇರ್ತಾರೆ ನೋಡಿ, ಇವು ಕ್ರಾಂತಿಕಾರಿಗಳು. ಭಗತ್ ಸಿಂಗ್ ಇವರೆಲ್ಲರೂ ಕೂಡ ಬರ್ತಾರಲ್ವ. ಭಗತ್ ಸಿಂಗಿಂತ ಮುಂಚೆ ಇದು 1905 ಸಂದರ್ಭದಲ್ಲಿ ಅರವಿಂದ್ ಘೋಷ್ ಅವರು ಇವರೆಲ್ಲ ಬರ್ತಾರೆ. 1905ರಿಂದ 1909 ಒಂದು 4 ವರ್ಷ ಇರುತ್ತದು. ಆಮೇಲೆ ಫಸ್ಟ್ ಫೇಸ್ ಆಫ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್, ಕ್ರಾಂತಿಕಾರಿಗಳು ಬರ್ತಾರೆ ಇಲ್ಲಿ 1907ರಲ್ಲಿ. ಓಕೆ, ನೆಕ್ಸ್ಟ್ ಫಸ್ಟ್ ವರ್ಲ್ಡ್ ವಾರ್ ಆ್ಯಂಡ್ ನ್ಯಾಷನಲಿಸ್ಟ್ ರೆಸ್ಪಾನ್ಸ್. ಈಗ 1914ರಿಂದ 1918 ಮೊದಲ ವಿಶ್ವ ಯುದ್ಧ ನಡೀತು. ಅದಕ್ಕೆ ಬ್ರಿಟಿಷರು ಏನು ಮಾಡಿದರು, ನಮ್ಮ ಭಾರತದವ್ರ ಪರ್ಮಿಷನ್ ತೊಗೊಳ್ಳದೆ ಭಾರತನೂ ಕೂಡ ಇದಕ್ಕೆ ಸಪೋರ್ಟ್ ಕೊಟ್ಟಿದೆ ಅಂತ ಮಾಡಿದ್ರು. ಅದಕ್ಕೆ ನಮ್ಮ ಭಾರತೀಯರು ಹೇಗೆ ರೆಸ್ಪಾನ್ಸ್ ಮಾಡಿದರು ಅಂತ ಈ ಚಾಪ್ಟರ್ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಎಮರ್ಜೆನ್ಸ್ ಆಫ್ ಗಾಂಧಿ ಇನ್ ಸೌತ್ ಆಫ್ರಿಕಾ, ಗಾಂಧಿಯವರ ಉಗಮ ಮತ್ತು ಅವರು ಸೌತ್ ಆಫ್ರಿಕಾದಲ್ಲಿ ಏನೇನು ಕೆಲಸ ಮಾಡಿದ್ರು ಅಂತ ನೋಡ್ತೀವಿ. ಆಮೇಲೆ ಅಸಹಕಾರ ಚಳವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆ್ಯಂಡ್ ಖಿಲಾಫತ್ ಆಂದೋಲನ, ಖಿಲಾಫತ್ ಚಳವಳಿ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಎಮರ್ಜೆನ್ಸ್ ಆಫ್ ಸ್ವರಾಜಿಸ್ಟ್ಸ್, ಸೋಷಿಯಲಿಸ್ಟ್ ಐಡಿಯಾಸ್, ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್. ಇಲ್ಲಿ ಸ್ವರಾಜ್ ಪಾರ್ಟಿ ಅಂತ ಆಗುತ್ತೆ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಒಳಗಡೆ ಸ್ವರಾಜ್ ಪಾರ್ಟಿ ಅಂತ ಒಂದು ಆರಂಭ ಆಗುತ್ತೆ, ಸಮಾಜವಾದಿ ಐಡಿಯಾಗಳು ಉಂಟಾಗುತ್ತೆ, ಕೆಲವೊಂದು ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಕೂಡ ನಾವು ನೋಡ್ತೀವಿ. ಭಗತ್ ಸಿಂಗ್ ಎಲ್ಲ ಬರ್ತಾರಲ್ಲ ಆ ಟೈಮ್ನಲ್ಲದು. ಓಕೆ, ನೆಕ್ಸ್ಟ್ 16ನೇ ಚಾಪ್ಟರ್ನಲ್ಲಿ ಸೈಮನ್ ಕಮಿಷನ್ ಬರುತ್ತೆ. ಸೈಮನ್ ಕಮಿಷನ್ ನಂತರ ನೆಹರು ರಿಪೋರ್ಟ್ ಕೂಡ ಬರುತ್ತೆ, ಅದನ್ನು ಕೂಡ ಸ್ಟಡಿ ಮಾಡ್ತೀವಿ. ಇಲ್ಲಿ ನೆಹರು ರಿಪೋರ್ಟ್ ಅಂದರೆ ಇದು ಜವಾಹರ್ಲಾಲ್ ನೆಹರು ಅವರಲ್ಲ, ಮೋತಿಲಾಲ್ ನೆಹರು ಅವರು. ಓಕೆ, ಸರಿನಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ರಿ ಇಲ್ಲಿ? ತೀವ್ರಗಾಮಿಗಳು, ಎಸ್, ತಿಲಕ್ ಅವರು ಬರ್ತಾರೆ ನೋಡಿ, ಯಾರೋ ಅರವಿಂದ್ ಘೋಷ್ ಅವರು, ತಿಲಕ್ ಅವರು ಇವರೆಲ್ಲ ಬರ್ತಾರೆ. ಆಮೇಲೆ ಲಾಲ್ ಬಾಲ್ ಪಾಲ್ ಅವರು ಇರ್ತಾರೆ ನೋಡಿ ಆ ಟೈಮ್ನಲ್ಲಿ. ನೆಕ್ಸ್ಟ್ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಅಂದರೆ ಕಾನೂನು ಭಂಗ ಚಳವಳಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಸಭೆಗಳು ನಡೆಯುತ್ತೆ. 18ನೇ ಚಾಪ್ಟರ್ನಲ್ಲಿ ಡಿಬೇಟ್ಸ್ ಆನ್ ದ ಸ್ಟ್ರಾಟಜಿ ಆಫ್ಟರ್ ಸಿವಿಲ್ ಡಿಸ್ಒಬಿಡಿಯಂಟ್ ಮೂಮೆಂಟ್. ನಿಮಗೆಲ್ಲ ಗೊತ್ತಿರಬೇಕಿದು 1920ರ ಆಸುಪಾಸಿನಲ್ಲಿ, 1921-22ರ ಸಂದರ್ಭದಲ್ಲಿ ಅಸಹಕಾರ ಚಳವಳಿ ನಡೆಯುತ್ತೆ. 1930ರ ಆಸುಪಾಸಿನಲ್ಲಿ ಸಿವಿಲ್ ಡಿಸ್ಒಬಿಡಿಯಂಟ್ ಮೂಮೆಂಟ್ ಅಂದರೆ ಕಾನೂನು ಭಂಗ ಚಳವಳಿ ನಡೆಯುತ್ತೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇಸ್ವಿಗಳು, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಕಾಂಗ್ರೆಸ್ ರೂಲ್ ಇನ್ ಪ್ರೊವಿನ್ಸಸ್. 19ನೇ ಚಾಪ್ಟರ್ನಲ್ಲಿ ಕಾಂಗ್ರೆಸ್ ಕೂಡ ಗೆಲ್ಲುತ್ತೆ ಕೆಲವೊಂದು ಚುನಾವಣೆಗೆ ನಿಂತ್ಕೊಂಡು, ಅದು ಹೇಗೆ ಆಡಳಿತ ಮಾಡುತ್ತೆ ಅಂತ ನೋಡ್ತೀವಿ. ಆಮೇಲೆ 20ನೇ ಚಾಪ್ಟರ್ನಲ್ಲಿ ನ್ಯಾಷನಲಿಸ್ಟ್ ರೆಸ್ಪಾನ್ಸ್ ಇನ್ ದ ವೇಕ್ ಆಫ್ ವರ್ಲ್ಡ್ ವಾರ್ II. 1939ರಲ್ಲಿ 2ನೇ ವಿಶ್ವ ಯುದ್ಧ ಆರಂಭ ಆಗುತ್ತೆ. ಆಗ ರಾಷ್ಟ್ರೀಯವಾದಿಗಳು ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ನಮ್ಮ ದೇಶದಲ್ಲಿ ಅಂತ ನೋಡ್ತೀವಿ. ನೆಕ್ಸ್ಟ್ 21ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಡಿಮ್ಯಾಂಡ್ ಫಾರ್ ಪಾಕಿಸ್ತಾನ್ ಆ್ಯಂಡ್ INA. ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಗುತ್ತೆ, ಆಗ ಪಾಕಿಸ್ತಾನಕ್ಕೆ ಬೇಡಿಕೆಯನ್ನು ಇಡುತ್ತೆ ಮುಸ್ಲಿಂ ಲೀಗು. ಆಮೇಲೆ INA, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಲ್ವಾ, ಅದು ಕೂಡ ಬಂತು. ನೆಕ್ಸ್ಟ್ 22ನೇದರಲ್ಲಿ ಪೋಸ್ಟ್ ವಾರ್ ನ್ಯಾಷನಲ್ ಸೆನಾರಿಯೋ. ಪೋಸ್ಟ್ ವಾರ್ ಅಂದರೆ 2ನೇ ವಿಶ್ವ ಯುದ್ಧ ಮುಗಿಯುತ್ತೆ 1945ರಲ್ಲಿ, ಜಪಾನ್ ಮೇಲೆ ದಾಳಿ ಮಾಡ್ತಾರೆ ಅವರು ಅಲ್ವಾ, ಹಿರೋಶಿಮಾ ನಾಗಸಾಕಿ ಮೇಲೆ ಆಗಸ್ಟ್ನಲ್ಲಿ. ಅದಾದ ನಂತರ ಯಾವ್ಯಾವ ರೀತಿ ಇತ್ತು ಸನ್ನಿವೇಶ ಅಂತ. ನೆಕ್ಸ್ಟ್ 23 ಇಂಡಿಪೆಂಡೆನ್ಸ್ ಆ್ಯಂಡ್ ಪಾರ್ಟಿಷನ್, ಸ್ವಾತಂತ್ರ್ಯ ಸಿಕ್ತು, ಜೊತೆಗೆ ವಿಭಜನೆಯೂ ಕೂಡ ಆಗುತ್ತೆ. ಬ್ರಿಟಿಷ್ ಪಾಲಿಸೀಸ್ ಇನ್ ಇಂಡಿಯಾ, ಭಾರತದಲ್ಲಿ ಯಾವ ಬ್ರಿಟಿಷರು ತಂದಂಥ ನೀತಿಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಎಕನಾಮಿಕ್ ಇಂಪ್ಯಾಕ್ಟ್, ಆರ್ಥಿಕ ಪರಿಣಾಮಗಳು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷರ ಆಡಳಿತ ಸಂದರ್ಭದಲ್ಲಿ. ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಪ್ರೆಸ್ ಅಂಡರ್ ಬ್ರಿಟಿಷ್ ರೂಲ್. ಬ್ರಿಟಿಷರಿರುವಂಥ ಸನ್ನಿವೇಶದಲ್ಲಿ ಭಾರತದಲ್ಲಿ ಪ್ರೆಸ್ ಅಂದರೆ ಪತ್ರಿಕಾ ರಂಗ ಹೇಗಿತ್ತು, ಯಾವ ರೀತಿ ಅಭಿವೃದ್ಧಿ ಆಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಎಜುಕೇಷನ್, ಎಜುಕೇಷನ್ ಹೇಗೆ ಇಲ್ಲಿ ಹೋಯಿತು, ಬೆಳೀತು. ಆಮೇಲೆ ಪೀಸಂಟ್ ಮೂವ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. 29ನೇ ಚಾಪ್ಟರ್ನಲ್ಲಿ ವರ್ಕಿಂಗ್ ಕ್ಲಾಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಕೆಲವೊಂದು ಟಾಪಿಕ್ ಇದ್ರೆ ಈ ನೋಟ್ಸ್ನಲ್ಲಿ ಇಲ್ಲ, ನಾನು ಹೇಳ್ತೀನಿ, ನನ್ನ ನೋಟ್ಸ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಅದನ್ನು, ನಿಮಗೆ ಅದನ್ನು ನಾನು ಹೇಳ್ತೀನಿ. ಓಕೆನಾ? ಸರಿನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಎಲ್ಲರೂ ಕೂಡ ಒಂದು ಸಾರಿ ಎಸ್ ಅಂತ, ಬರೀ ಎಸ್ ಅನ್ನುವಂಥ ಒಂದು ಸಿಂಗಲ್ ಅಕ್ಷರನ ಟೈಪ್ ಮಾಡಿ. ಓಕೆ, ಐ ವಿಲ್ ಬಿ ಬ್ಯಾಕ್ ಸೂನ್. ಜಸ್ಟ್ 1 ಮಿನಿಟ್ ಅಲ್ಲ, ಒಂದು 20 ಸೆಕೆಂಡ್ ಟೈಮ್ ಕೊಡಿ ನನಗೆ. ಓಕೆ, ಎಲ್ಲರೂ ಎಸ್ ಅಂತ ಹೇಳ್ತಾ ಇದ್ದೀರಿ. ಫಸ್ಟ್ ಯಾರು ಎಸ್ ಅಂತ ಹೇಳಿದ್ದೀರಿ ನೋಡೋಣ. ರೂಪಾ ನಾಯಕ್ ಅವರು, ಅಮರ್, ಸಾಯಿಶ್ರೀ, ವೀಣಾ, ಮಮತಾ, ರಂಗಪ್ಪ, ಶಿವಶರಣ್, ಮಹಾದೇವಿ, ಭುವನೇಶ್ವರಿ, ಮಹೇಶ್, ವಿಶ್ವನಾಥ್, ಚೈತ್ರಶ್ರೀ, ಸೂರ್ಯಕುಮಾರ್, ಭಾಳ ಜನ ಇದ್ದೀರಿ. 69 ಜನ, ವೆರಿ ಗುಡ್. ಕೊನೆಯಲ್ಲಿ ಸಂಗಮೇಶ್ವರಿ ಅವರು ಹೇಳಿದ್ದಾರೆ. ಓಕೆ, ಹಾಗಾದರೆ ಕಂಟಿನ್ಯೂ ಮಾಡೋಣ.
ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇನ್ನೊಂದು, ಇಲ್ಲೇ ಪರ್ಫೆಕ್ಟ್ ಆಗಬೇಕು, ಇದನ್ನು ಆಮೇಲೆ ಹೋಗಿ ಓದೋ ಹಾಗಿಲ್ಲ. ಇದೊಂದು ಸಬ್ಜೆಕ್ಟ್ ಇಲ್ಲೇ ಪರ್ಫೆಕ್ಷನ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಓದ್ತೀನಿ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಆ ರೀತಿ ಮಾಡಿಸ್ತೀನಿ. ನಾನು ಎಷ್ಟು ಮಾರ್ಕ್ ಮಾಡಿರ್ತೀನಲ್ಲ ಅಲ್ಲಿ ನೋಟ್ಸಲ್ಲಿ, ನೀವು ಅಷ್ಟೇ ಮಾರ್ಕ್ ಮಾಡ್ತಾ ಹೋಗಬೇಕು. ಓಕೆ, ಅಲ್ಲಲ್ಲೇ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ, ಏನೂ ಕಷ್ಟ ಆಗಲ್ಲ. ತುಂಬ ಈಸಿ ಇದೆ. ತುಂಬ ಈಸಿ ಟೆಕ್ನಿಕ್ಗಳನ್ನ ಹೇಳ್ತಾ ನಿಮಗೆ ಪರ್ಫೆಕ್ಟ್ ಮಾಡಿಸ್ತೀನಿ. ಬನ್ನಿ ನೋಡೋಣ. ಅರೈವಲ್ ಆಫ್ ದ ಯುರೋಪಿಯನ್ಸ್ ಇನ್ ಇಂಡಿಯಾ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಫಸ್ಟ್ ಬಂದವರು ಯಾರು ನೋಡಿ, ಅರೈವಲ್ ಆಫ್ ಪೋರ್ಚುಗೀಸ್ಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ ಇಂಡಿಯಾ ಫಸ್ಟ್ ಟು ಕಮ್ ಲಾಸ್ಟ್ ಟು ಲೀವ್. ಮೊದಲೇ ಅವರು ಬಂದರು, ಕೊನೆಗೆ ಅವರೇ ಹೋದವರು. ಮೊದಲು ಬಂದವರು ಅವರೇ, ಕೊನೆಗೆ ಹೋದವರು ಅವರೇ. ಈ ಟಾಪಿಕನ್ನು ನೆನ್ಪಿಟ್ಕೊಳ್ಬೇಕು ನೀವು. ಪೋರ್ಚುಗೀಸರು ಫಸ್ಟ್ ಬಂದವರು ಅವರೇ, ಕೊನೆಗೆ ಹೋದವರು ಕೂಡ ಅವರೇ. ಯಾರು? ಪೋರ್ಚುಗೀಸರು. ನೆಕ್ಸ್ಟ್, ವೈ ಅ ಸೀ ರೂಟ್ ಟು ಇಂಡಿಯಾ. ಯಾಕೆ ಭಾರತಕ್ಕೆ ಅವರು ಹಡಗಿನ ಮುಖಾಂತರ ಬಂದರು ಅಂತ ನೋಡೋದಾದರೆ, ಇಲ್ಲಿ ನೋಡಿ, ನಾನು ಎಷ್ಟು ಮಾರ್ಕ್ ಮಾಡಿದ್ದೀನಿ ಅಷ್ಟನ್ನೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮೊದಲೇದು, ರೋಮನ್ ಎಂಪೈರ್ ಇದೆಯಲ್ಲ, ಡಿಕ್ಲೈನ್ಡ್ ಇನ್ ದ 7th century. ಓಕೆ, 17th century ಆಗ್ಬೇಕನ್ಸುತ್ತೆ, 7th century ಅನ್ಸುತ್ತೆ. ಓಕೆ, ಹಾಂ, 7ನೇ ಶತಮಾನದಲ್ಲಿ ರೋಮನ್ ಸಾಮ್ರಾಜ್ಯ ಏನಾಗುತ್ತೆ, ಕುಸಿಯುತ್ತೆ. ಅರಬ್ ರೋಸ್ ಟು ಪವರ್ ಇನ್ ಈಜಿಪ್ಟ್ ಆ್ಯಂಡ್ ಪರ್ಷಿಯಾ. ಈಜಿಪ್ಟ್ ಮತ್ತು ಪರ್ಷಿಯಾಗಳಲ್ಲಿ ಅರಬರು ಏನಾಗ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ದಿಸ್ ಲೆಡ್ ಟು ದ ಡಿಕ್ಲಿನೇಷನ್ ಆಫ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಇಂಡಿಯಾ. ಓಕೆ, ನೀವು ಮ್ಯಾಪ್ ಗೊತ್ತು ನಿಮಗೆ, ಜಗತ್ತಿನ ಮ್ಯಾಪ್ ಹೇಗಿದೆ ಅಂದರೆ, ಇಲ್ಲಿ ಒಂದು ಸ್ವಲ್ಪ ಯಾವುದು ದಕ್ಷಿಣ ಅಮೇರಿಕಾ ಖಂಡ ಇದೆ, ಈ ಮೇಲೆ ಉತ್ತರ ಅಮೇರಿಕಾ, ಇಲ್ಲೆಲ್ಲ ಆಫ್ರಿಕಾ ಬರುತ್ತೆ, ಇಲ್ಲಿ ನಮ್ಮ ಭಾರತ ಇದೆ, ಇಲ್ಲೆಲ್ಲ ಈಜಿಪ್ಟ್ ಅದು ಬರುತ್ತೆ, ಇಲ್ಲಿ ಯುರೋಪ್ ಇದೆ ಅಲ್ವಾ. ಸೊ ಇಲ್ಲಿ ಭೂಮಾರ್ಗದಿಂದ ಅವ್ರು ಬರಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಇತ್ತು, ಬಟ್ ಇಲ್ಲಿ ನಡುವೆ ಅರಬ್ಬರು ಬಂದರು ಅಲ್ಲಿ ಅಧಿಕಾರಕ್ಕೆ. ಆಗ ಬಂದಾಗ ಈ ಯುರೋಪ್ಗೂ ಮತ್ತು ಭಾರತಕ್ಕೂ ಇದ್ದಂಥ ಭೂಮಾರ್ಗ ಸ್ಟಾಪ್ ಆಯಿತು. ಯಾಕಂದರೆ ಅವ್ರ ನಡುವೆ ದಲ್ಲಾಳಿಗಳಾದರು. ಅವ್ರು ಏನಾದರೂ ಅರಬರು ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಿಡಲ್ ಮ್ಯಾನ್ ಅಂದರೆ ದಲ್ಲಾಳಿಗಳು, ಅವ್ರಿಗೂ ಕಮಿಷನ್ ಕೊಡಬೇಕಾಯಿತು ವ್ಯಾಪಾರ ಮಾಡೋಕ್ಕೆ. ಅದಕ್ಕೋಸ್ಕರ ಇವರು ಏನು ಮಾಡಿದ್ರು, ಬ್ರಿಟಿಷರು 1453 ಕಾನ್ಸ್ಟಾಂಟಿನೋಪಲನ್ನು ಅಟೋಮನ್ ಟರ್ಕರು ಅಥವಾ ಏನದು ಟರ್ಕಿಶ್ ಅಂತ ಕರಿತೀವಲ್ಲ, ಅವರು ಏನು ಮಾಡ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಿಡ್ತಾರೆ. ಆಗ ಆ ದಾರಿ ಸಂಪೂರ್ಣವಾಗಿ ಬಂದಾಗ್ಬಿಡುತ್ತೆ. ದೇರ್ ಫಾರ್ ಲ್ಯಾಂಡ್ ಆ್ಯಂಡ್ ಸೀ ರೂಟ್ಸ್ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ಅರಬ್ಸ್. ಅಂದರೆ ಇದೇನಾಗುತ್ತೆ, ಆ ಸಂದರ್ಭದಲ್ಲಿ ಯುರೋಪಿಯನ್ನರಿಗೂ ಮತ್ತು ಭಾರತಕ್ಕೂ ಇದ್ದಂತಹ ಮಾರ್ಗ ಸ್ಟಾಪ್ ಆಗಿಬಿಡುತ್ತೆ. ಅವ್ರಿಗೆ ಕಡ್ಡಾಯವಾಗಿ ಭಾರತವನ್ನು ಹುಡುಕ್ಲೇಬೇಕಾದಂಥ ಅನಿವಾರ್ಯತೆ ಉಂಟಾಗುತ್ತೆ. ರಿನೇಸೆನ್ಸ್ ಅಂತ ಬರುತ್ತೆ. ಗ್ರಿಪ್ಡ್ ಯುರೋಪ್ ಇನ್ ದ 15th century ಲೀಡಿಂಗ್ ಇಟ್ ಕಾಲ್ ಫಾರ್ ಎಕ್ಸ್ಪ್ಲೋರೇಷನ್. ನಾನು ಪ್ರತಿಯೊಂದು ವರ್ಡನ್ನು ಓದ್ತಾ ಹೋಗ್ತೀನಿ ಮೊದಲು ಸ್ಟಾರ್ಟಿಂಗ್ನಲ್ಲಿ, ಯಾಕಂದರೆ ಕೆಲವೊಬ್ಬರು ಹೊಸದಾಗಿದ್ದೀರಿ, BA-BCom ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಿ, ನಿಮ್ಗೆ ಇಂಗ್ಲೀಷೆಲ್ಲ ಅರ್ಥ ಆಗಲ್ಲ. ಒಂದು ಸ್ವಲ್ಪ ದಿನ ನಾನು ಓದಿ ರೂಢಿ ಮಾಡಿಸಿದಾಗ ನಿಮಗೆ ಇಂಗ್ಲೀಷ್ ರೂಢಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾನು ಇನ್ನೂ ಸ್ಪೀಡಾಗಿ ಹೇಳ್ತೀನಿ. ಓಕೆ, ರಿನೇಸೆನ್ಸ್ ಹೇಳಿ ನೋಡೋಣ ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನು. ಯಾರು ಹೇಳ್ತೀರಿ ನೋಡೋಣ ಬೇಗ. ರಿನೇಸೆನ್ಸ್ ಅಂದರೆ ಏನು? ರಕ್ಷಿತಾ ಅವರೇ, ನಿಮಗೆ ಕಾಣ್ತಾ ಇಲ್ವ ನಾನು? ಹಾಗಾದರೆ ರೆಕಾರ್ಡೆಡ್ ಕ್ಲಾಸ್ ನೋಡ್ಬೋದು ನೀವು. ಏನಂತ ಕರಿತೀವಿ? ನವೋದಯ, ಪುನರುಜ್ಜೀವನ. ಓಕೆ, ಸರಿಯಾದ ಪದ ಅದಕ್ಕೆ, ಪುನರುಜ್ಜೀವನ. ಓಕೆ, ಏನಾಯಿತು ಅಂತ ಅಂದರೆ, ಈ ಯುರೋಪ್ ಖಂಡದಲ್ಲಿ ಸುಮಾರು 15ನೇ ಶತಮಾನ ಅಂತ ಅನ್ಬೋದು, ಅಲ್ಲಿ ಈ ಶಿಪ್ ಬಿಲ್ಡಿಂಗ್ ಆಗಿರ್ಬೋದು, ಹಡಗು ನಿರ್ಮಾಣ, ಕ್ರಾಪ್ ರೊಟೇಷನ್, ಕೃಷಿಯಲ್ಲಿ ಬದಲಾವಣೆಗಳು, ಫ್ಲಫಿಂಗ್ ಆ್ಯಂಡ್ ಮೀಟ್ ಇಂಡಸ್ಟ್ರಿಗಳು ತುಂಬ ವೇಗವಾಗಿ ಬೆಳೆದವು. ಜೊತೆಗೆ ಈ ಶಿಪ್ ಇಂಡಸ್ಟ್ರಿ ಬೆಳೆದ್ರಿಂದ ವಯೇಜ್ ಏನಂತ ಕರಿತೀರಿ, ಉಚ್ಚಾರಣೆ, ಕೆಲವೊಂದು ನಾನು ಉಚ್ಚಾರಣೆ ಮಾಡೋದಕ್ಕೂ ನೀವು ಉಚ್ಚಾರಣೆ ಮಾಡೋದಕ್ಕೂ ವ್ಯತ್ಯಾಸ ಇರಬಹುದು. ಉಚ್ಚಾರಣೆಗಿಂತ ಸ್ಪೆಲ್ಲಿಂಗ್ ಮೇಲೆ ಗಮನ ಕೊಡಿ ಸಾಕು. ಓಕೆ, ವಯೋಜ್ ಅಂದರೆ ಏನು? ಹಡಗಿನಲ್ಲಿ ಪ್ರವಾಸ ಮಾಡೋದು. ಓಕೆ, ಅದಕ್ಕೆ ಇನ್ನೂ ಜಾಸ್ತಿ ಬೇಡಿಕೆಗಳಾಗಲಿ, ಅದರಲ್ಲಿ ಆಸಕ್ತಿ ಆಗಲಿ ಅವ್ರಿಗೆ ಬರಲಿಕ್ಕೆ ಆರಂಭ ಆಗುತ್ತೆ. ಪ್ರಿನ್ಸ್ ಹೆನ್ರಿ ಅನ್ನೋನು, ಇವನು ಎಲ್ಲಿಯವನು? ಪೋರ್ಚುಗೀಸ್ ಇದೆಯಲ್ಲ, ಪೋರ್ಚುಗೀಸರು, ರೊನಾಲ್ಡೋ ಇದ್ದಾರೆ ನೋಡಿ, ಫುಟ್ಬಾಲ್ ಆಟಗಾರ. ಸೊ ಆ ಒಂದು ದೇಶದ ಪ್ರಿನ್ಸ್ ರಾಜಕುಮಾರ ಹೆನ್ರಿ ಅನ್ನೋನು, ಇವನಿಗೆ ಇನ್ನೊಂದು ಅಡ್ಡ ಹೆಸರಿತ್ತು, ನ್ಯಾವಿಗೇಟರ್ ಅಂತ ಹೇಳಿ. ಈತ ಏನು ಮಾಡ್ದ ಅಂತ ಅಂದರೆ, ಪೋರ್ಚುಗೀಸ್ ರಾಯಲ್ ಹೂ ಸಪೋರ್ಟೆಡ್ ಸೀ ರೋಡ್ ಎಕ್ಸ್ಪ್ಲೋರೇಷನ್. ಈತ ಏನು ಮಾಡ್ತಾನೆ, ಈ ಹಡಗು ದಾರಿಯನ್ನು ಕಂಡು ಹಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾನೆ. ಯಾರಿವನು? ಪ್ರಿನ್ಸ್ ಹೆನ್ರಿ ಫ್ರಮ್ ಪೋರ್ಚುಗಲ್. ನೀವು ಒಂದ್ಸಾರಿ ಉಚ್ಚಾರ ಮಾಡ್ಬೇಕು ನನ್ನ ಜೊತೆ. ಪ್ರಿನ್ಸ್ ಹೆನ್ರಿ, ಪೋರ್ಚುಗಲ್ನ ರಾಜಕುಮಾರ, ಇವನನ್ನು ನ್ಯಾವಿಗೇಟರ್ ಅಂತಲೂ ಕೂಡ ಕರಿತಾ ಇದ್ರು. ಸಪೋರ್ಟ್ ಮಾಡ್ತಾನೆ ಇದಕ್ಕೆ. ಓಕೆ, ಸಪೋರ್ಟ್ ಮಾಡ್ದ ಸರ್. ಹಾಗಾದರೆ ಮುಂದೇನಾಯಿತು? ಅರೈವಲ್ ಇನ್ ಇಂಡಿಯಾ, ಭಾರತಕ್ಕೆ ಬರ್ತಾರೆ. ಹೇಗೆ ಬರ್ತಾರೆ ನೋಡೋಣ. 1487 ಬರ್ತಾಲೋಮಿಯೋ ಡಯಾಸ್ ಅನ್ನೋನು ಕೇಪ್ ಆಫ್ ಗುಡ್ ಹೋಪ್ ಹೊರಗೆ, ಅಂದರೆ ಆಫ್ರಿಕಾದಲ್ಲಿ, ಓಕೆ, ಅಲ್ಲಿವರೆಗೂ ಆತ ಬಂದು ಈಸ್ಟರ್ನ್ ಕೋಸ್ಟನ್ನು ತಲುಪ್ತಾನೆ. ಹೇಳ್ತೀನಿ ನೋಡಿ, ಇದು ನೋಡಿ ಆಫ್ರಿಕಾ ಹೀಗೆ ಕೆಳಗಡೆ ಇದೆ, ಅದು ನೋಡಿದ್ದೀರಿ ನೀವೆಲ್ಲರೂ ಕೂಡ ಅಲ್ವಾ. ಆಫ್ರಿಕಾ ಇಲ್ಲಿ ಮಡಗಾಸ್ಕರ್ ಅಂತ ಬರುತ್ತೆ, ನಮ್ಮ ಭಾರತ ಇಲ್ಲಿದೆ. ಈತ ಇಲ್ಲಿವರೆಗೂ ಬರ್ತಾನೆ, ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಬರುತ್ತೆ. ಇಲ್ಲಿ ಬಂದು ಇವನೇನು ಅನ್ಕೊಳ್ತಾನೆ, ನಾನು ಭಾರತಕ್ಕೆ ಬಂದೆ ಅಂತ ಅಂದ್ಕೊಳ್ತಾನೆ ಅವನು. ಯಾರ? ಬರ್ತಾಲೋಮಿಯೋ ಡಯಾಸ್ ಅಲ್ವಾ.
ಸೊ ಅಲ್ಲಿವರೆಗೂ ಬಂದು ಹೋಗ್ತಾನೆ. ಬಟ್ ಅವನೇನು ಅಂದ್ಕೊಂಡಿದ್ದ, ನಾನು ಭಾರತಕ್ಕೆ ಬಂದೆ ಅಂತ ಆತ ಅಂದ್ಕೊಂಡಿರ್ತಾನೆ. ಬಟ್ ಅವ್ನು ಬಂದಿರಲ್ಲ ನಿಜವಾಗ್ಲೂ ಭಾರತಕ್ಕೆ ಯಾರು ಬರ್ತಾರೆ ಅಂತ ಅಂದರೆ 1498ರಲ್ಲಿ ವಾಸ್ಕೋಡ ಗಾಮ ಏನು ಮಾಡ್ತಾನೆ, ಕೇರಳದ ಕ್ಯಾಲಿಕಟ್ಗೆ, ಕಲ್ಲಿಕೋಟೆಗೆ ಆತ ಬರ್ತಾನೆ. ಓಕೆ, ಅವನಿಗೆ ಗುಜರಾತದ ಪೈಲಟ್ ಒಬ್ಬ, ಯಾರು ಪೈಲಟ್ ಅಂದರೆ ಆಗಿನ ಕಾಲದಲ್ಲಿ ಪೈಲಟ್ ಹೇಗಿದ್ದ ಹೇಳಿ ನೋಡೋಣ ನನಗೆ. ವಯೋಜ್ ಅಂದರೆ ಸಮುದ್ರಯಾನ, ಭುವನೇಶ್ವರಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಕರೆಕ್ಟ್, ಸಮುದ್ರಯಾನ. ನನಗೆ ಅಪ್ಪದ ನೆನಪಿಗೆ ಬರಲಿಲ್ಲ. ಗುಜರಾತದ ಪೈಲಟ್ ಒಬ್ಬ ಅವನಿಗೆ ಸಹಾಯ ಮಾಡ್ದಂತೆ. ಯಾರಿಗೆ? ವಾಸ್ಕೋಡ ಗಾಮನಿಗೆ. ಪೈಲಟಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಅವ್ನು ಬಂದಿದ್ದು ಹಡಗಿನಲ್ಲಿ. ಸೊ ಅದರ ಅರ್ಥ ಏನು? ಒಬ್ಬ ನಾವಿಕ ಅಥವಾ ಅಂಬಿಗ ಏನು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಅವನ ಹೆಸರೇನು? ಅಬ್ದುಲ್ ಮಜೀದ್ ಏನು ಮಾಡ್ತಾನೆ, ವಾಸ್ಕೋಡ ಗಾಮಗೆ ಹೆಲ್ಪ್ ಮಾಡ್ತಾನೆ. ಓಕೆ, ಯಾವುದಕ್ಕೆ ಹೆಲ್ಪ್ ಮಾಡ್ತಾನೆ? ಕೇರಳದ ಕಲ್ಲಿಕೋಟೆಯನ್ನು ತಲುಪೋಕೆ. ಹಿಯರ್ ಹಿ ವಾಸ್ ವೆಲ್ಕಮ್ಡ್ ಬೈ ಜಾಮೋರಿನ್ ಅನ್ನುವಂತಹ ಹಿಂದೂ ರಾಜ ಅಲ್ಲಿ ಆಡಳಿತ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಸ್ವಾಗತವನ್ನು ಸಿಗುತ್ತೆ ಅವನಿಗೆ. ಯಾರಿಗೆ? ವಾಸ್ಕೋಡ ಗಾಮನಿಗೆ. ಆಫ್ಟರ್ ಎಂಗೇಜಿಂಗ್ ಇನ್ ದ ಮಚ್ ಪ್ರಾಫಿಟೇಬಲ್ ಟ್ರೇಡ್ ಫಾರ್ 3 months ಹಿ ರಿಟರ್ನ್ ಟು ಯುರೋಪ್. ಓಕೆ, ಅವನೇನು ಮಾಡ್ತಾನೆ, ಬಹಳಷ್ಟು ಪ್ರಾಫಿಟ್ ಆಗುವಂಥ ಒಂದು ವ್ಯಾಪಾರವನ್ನು ಮಾಡಿ 3 ತಿಂಗಳುಗಳ ನಂತರ ಯುರೋಪ್ಗೆ ವಾಪಸ್ ಹೋಗ್ತಾನೆ. ಅದಾದ ನಂತರ 1500ನೇ ಇಸ್ವಿಯಲ್ಲಿ ಓಕೆ ಕ್ಯಾಬ್ರಲ್, ಇದೇನು ಪೆಡ್ರೋ ಅಲ್ವಾರೆಜ್ ಏನು ನೆನ್ಪಿಟ್ಕೊಳ್ಳಿಕ್ಕೆ ಹೋಗ್ಬಿಡಿ, ಕ್ಯಾಬ್ರಲ್ ಅಂತ ನೆನ್ಪಿಟ್ಕೊಳ್ಳಿ ಬರೀ. ಕ್ಯಾಬ್ರಲ್ ಬರ್ತಾನೆ. ಎಲ್ಲಿ ಬರ್ತಾನೆ? ಅವನು ಕೂಡ ಕಲ್ಲಿಕೋಟೆಗೆ ಬರ್ತಾನೆ. ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರಿ. ಓಕೆ, ನೆನ್ಪಿಟ್ಕೊಳ್ಳಿ, ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾವುದಕ್ಕೆ? ಟು ಟ್ರೇಡ್ ಫಾರ್ ಸ್ಪೈಸಸ್. ಈ ಸಾಂಬಾರು ಪದಾರ್ಥಗಳನ್ನ ವ್ಯಾಪಾರ ಮಾಡೋಕ್ಕೆ ಒಂದು ಫ್ಯಾಕ್ಟ್ರಿಯನ್ನು ಕಟ್ತಾನೆ. ಎಲ್ಲಿ ಕಟ್ತಾನೆ? ಕಲ್ಲಿಕೋಟೆಯಲ್ಲಿ. ಯಾರು ಕಟ್ಟಿದ್ರು? ಕ್ಯಾಬ್ರಲ್ ಕಟ್ಟದ. ಓಕೆ, ನೆಕ್ಸ್ಟ್ ಮತ್ತೆ 1501ರಲ್ಲಿ ವಾಸ್ಕೋಡ ಗಾಮ ಒನ್ಸ್ ಅಗೇನ್ ಕೇಮ್. ಓಕೆ, ಮತ್ತೊಮ್ಮೆ ಬರ್ತಾನೆ ಅವನು. ಯಾಕೆ? ಬಹಳಷ್ಟು ಲಾಭ ಸಿಕ್ಕಿತ್ತು ಅವನಿಗೆ ಫಸ್ಟ್ ಟೈಮ್ ಬಂದಾಗ. ಇನ್ನೂ ಏನಾದರೂ ಸಿಗುತ್ತೆ ಅಂತ ಮತ್ತೆ ಬರ್ತಾನೆ ಅವನು. ಗಾಟ್ ಇನ್ ಟು ಫ್ರೆಂಡ್ಲಿ ಟ್ರೀಟೀಸ್ ಅಂದ್ರೆ ಏನು? ಒಪ್ಪಂದಗಳು. ಓಕೆ, ಜಾಮೋರಿನ್ ಜೊತೆ ಒಳ್ಳೆ ಸ್ನೇಹಯುತವಾದಂಥ ಒಪ್ಪಂದಗಳನ್ನ ಮಾಡ್ಕೊಳ್ತಾನೆ. ಆ್ಯಂಡ್ ಎಸ್ಟಾಬ್ಲಿಷ್ಡ್ ಟ್ರೇಡಿಂಗ್ ಪೋಸ್ಟ್ಸ್ ಆ್ಯಟ್ ಕಣ್ಣೂರ್ ಅಂತ ಕರಿತೀವಿ ಈಗ ಸದ್ಯಕ್ಕೆ. ಕ್ಯಾನನೂರ್ನಲ್ಲಿ ಮತ್ತು ಕಲ್ಲಿಕೋಟೆಯಲ್ಲಿ ಮತ್ತು ಕೊಚ್ಚಿನ್ಗಳಲ್ಲಿ, ಕೇರಳ ಕೊಚ್ಚಿಯಲ್ಲಿ, ಇಲ್ಲೆಲ್ಲವೂ ಕೂಡ ಏನು ಮಾಡ್ತಾನೆ, ವ್ಯಾಪಾರ ಒಂದು ಅವನ ಅಂಗಡಿಗಳಂತ ಅನ್ಬೋದು, ಪೋಸ್ಟ್ಗಳನ್ನ ಅಲ್ಲಿ ಮಾಡ್ತಾನೆ. ಯಾರು? ವಾಸ್ಕೋಡ ಗಾಮ. ಸೊ ಇಲ್ಲಿವರು ನಾವೇನು ತಿಳ್ಕೊಳ್ಬೇಕು ಅಂತ ಅಂದರೆ, ಭಾರತಕ್ಕೆ ಯುರೋಪಿಯನ್ನರು ದಾರಿಯನ್ನು ಕಂಡು ಹಿಡ್ಕೊಳ್ಬೇಕಾಯಿತು. ಯಾಕೆ ಅಂತ ಅಂದರೆ ಅಲ್ಲಿ ಅರಬರು ಮೇಲಕ್ಕೆ ಬರ್ತಾರೆ, ಅಟೋಮನ್ ಟರ್ಕ್ ಅವರು ಏನು ಮಾಡ್ತಾರೆ, ಆ ಒಂದು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸ್ಕೊಳ್ತಾರೆ. ಯುರೋಪಿಯನ್ನರಿಗೂ ಮತ್ತು ಭಾರತಕ್ಕೆ ಇರಬೇಕಾದಂತಹ ಮಾರ್ಗ ಕಟ್ಟಾಗ್ಬಿಡುತ್ತೆ. ಆಗ ಹಡಗಿನ ಮುಖಾಂತರ, ಇವರು ಸಮುದ್ರದ ಮುಖಾಂತರ ಭಾರತವನ್ನು ತಲುಪಬೇಕಾಗತ್ತೆ. ಪೋರ್ಚುಗಲ್ನ ರಾಜಕುಮಾರ ಆಗಿದ್ದಂತಹ ಪ್ರಿನ್ಸ್ ಹೆನ್ರಿ ಅನ್ನೋನು, ಅವನು ಇನ್ನೊಂದು ಹೆಸರು ಏನು, ನ್ಯಾವಿಗೇಟರ್ ಅಂತ ಹೇಳಿ, ಆತ ಏನು ಮಾಡ್ತಾನೆ, ಸಪೋರ್ಟ್ ಮಾಡಿದ ನಂತರ ಫಸ್ಟ್ ಯಾರು ಬರ್ತಾರೆ ಹೇಳಿ ನೋಡೋಣ. ಫಸ್ಟ್ ಯಾರು ಬಂದರು? 1987ರಲ್ಲಿ ಹೇಳಿ ನೋಡೋಣ. ಫಸ್ಟ್ ಯಾರು ಬಂದರು? ಟೈಪ್ ಮಾಡಿ. ಫಸ್ಟ್ ಬಂದವನು ಬರ್ತಲೋಮಿಯೋ ಡಯಾಸ್. ಎಲ್ಲಿವರೆಗೂ ಬರ್ತಾನೆ ಆತ? ಕೇಪ್ ಆಫ್ ಗುಡ್ವರೆಗೂ ಬಂದು ವಾಪಸ್ ಹೋಗ್ತಾನೆ. ಓಕೆ, ವಿಶ್ವನಾಥ್ ಅವರೇ, ಕ್ಯಾಬ್ರಲ್ ಹೇಗೆ ಹಿಂದೆ ಹೋಗ್ತಾನೆ. ನೆಕ್ಸ್ಟ್ ಬಂದವನು 98ರಲ್ಲಿ ಇವನು ಬರ್ತಾನೆ, ವಾಸ್ಕೋಡ ಗಾಮ. ಅವನು ಭಾರತವನ್ನು ತಲುಪ್ತಾನೆ. ಅವನಾದ ನಂತರ ಬಂದವನು ಕ್ಯಾಬ್ರಲ್ ನಂತರ ಬಂದವನು ಮತ್ತೆ ವಾಸ್ಕೋಡ ಗಾಮನೇ ಬಂದಿದ್ದಾನೆ. ಈಗ ಬರ್ತಲೋಮಿಯೋ ಡಯಾಸ್, ವಾಸ್ಕೋಡ ಗಾಮ, ಕ್ಯಾಬ್ರಲ್. ಬಟ್ ವಾಸ್ಕೋಡ ಗಾಮ ಫಸ್ಟ್ ರೀಚ್ ಆದ ಭಾರತವನ್ನು. ಓಕೆ, ಇಷ್ಟು ಗೊತ್ತಿರಬೇಕು ನಿಮಗೆ. ಸರಿ, ಹಾಗಾದರೆ ಮುಂದಕ್ಕೆ ನೋಡೋಣ. ಎಕ್ಸ್ಪ್ಯಾನ್ಷನ್ ಆಫ್ ಪೋರ್ಚುಗಲ್ ರೂಲ್. ನಮ್ಮ ಭಾರತದಲ್ಲಿ ಅವರು ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಮಾಡಿದ್ರು ಅವ್ರ ರೂಲನ್ನು ಅಂತ ನೋಡೋದಾದರೆ, ಅಂಡರ್ ದ ಪ್ರೀಟೆಕ್ಸ್ಟ್ ಆಫ್ ಪ್ರೊಟೆಕ್ಷನ್ ಆಫ್ ಟ್ರೇಡ್ ದ ಪೋರ್ಚುಗೀಸ್ ಗಾಟ್ ಪರ್ಮಿಷನ್ ಟು ಪೋರ್ಟಿಫೈ ದೇರ್ ಸೆಂಟರ್ಸ್. ನೋಡಿ, ಅವರು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ನಮ್ಮ ವ್ಯಾಪಾರಗಳ ರಕ್ಷಣೆ ಆಗಬೇಕು ಅಂತ ಹೇಳಿ ಪ್ರೀಟೆಕ್ಸ್ಟ್ ಅಂದರೆ ಅದನ್ನು ಮುಂದೂಡಿಕೊಂಡು ಅವ್ರ ಪ್ರೊಟೆಕ್ಷನ್ ಆಫ್ ಟ್ರೇಡ್, ನಮ್ಮ ವ್ಯಾಪಾರವನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಫೋರ್ಟಿಫೈ ದ ಸೆಂಟರ್ ಅವ್ರು ಏನು ಮಾಡಿಕೊಂಡ್ರು, ತಮ್ಮ ವ್ಯಾಪಾರ ಕೇಂದ್ರಗಳ ಸುತ್ತಮುತ್ತ ಕೋಟೆಗಳನ್ನ ಕಟ್ಕೊಳ್ತಾರೆ. ಪರ್ಮಿಷನ್ ತೊಗೊಳ್ತಾರೆ. ಹಾಗೆ ಪರ್ಮಿಷನ್ ತೊಗೊಳ್ಳದೆ ಕಟ್ಟೋಕೆ ಬರಲ್ಲ, ಯಾಕಂದರೆ ಅಲ್ಲಿ ರಾಜ ಇರ್ತಾನಲ್ವ, ಹಾಗಾಗಿ. ಓಕೆ, ಗ್ರ್ಯಾಜುವಲಿ ಅಂದರೆ ಹಂತವಾಗಿ ಎಫಿಷಿಯೆಂಟ್ ಗವರ್ನರ್ ಜನರಲ್ಸ್ ವೇರ್ ಬೀಯಿಂಗ್ ಸೆಂಟ್ ಟು ಇಂಡಿಯಾ ಟು ಎಕ್ಸ್ಪ್ಯಾಂಡ್ ದ ಟ್ರೇಡ್. ಅ ಫೀವ್ ಹ್ಯಾವ್ ಬೀನ್ ಮೆನ್ಷನ್ಡ್ ಬಿಲೋ. ಅದಾದ ನಂತರ ಹಂತವಾಗಿ ಎಫಿಷಿಯೆಂಟ್ ದಕ್ಷಯುತವಾದಂತಹ ಗವರ್ನರ್ ಜನರಲ್ಗಳನ್ನು ಏನು ಮಾಡಲಾಗುತ್ತೆ, ಭಾರತಕ್ಕೆ ಕಳಿಸಲಾಗುತ್ತೆ. ಯಾಕೆ ಕಳಿಸಲಾಗುತ್ತೆ? ವ್ಯಾಪಾರವನ್ನು ವಿಸ್ತರಿಸೋಕೆ ಕಳಿಸಲಾಗುತ್ತೆ. ಸರಿ, ಬನ್ನಿ ಹಾಗಾದ್ರೆ ನೋಡೋಣ. ಈಗ ನಾವೇನು ಮಾಡ್ತೀವಿ, ಇಲ್ಲಿವರೆಗೂ ಬಂದು ವಾಸ್ಕೋಡ ಗಾಮ ಬಂದಿದ್ದು ಆ್ಯಸ್ ಎ ಟ್ರೇಡ್, ವ್ಯಾಪಾರಿಯಾಗಿ ಬಂದಿದ್ದ. ಬರ್ತಲೋಮಿಯೋ ಡಯಾಸ್, ಆತನು ಕೂಡ ವ್ಯಾಪಾರ ಮಾಡೋಕ್ಕೆ ಬಂದಿದ್ದ, ಬಟ್ ವಾಪಸ್ ಹೋಗಿಬಿಟ್ಟ ಆತ. ಕ್ಯಾಬ್ರಲ್ ಬಂದಿದ್ದು, ಆತನು ಕೂಡ ಬಂದಿದ್ದು ವ್ಯಾಪಾರ ಮಾಡೋಕ್ಕೆ. ಇವರಿಬ್ಬರು ಗೊತ್ತಿರಬೇಕು. ಇನ್ನು ಮುಂದೆ ಈಗ ನಾವು ನೋಡ್ತೀವಲ್ಲ, ಇವ್ರು ಯಾರು?
ಗವರ್ನರ್ಗಳು. ಯಾರ ಗವರ್ನರ್ಗಳು? ಫ್ರೆಂಚ್ ಪೋರ್ಚುಗೀಸರ ಗವರ್ನರ್ಗಳಿವರು. ಬ್ರಿಟಿಷರಿಗಿದ್ರಲ್ಲ ಭಾರತದಲ್ಲಿ, ಡಾಲ್ಹೌಸಿ, ಕಾರ್ನ್ವಾಲಿಸ್, ಇವ್ರ ರೀತಿ ಗವರ್ನರ್ಗಳಿವರು. ಸರಿ, ಇವ್ರನಲ್ಲಿ ಮೊದಲನೇದು 1905 ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅಲ್ಮೇಡಾ ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ ಇವನ ಹೆಸರು. ಯಾರು? ಅಲ್ಮೇಡಾ. ಫಸ್ಟ್ ಬರ್ತಾಲೋಮಿಯೋ ಡಯಾಸ್, ಸೆಕೆಂಡ್ ಆತ ವಾಸ್ಕೋಡಗಾಮ, ಕ್ಯಾಬ್ರಲ್, ಇವ್ರು 3 ಜನ ಬೇರೆ. ಇವರು ಈಗ ಸ್ಟಾರ್ಟ್ ಆಗುತ್ತೆ ಅಲ್ಮೇಡಾ. ಅಲ್ಮೇಡಾನ ಬಗ್ಗೆ ತಿಳ್ಕೊಳ್ಳೋದಾದರೆ, ಕನ್ಸಾಲಿಡೇಟೆಡ್ ಪೋರ್ಚುಗೀಸ್ ಟ್ರೇಡ್ ಆ್ಯಂಡ್ ಸಬ್ಡ್ಯೂಡ್ ಮುಸ್ಲಿಂ ಟ್ರೇಡ್. ಓಕೆ, ಈತ ಏನು ಮಾಡ್ತಾನೆ, ಪೋರ್ಚುಗೀಸರ ಈ ಒಂದು ಏನು ಸಾಮ್ರಾಜ್ಯ ಇವ್ರದ್ದು ವ್ಯಾಪಾರ ಇತ್ತಲ್ಲ ಅದನ್ನೆಲ್ಲವನ್ನು ಕೂಡ ಶೇಖರಿಸ್ತಾನೆ, ಅಂದರೆ ಅದನ್ನು ಸಂಘಟಿತವನ್ನಾಗಿ ತಯಾರು ಮಾಡ್ತಾನೆ. ನೆಕ್ಸ್ಟ್, ಎನ್ಕೌಂಟರ್ ದ ಅಪೋಸಿಷನ್ ಆಫ್ ದ ಜಾಮೋರಿನ್ ಅಲಾಂಗ್ ವಿತ್ ದ ಮಾಮಲೂಕ್ ಸುಲ್ತಾನ್ ಆಫ್ ಈಜಿಪ್ಟ್. ನೋಡಿ ಈತ ಏನು ಮಾಡ್ತಾನೆ, ಆ ಕಡೆ ಪಾಪ ವಾಸ್ಕೋಡಗಾಮ ಬಂದು ಚೆನ್ನಾಗಿ ಸ್ನೇಹಿತ ಒಪ್ಪಂದವನ್ನು ಮಾಡ್ಕೊಂಡಿದ್ದ. ಬಟ್ ಈತ ಏನು ಮಾಡ್ದ, ಇವ್ರ ಜೊತೆ ಜಗಳಾಡ್ತಾನೆ. ಓಕೆ, ಯಾರ ಜೊತೆ? ಜಾಮೋರಿನ್ ಜೊತೆ ಮತ್ತು ಆ ಈಜಿಪ್ಟ್ನ ಮಾಮಲೂಕ್ ಸುಲ್ತಾನ್ ಜೊತೆ ಈತ ಒಂದು ಸ್ವಲ್ಪ ತಗಾದೆ ತೆಗಿತಾನೆ. ಬಟ್ ಅವರಿಬ್ಬರ ಕೈಯಿಂದ ಈತ ಸೋಲ್ತಾನೆ. ಯಾರು ಸೋತರು? ಅಲ್ಮೇಡಾ ಸೋತ. ಅಲ್ಮೇಡಾ ಯಾರು? ಪೋರ್ಚುಗೀಸರ ಒಬ್ಬ ಗವರ್ನರ್ ಜನರಲ್. ಓಕೆ, ಬಟ್ ನೆಕ್ಸ್ಟ್ ಆತ ಸೋತು ಸುಮ್ಮನೆ ಇರಲ್ಲ. ಅವೆಂಜ್ ಅಂದ್ರೇನು? ದ್ವೇಷವನ್ನು ತೀರಿಸ್ಕೊಳ್ಳೋದು. ದ ಡಿಫೀಟ್ ಬೈ ಟೋಟಲಿ ಕ್ರಶಿಂಗ್ ಬೋತ್ ನೇವೀಸ್ ನೆಕ್ಸ್ಟ್ ಇಯರ್. ಓಕೆ, ಸೋಲ್ತಾನೆ ಈ ವರ್ಷ. ಸೋತು ಸುಮ್ಮನಿರಲಾಗದೆ ಆತ ಏನು ಮಾಡ್ತಾನೆ, ಸೋತು ನೆಕ್ಸ್ಟ್ ಇಯರ್ ಮತ್ತಷ್ಟು ಪ್ರಬಲನಾಗಿ ಹೋಗಿ ಆ ಎರಡು ಅವ್ರೇನು ಈಜಿಪ್ಟ್ನವನು ಇದ್ನಲ್ಲ, ಅವನು ಯಾರವನು? ಮಾಮ್ಲುಕ್ ಮತ್ತು ಈ ಜಾಮೋರಿನ್ ಇಬ್ಬರ ಸೈನ್ಯವನ್ನು ಕೂಡ ಸರ್ವನಾಶ ಮಾಡಿಬಿಡ್ತಾನೆ. ಕ್ರಶ್ಡ್, ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ. ಓಕೆ, ಯಾರೀತ? ಅಲ್ಮೇಡಾ. ನೆಕ್ಸ್ಟ್, ವಾಂಟೆಡ್ ಟು ಮೇಕ್ ಪೋರ್ಚುಗೀಸ್ ದ ಮಾಸ್ಟರ್ ಆಫ್ ಇಂಡಿಯನ್ ಓಷಿಯನ್. ಇವನ ಕನಸು ಏನಾಗಿತ್ತು ಅಂತ ಅಂದರೆ, ಪೋರ್ಚುಗೀಸರು ಹಿಂದೂ ಮಹಾಸಾಗರದ ಮಾಸ್ಟರ್ಗಳಾಗಬೇಕು ಅಂತ ಇವನ ಕನಸಾಗಿತ್ತು. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ. ಇದನ್ನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಇವನ ಹೆಸರು ಫುಲ್ಲು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಹೇಳಿ. ಸೊ ಇಲ್ಲಿ ಫ್ರಾನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ಕೊಳ್ಳಿ, ಫ್ರಾನ್ಸ್ ವಾಟರ್ ಮಾಸ್ಟರ್. ಓಕೆ, ಫ್ರಾನ್ಸ್ ವಾಟರ್ ಮಾಸ್ಟರ್ ಅನ್ನೋಂಥ ಒಂದು 3 ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ಸೊ ಅಲ್ಮೇಡಾನ ಕನಸು ಏನಾಗಿತ್ತು? ಪೋರ್ಚುಗೀಸರೇ ಭಾರತ ಹಿಂದೂ ಮಹಾಸಾಗರದ ಮಾಸ್ಟರ್ಗಳಾಗಬೇಕು, ಅದರ ನಿಯಂತ್ರಣ ಪೋರ್ಚುಗೀಸರ ಕೈಯಲ್ಲಿ ಇರಬೇಕಾಗಿತ್ತು ಅನ್ನೋದು ಇವನ ಕನಸಾಗಿತ್ತು. ನೆಕ್ಸ್ಟ್, ಹಿಸ್ ಪಾಲಿಸಿ ವಾಸ್ ನೋನ್ ಆ್ಯಸ್ ಬ್ಲೂ ವಾಟರ್ ಪಾಲಿಸಿ. ಅವನದೊಂದು ಪಾಲಿಸಿ ಬರುತ್ತೆ, ಅವನೊಂದು ನೀತಿ, ಅವನ ಒಂದು ಸಿದ್ಧಾಂತ ಏನಂತ ಅಂದರೆ ಬ್ಲೂ ವಾಟರ್ ಪಾಲಿಸಿ. ಅದರ ಅಡಿಯಲ್ಲಿ ಆತ ಯುದ್ಧಗಳನ್ನ ಮಾಡ್ತಾ ಇದ್ದ. ಏನೋ ಅವನ ಸಿದ್ಧಾಂತಗಳಾಗಿತ್ತದು. ಇಷ್ಟು ನೆನ್ಪಿಟ್ಕೊಳ್ತೀರಾ? ಈಸಿ ಆಗ್ತಾ ಇದೆಯಾ? ಏನಾದರೂ ಕಷ್ಟ ಆಗ್ತಾ ಇದೆಯಾ? ಈಸಿ ಆಗ್ತಾ ಇದೆಯಾ ಹೇಳಿ ನನಗೆ. ನಾನು ಎಷ್ಟು ಅಲ್ಲಿ ಬಾಕ್ಸ್ ಹಾಕಿರ್ತೀನಿ, ಎಷ್ಟು ಮಾರ್ಕ್ ಮಾಡಿರ್ತೀನಿ ಅಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ನೀವು ಕೂಡ. ಓಕೆ, ಇದು ನೋಟ್ಸ್ ನಾನು ಇನ್ನೊಂದು ಪ್ರೈವೇಟ್ ಗ್ರೂಪ್ ಕೂಡ ಮಾಡಿರ್ತೀವಿ, ಕ್ಲಾಸ್ ನೋಟ್ಸ್ ಅಂತ ಹೇಳಿ, ಎಲ್ಲೂ ಕೂಡ ಕಳಿಸಿರ್ತೀವಿ. ನೀವು ಅದನ್ನು ನೋಡಿ ಮಾರ್ಕ್ ಮಾಡ್ಕೊಳ್ಬೋದು. ಅರ್ಥ ಆಗ್ತಾ ಇದೆಯಾ ಎಸ್ ಅಂತ ಹೇಳಿ ನೋಡೋಣ ನನಗೆ. ಇಸ್ವಿ ಏನು ಕೇಳಲ್ಲ, ನಮಗೆ ಇದನ್ನು ಕೇಳ್ತಾರೆ, ಏನು ಸೀರಿಯಲ್ ವೈಸ್ ಕೇಳ್ತಾರೆ. ಸಂಗಮೇಶ್ವರಿ ಮೇಡಮ್ ಅವರು 1501 ಅಂತ ಹೇಳ್ತಾ ಇದ್ದಾರೆ, ಇರಬಹುದು. ಬಟ್ ಈ ನೋಟ್ಸಲ್ಲಿ ಹಾಗಿದೆ. ನಮಗೆ ಇಸ್ವಿ ಏನು ಕೇಳಲ್ಲ, ಕ್ರೊನೋಲಾಜಿಕಲ್ ಆರ್ಡರ್ ಕೇಳ್ತಾರೆ, ಅಷ್ಟು ಸಾಕು. ಈ ಬ್ಯಾಚ್ ಜನವರಿ ಬ್ಯಾಚ್ಗೆ ಜಾಯ್ನ್ ಆಗಿರೋರು ಹೇಳಿ ನನಗೆ, ಅರ್ಥ ಆಗ್ತಾ ಇದೆ ನಿಮಗೆ? ಹೊಸದಾಗಿ ಜಾಯ್ನ್ ಆಗಿರೋರು ಆರಾಮಾಗಿ ನೆನ್ಪಿಟ್ಕೊಳ್ಳೋದು ಇಲ್ಲೇ ಕ್ಲಾಸ್ನಲ್ಲೇ, ಮತ್ತೆ ಮನೆಗೆ ಹೋಗಿ ನಾನು ಓದ್ಕೊಳ್ತೀನಿ ಅನ್ಬೇಡಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಬಂದಾಗ ಈತ ಏನು ಮಾಡ್ದ? ಈತ ಮೊದಲ ಪೋರ್ಚುಗೀಸರ ಗವರ್ನರ್. ಭಾರತಕ್ಕೆ ಬಂದು ಇಲ್ಲಿ ಆ ಜಾಮೋರಿನ್ ಮತ್ತು ಈಜಿಪ್ಟ್ನ ಯಾರವನ ಹೆಸರು ಮಾಮಲೂಕ್ ಅಂತ ಹೇಳಿ ಮುಸ್ಲಿಂ ರಾಜ ಇದ್ದ, ಅವ್ರ ಜೊತೆ ಜಗಳಾಡ್ದ. ಫಸ್ಟ್ ವರ್ಷ ಸೋತ, ಸೆಕೆಂಡ್ ಟೈಮ್ ಗೆದ್ದ. ಇವೊಂದು ಬ್ಲೂ ವಾಟರ್ ಪಾಲಿಸಿ ಇತ್ತು. ನೆಕ್ಸ್ಟ್ ಪೋರ್ಚುಗೀಸರು ಹಿಂದೂ ಮಹಾಸಾಗರದ ಮಾಸ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ಓಕೆ, ಅರ್ಥ ಆಗ್ತಾ ಇದೆಯಾ? ಅಶ್ವಿನಿ ಅವರೇ, ಮಂಜು, ಪ್ರವೀಣ್, ವೆಂಕಟೇಶ್, ಶ್ರೀ, ಸಮನ್ವಿತಾ. ಓಕೆ, ನೀವೆಲ್ಲರೂ ಕೂಡ ಹೊಸಬ್ರು. ಏನಾದರೂ ಕಷ್ಟ ಆದರೆ ನೀವು ನನಗೆ ಮೆಸೇಜ್ ಮಾಡಬೇಕು, ನಾನು ಹೇಳ್ಕೊಡ್ತೀನಿ. ಸರಿ, ನೆಕ್ಸ್ಟ್ ಬಂದವನೇ ಅಲ್ಫಾನ್ಸೋ ಡಿ ಅಲ್ಬೂಕರ್ಕ್. ಈತ ಅಲ್ಬೂಕರ್ಕ್ ಅಂತ ಕರಿತೀವಿ ಈತಂದು. ನೋಡೋಣ ಬನ್ನಿ ಇವಂದು ಏನೇನಿದೆ. ಇವನೇನು ಮಾಡ್ದ? ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇಂಟ್ರೊಡ್ಯೂಸ್ಡ್ ಅ ಪರ್ಮಿಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಇವನು. ಅಂದರೆ ಪರ್ಮಿಷನ್ ಕೊಡೋಕ್ಕೆ ಒಂದು ಅನುಮತಿ. ಯಾವುದಕ್ಕೆ? ಫಾರ್ ಶಿಪ್ಸ್ ಟು ಎಂಟರ್ ದ ಇಂಡಿಯನ್ ಓಷಿಯನ್. ನೋಡಿ, ಹಿಂದೂ ಮಹಾಸಾಗರವನ್ನು ಬೇರೆ ದೇಶದ ಹಡಗುಗಳು ಬರಬೇಕು ಅಂದರೆ ಇವರು ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಯಾರ್ದು? ಪೋರ್ಚುಗೀಸರ ಪರ್ಮಿಷನ್. ಆ ಒಂದು ವ್ಯವಸ್ಥೆಯನ್ನು ಆರಂಭ ಮಾಡಿದವನು ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈತ ಬಿಜಾಪುರನ ಸುಲ್ತಾನನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ 1510. ಬಿಜಾಪುರ ಸುಲ್ತಾನ್ನಿಂದ ಅಲ್ಬುಕರ್ಕ್ ಏನು ಮಾಡ್ಕೊಂಡ? ಕಿತ್ಕೊಂಡ ಗೋವಾವನ್ನು. ಅಬಾಲಿಷನ್ ಆಫ್ ಸತಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈತ ಏನು ಮಾಡ್ದ? ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ನಮ್ಮ ಭಾರತದಲ್ಲಿ. ನೋಡಿ, ಆಗಿನ ಕಾಲದಲ್ಲಿ ಸತಿ ಪದ್ಧತಿ ಇತ್ತು ನಮ್ಮಲ್ಲಿ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್,
ಹಿ ಎನ್ಕರೇಜ್ಡ್ ಪೋರ್ಚುಗೀಸ್ ಮೆನ್ ಟು ಟೇಕ್ ಇಂಡಿಯನ್ ವೈವ್ಸ್ ಆ್ಯಂಡ್ ಸೆಟಲ್ ಇನ್ ಇಂಡಿಯಾ. ಪೋರ್ಚುಗೀಸ ಪುರುಷರು ಇರ್ತಾರಲ್ಲ ಅವ್ರಿಗೆ ಹೇಳ್ದ, ನೀವು ಭಾರತೀಯ ಮಹಿಳೆಯರನ್ನ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗಿ ನಮ್ಮ ಜನಸಂಖ್ಯೆಯನ್ನು ಕೂಡ ಹರಡಿಸೋಣ ಅಂತ ಹೇಳಿ. ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ನೆಕ್ಸ್ಟ್, ಇಂಟ್ರೊಡ್ಯೂಸ್ಡ್ ಟೊಬ್ಯಾಕೋ, ಕ್ಯಾಶ್ಯೂ ಆ್ಯಂಡ್ ಇರಿಗೇಷನ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್. ನೀರಾವರಿ ಪದ್ಧತಿಯನ್ನು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದವನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ತಂಬಾಕನ್ನು ಇಂಟ್ರೊಡ್ಯೂಸ್ ಮಾಡಿದವನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಕ್ಯಾಶ್ಯೂವನ್ನು ಇಂಟ್ರೊಡ್ಯೂಸ್ ಮಾಡಿದವನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಓಕೆ, 1 2 3 4 5 ಪಾಯಿಂಟ್. ಕಣ್ಮುಚ್ಚೋದು, ಟ್ರೈ ಮಾಡೋದು ನೆನ್ಪು ಮಾಡ್ಕೊಳ್ಳೋಕ್ಕೆ. ಓದಿದ ತಕ್ಷಣ ನಾನು ಇದನ್ನೇ ಹೇಳಿದ್ದೀನಿ ಮೊನ್ನೆ ಸ್ಪ್ರಿಂಟ್ ಕಾರ್ಯಕ್ರಮದಲ್ಲಿ. ಏನಂದರೆ ಓದಿದ ತಕ್ಷಣ ನೆನ್ಪಿಟ್ಕೊಳ್ಳೋ. ಒಂದೇದು ಪರ್ಮಿಟ್ ಸಿಸ್ಟಮನ್ನು ಮಾಡ್ದ, ಗೋವಾವನ್ನು ವಶಪಡಿಸ್ಕೊಂಡ, ಸದಿ ಪದ್ಧತಿಯನ್ನು ನಿಷೇಧ ಮಾಡ್ದ. ಆಮೇಲೆ ಇನ್ನೊಂದೇನದು, ಈ ಕ್ಯಾಶ್ಯೂ ನಟ್ಟು ಮತ್ತು ತಂಬಾಕು ಮತ್ತು ಇನ್ನೊಂದನ್ನು ಇದನ್ನು ಮಾಡ್ದ. ಇವರಿಗೆ ಪೋರ್ಚುಗೀಸರಿಗೆ ಮದುವೆ ಆಗೋಕ್ಕೆ ಹೇಳ್ದ. 5 ಪಾಯಿಂಟ್ ಇದೆ ಅಲ್ವಾ? ನೀವು ಹೀಗೆ ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಎಕ್ಸಾಮ್ನಲ್ಲಿ ನೆನಪಾಗುತ್ತೆ. ನೀವು ಮನೆಯಲ್ಲಿ ಓದ್ತಾ ಹೋಗ್ತೀರಿ ಸುಮ್ಮನೆ ಅಂತಂದರೆ ನೆನಪು ಉಳಿಯಲ್ಲ, ಅಲ್ಲಿ ನೆನಪು ಬರಲ್ಲ. ಓಕೆ, ಸರಿನಾ? ಸೊ ಇವೆರಡನ್ನು ಈತ ನಿಷೇಧ ಮಾಡ್ತಾನೆ. ಪರದಾ ಪದ್ಧತಿ ಮತ್ತು ಬಾಲ್ಯ ವಿವಾಹದ ಬಗ್ಗೆ ಇಲ್ಲಿ ಮಾಹಿತಿ ಇಲ್ಲ. ಕ್ಯಾಶ್ಯೂ ಅಂತ ಅಂದರೆ ಇದು ಅನಿಸುತ್ತೆ, ಗೋಡಂಬಿ ಅಲ್ವಾ? ಕ್ಯಾಶ್ಯೂ ಅಂದರೆ ಏನು? ಗೋಡಂಬಿನಾ? ಹೇಳಿ ನೋಡು, ಹೇಳಿ ನೋಡೋಣ. ಗೋಡಂಬಿ, ಅದೇ ಗೇರು ಬೀಜ, ಕರೆಕ್ಟ್. ನೆಕ್ಸ್ಟ್ ಯಾರು? ಇವನಾದ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಯಿತು. ನೆಕ್ಸ್ಟ್ ಬಂದವನು ನೀನೋ ಡಾ ಕುಣ. ಇವನ ಹೆಸರು ಕುಣ ಅಂತ ನೆನಪಿಟ್ಕೊಳ್ಳಿ, ಅಥವಾ ನೀನಾ ಡಾ ಕುಣ ಅಥವಾ ನೀನೋ ಡಾ ಕುಣ, ನೀವೇನು ಉಚ್ಚಾರಣೆ ಮಾಡ್ತೀರಿ ಮಾಡಿ. 1529 ಬಂದಿದ್ದಾನೆ ಈತ. ಯಾವಾಗ? 1529 ಬಂದಿದ್ದಾನೆ. ಶಿಫ್ಟೆಡ್ ದ ಹೆಡ್ ಕ್ವಾರ್ಟರ್ಸ್ ಫ್ರಮ್ ಕೊಚ್ಚಿ ಟು ಗೋವಾ. ನೋಡಿ, ಇವನಿಗಿಂತ ಮುಂಚೆ ಅಲ್ಮೇಡ ಬಂದಿದ್ನಲ್ಲ, ಅಲ್ಮೇಡ ಅಲ್ಲ, ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನನಿಂದ ಗೋವಾನ ವಶಪಡಿಸ್ಕೊಂಡಿದ್ದ. ಇವನೇನು ಮಾಡ್ದ? ನೀನಾ ಡಾಕುಣ ಬಂದು, ಸೊ ಹೇಗಿದ್ರು ಗೋವಾ ನಮ್ಮದಾಗಿದೆ, ಈಗ ಕೊಚ್ಚಿಯಿಂದ ನಾನು ಗೋವಾಗೆ ಹೋಗ್ತೀನಿ, ಪಾಲಿ ನನ್ನ ಹೆಡ್ ಕ್ವಾರ್ಟರ್ನ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿ ಶಿಫ್ಟ್ ಮಾಡ್ದ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಹೆಲ್ಪ್ಡ್ ಗುಜರಾತೀಸ್ ಟು ಫೈಟ್ ದ ಮುಗಲ್ಸ್, ಗಾಟ್ ಬಸ್ಸೇನ್ ಆ್ಯಂಡ್ ದಿಯು ಆ್ಯಸ್ ರಿವಾರ್ಡ್. ಗೋವಾಗೆ ಹೋದ. ಗೋವಾದಿಂದ ಅಲ್ಲೇ ಮೇಲಕ್ಕೆ ನೋಡಿ, ಸ್ವಲ್ಪ ಗೋವಾದಿಂದ ಮೇಲಕ್ಕೆ ನೋಡಿದಾಗ ಗುಜರಾತ್ ಕಾಣುತ್ತೆ. ಸೊ ಗುಜರಾತ್ನಲ್ಲಿ ಒಬ್ಬರು ಇವರಿದ್ದರು, ಯಾರಿದ್ರು? ಗುಜರಾತಿ ಇವರಿದ್ದರು, ಅವರು ಹೋರಾಟಗಾರರು. ಅವರು ಮೊಘಲರ ಜೊತೆ ಹೋರಾಟ ಮಾಡ್ತಾಯಿದ್ರು. ಸೊ ಅವ್ರಿಗೆ ಸಹಾಯ ಮಾಡ್ತಾನೆ. ಸಹಾಯ ಮಾಡಿ ಅಲ್ಲಿ ದಿಯು ಮತ್ತು ಬಸ್ಸೇನ್ಗಳನ್ನು, ಆ ಪ್ರದೇಶಗಳನ್ನ ಈತ ಪಡ್ಕೊಂಡ ಬಹುಮಾನವನ್ನಾಗಿ. ಯಾರು? ನೀನಾ ಡಾಕುಣ. ಓಕೆ, ಈ 3ನೇ ಪಾಯಿಂಟ್ ಲಿಂಕ್ ಮಾಡ್ತೀನಿ ನೋಡಿ. ಎಕ್ಸ್ಪ್ಯಾಂಡೆಡ್ ಟು ಈಸ್ಟ್ ಇನ್ ಬೆಂಗಾಲ್ ವಿತ್ ಹೂಗ್ಲಿ ಆ್ಯಸ್ ಹೆಡ್ ಕ್ವಾರ್ಟರ್ಡ್. ನೋಡಿ, 3ನೇ ಪಾಯಿಂಟು, ಹೂಗ್ಲಿಯಲ್ಲೂ ಕೂಡ ಒಂದು ಹೆಡ್ ಕ್ವಾರ್ಟರ್ನ ಈತ ಆರಂಭ ಮಾಡ್ದ. ಕಣ್ಮುಚ್ಕೊಳ್ಳಿ ನೋಡಿ, ಟ್ರೈ ಮಾಡಿ ಎಲ್ಲರೂ ಕಣ್ಮುಚ್ಚಿ. ಈಗ ನಾನು ಹೇಳ್ತೀನಿ, ಟ್ರೈ ಮಾಡಿ, ಕಣ್ಮುಚ್ಕೊಳ್ಳಿ ಎಲ್ಲರೂ. ಈಗ ಫಸ್ಟ್ ಬಂದವನು ಯಾರು? ಗವರ್ನರ್ ಜನರಲ್ ಆಗಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಲ್ಲ, ಅಲ್ಮೇಡ ಬಂದ. ಓಕೆ, ಅಲ್ಮೇಡ ಬಂದ. ನೆಕ್ಸ್ಟ್ ಬಂದವನು ಅಲ್ಬುಕರ್ಕ್. 3ನೇ ಸಾರಿ ಬಂದವನು ಯಾರು? ನೀನಾ ಡಾಕುಣ, 3 ನಂಬರ್ ಬಂದವನು. ಇವನೇನೇನು ಮಾಡ್ದ? ಫಸ್ಟ್ ಪಾಯಿಂಟ್ ಕಣ್ಮುಚ್ಕೊಂಡಿರಿ, ನಾನು ಹೇಳ್ತೀನಿ, ಲಿಂಕ್ ಮಾಡ್ಕೊಳ್ಳಿ. ನೋಡಿ, ಅಲ್ಬುಕರ್ಕ್ ಏನು ಮಾಡಿದ್ದ ಅಂತ ಅಂದರೆ, ನಮ್ಮ ಇದು ಗೋವಾವನ್ನು ಗೆದ್ದುಕೊಂಡಿದ್ದ. ಯಾರಿಂದ ಗೆದ್ದುಕೊಂಡಿದ್ದ? ಬಿಜಾಪುರದ ಸುಲ್ತಾನಿಂದ ಗೆದ್ದುಕೊಂಡಿದ್ದ. ಈಗ ಆ ಗೆದ್ದಿರುವಂಥ ಗೋವಾ ಖಾಲಿ ಉಳಿದಿತ್ತದು. ಅದಕ್ಕೆ ಇವನು ನೀನಾ ಡಾಕುಣ ಬಂದಲ್ಲ, ಇವನೇನು ಮಾಡ್ದ ಅಂತ ಅಂದರೆ, ಕೊಚ್ಚಿಯಿಂದ ಆ ಒಂದು ಹೆಡ್ ಕ್ವಾರ್ಟರ್ನ ಗೋವಾಗೆ ಶಿಫ್ಟ್ ಮಾಡ್ತಾನೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಗೋವಾದಿಂದ ಮೇಲಕ್ಕೆ ನೋಡ್ತಾನೆ, ಗುಜರಾತಿಗಳು ಮೊಘಲರ ಜೊತೆ ಹೋರಾಟ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ತಾನೆ. ಅವರು ಖುಷಿಯಾಗಿ ಇವನಿಗೆ ಏನು ಕೊಡ್ತಾರೆ? ಬಸ್ಸೇನ್ ಮತ್ತು ದಿಯು ಅನ್ನುವಂಥ ಪ್ರದೇಶಗಳನ್ನ ಕೊಡ್ತಾರೆ. ಓಕೆ, ಇನ್ನು 3ನೇ ಪಾಯಿಂಟ್, ಅಷ್ಟಕ್ಕೆ ಅವನು ತೃಪ್ತಿ ಆಗಲ್ಲ. ಸೊ ಕೊಚ್ಚಿದಿಂದ ಗೋವಾಗೆ ಹೋಗಿದ್ದ, ಗೋವಾದಿಂದ ದಿಯು ಮತ್ತು ಬಸ್ಸೇನ್ಗಳು ಸಿಕ್ಕು. ಸ್ವಲ್ಪ ಪೂರ್ವ ಕಡೆ ನಿಲ್ತಾನೆ, ಬಂಗಾಳ ಕಾಣುತ್ತೆ. ಬಂಗಾಳದಲ್ಲಿ ಹೂಗ್ಲಿ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ. ಹೂಗ್ಲಿಯಲ್ಲೂ ಕೂಡ ಹೆಡ್ ಕ್ವಾರ್ಟರ್ನ ಆರಂಭ ಮಾಡ್ತಾನೆ. ಆಯ್ತಲ್ವಾ? ಬಿಡಿ ಎಲ್ಲರೂ ಕೂಡ. ಓಕೆ, ಹೇಗನ್ಸುತ್ತೆ ಈಗ ನಿಮಗೆ? ಟ್ರೈ ಮಾಡ್ಬೋದಾ ಈ ರೀತಿ ನೆನ್ಪಿಟ್ಕೊಳ್ಳೋಕೆ? ಇದೇ ರೀತಿ ಮಾಡರ್ನ್ ಹಿಸ್ಟ್ರಿನ ನೆನ್ಪಿಟ್ಕೊಳ್ಬೇಕು. ನೀವು ಬರೀ ಓದ್ತಾ ಹೋದರೆ ನೆನಪುಳಿಯಲ್ಲ. ಮಾಡರ್ನ್ ಹಿಸ್ಟ್ರಿನ ಕತೆ ಥರ ಓದ್ಕೊಂಡು ಅದನ್ನು ಎಂಜಾಯ್ ಮಾಡಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ಆಗುತ್ತಾ? ಎಸ್ ಆರ್ ನೋ ಅಂತ ಹೇಳಿ ಬೇಗ ನೋಡೋಣ. ಕಮಾನ್. ಓಕೆ, ಸಂಗಮೇಶ್ವರಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಸುಮಾರು 300ಕ್ಕೂ ಹೆಚ್ಚು ಚರ್ಚ್ಗಳನ್ನ ಸ್ಥಾಪನೆ ಮಾಡಿದಂತೆ ಅಲ್ಬುಕರ್ಕ್. ಧರ್ಮ ಪ್ರಚಾರವನ್ನು ಜಾಸ್ತಿ ಮಾಡ್ತಾನಂತೆ ಆತ, ನೆನ್ಪಿಟ್ಕೊಳ್ಳಿ, ಅದು ಪಾಯಿಂಟ್ ಕೂಡ. ಧರ್ಮ ಪ್ರಚಾರ ಅಂತ ಬರುತ್ತೆ ಅಲ್ಲಿ, ಅದಕ್ಕಿಂತ ಮುಂಚೆ ಅಂದರೆ ಅವನು ಮದುವೆ ಆಗೋಕೆ ಹೇಳಿದ್ನಲ್ಲ, ಅಲ್ಲಿ ಆ ಪಾಯಿಂಟಲ್ಲಿ ಸೇರಿಸ್ಕೊಳ್ಬೋದು. ಬೇಕಾದರೆ ಬರ್ಕೊಳ್ಳಿ, ಪೋರ್ಚುಗೀಸರ ಧರ್ಮ ಪ್ರಚಾರವನ್ನು ಮಾಡಿರುವಂತಹ ಒಬ್ಬ ಗವರ್ನರ್ ಅಂದರೆ ಅವನು ಅಲ್ಬುಕರ್ಕ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು ಅವ್ರು ಮುಗಿದ್ರು, ಸಾಕು, ರಿಲ್ಯಾಕ್ಸ್ ಆಗಿ ಎಲ್ಲರೂ
ಎಲ್ಲ ಗವರ್ನರ್ ಜನರಲ್ಗಳು ಮುಗಿದಿದ್ದಾರೆ ಈಗ, ಇನ್ನೇನು ಜಾಸ್ತಿ ನೆನ್ಪಿಟ್ಕೊಳ್ಳೋ ಹಾಗಿಲ್ಲ, ಕೂಲಾಗಿ. ಸೊ ಒಂದು 5-6 ಜನರ ಹೆಸರನ್ನು ನೆನ್ಪಿಟ್ಕೊಳ್ಬೇಕು ನಾವು. ಪ್ರಿನ್ಸ್ ಹೆನ್ರಿ, ನೆಕ್ಸ್ಟ್ ಇವರು ಯಾರವರು, ಬರ್ತಲೋಮಿಯೋ ಡಯಾಸ್, ನೆಕ್ಸ್ಟ್ ವಾಸ್ಕೋಡ ಗಾಮ, ಆಮೇಲೆ ಕ್ಯಾಬ್ರಲ್ ಆದ ನಂತರ ಇವರು ಅಲ್ಮೆಡಾ, ಅಲ್ಬೂಕರ್ಕ್, ನೀನಾ ಡಾ ಕುಣ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲಿ ಫೇವರೇಬಲ್ ಕಂಡೀಷನ್ಸ್ ಫಾರ್ ಪೋರ್ಚುಗೀಸರಿಗೆ ಫೇವರೇಬಲ್ ಅನುಕೂಲಕರವಾದಂಥ ಸನ್ನಿವೇಶಗಳು, ಕಂಡೀಷನ್ಸ್, ನಿಯಮ ಅಥವಾ ಸನ್ನಿವೇಶಗಳು ಯಾವ್ಯಾವುದಿದ್ದು ಅಂತ ನೋಡಿದಾಗ ಅವ್ರದ್ದು ಎಕ್ಸಲೆಂಟ್ ಶಿಪ್ಸ್, ಅವರ ಹಡಗುಗಳು ತುಂಬ ಚೆನ್ನಾಗಿದ್ದವು, ಮತ್ತು ನೇವಿ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು, ವಿತ್ ಕ್ಯಾನಾನ್ಸ್ ಇದ್ದು ಅವರಲ್ಲಿ. ಏನು ಕ್ಯಾನಾನ್ಗೆ ಏನಂತೀವಿ ಕನ್ನಡದಲ್ಲಿ ಹೇಳಿ ನೋಡೋಣ, ಯಾರು ಗೊತ್ತಿದೆ ಬೇಗ? ಓಕೆ, ದಿನೇಶ್ ಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಇವನು ಯಾರು, ನೀನಾ ಡಾ ಕುಣ ಏನು ಮಾಡ್ತಾನಂದರೆ ಬಹದ್ದೂರ್ ಶಾಗೆ, ಗುಜರಾತ್ನ ಬಹದ್ದೂರ್ ಶಾಗೆ ಹೆಲ್ಪ್ ಮಾಡ್ತಾನೆ. ಯಾವುದಕ್ಕೆ? ಹುಮಾಯೂನ್ನ ವಿರುದ್ಧ ಹೋರಾಡೋಕ್ಕೆ, ಮೊಘಲರ ಹುಮಾಯೂನ್ನ ವಿರುದ್ಧ ಹೋರಾಡೋಕ್ಕೆ. ಎಸ್, ಹೇಳಿ ನನಗೆ, ಕ್ಯಾನಾನ್ ಅಂದರೆ ಏನದು? ಈ ಕ್ಯಾನಾನ್ ಬೇರೆ ಬಸವರಾಜ್ ಅವರೇ, ಆ ಕ್ಯಾನಾನ್ ಬೇರೆ. ಜಿಯೋಗ್ರಫಿನಲ್ಲಿ ಒಂದು ಕ್ಯಾನಾನ್ ಬರುತ್ತೆ, ಈ ಕ್ಯಾನಾನ್ ಬೇರೆ. BB ಆಯೇಷ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಫಿರಂಗಿಗಳು. ಓಕೆ, ಫಿರಂಗಿ ನೋಡಿದ್ದೀರಾ? ಹೀಗಿರುತ್ತೆ ನೋಡಿ, ಕೊಳವೆ ಆಕಾರದಲ್ಲಿ ಹಡಗುಗಳ ಮೇಲೆ ಫಿಕ್ಸ್ ಮಾಡ್ತಾ ಇದ್ರು ಅವರು. ಓಕೆ, ಹಡಗುಗಳ ಮೇಲೆ ಫಿಕ್ಸ್ ಮಾಡಿ ಈ ಕಡೆಯಿಂದ ಬಾಂಬನ್ನು ಹಾರಿಸ್ತಾ ಇದ್ರು. ಕ್ಯಾನಾನ್ಸ್ ತುಂಬ ಸ್ಟ್ರಾಂಗ್ ಇದ್ವು ಅವ್ರ ಬಳಿ, ತುಂಬ ಸ್ಟ್ರಾಂಗ್ ಇದ್ವು. ಆಮೇಲೆ ಈಜಿಪ್ಟ್ ಆ್ಯಂಡ್ ಮಿಡಲ್ ಈಸ್ಟ್ ಲ್ಯಾಕ್ಡ್ ಟಿಂಬರ್ ಆ್ಯಂಡ್ ಕುಡ್ ನಾಟ್ ಬಿಲ್ಡ್ ಶಿಪ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಟಿಂಬರ್ ಅನ್ನುವಂಥ ಒಂದು ಪದ ಇದೆ. ಟಿಂಬರ್ ಅಂದರೆ ಏನು? ಮರಮುಟ್ಟು. ಹೇಳಿ ನನಗೆ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅಂತಂದರೆ ಈ ಸೌದಿ ಅರೇಬಿಯಾ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಇಲ್ಲೆಲ್ಲ ಮರಗಳು ಜಾಸ್ತಿ ಕಂಡು ಬರುತ್ತಾ ನಮಗೆ? ಎಸ್ ಆರ್ ನೋ ಅಂತ ಹೇಳಿ ನೋಡೋಣ. ಸಿಂಗಲ್ ವರ್ಡ್ ಟೈಪ್ ಮಾಡಿ, ಎಸ್ ಆರ್ ಎನ್. ಸಂಗಮೇಶ್ವರಿ ಮೇಡಮ್ ಅವರೇ, ಇದು UPSCನಲ್ಲಿ ಇಷ್ಟೆಲ್ಲ ಡೀಪ್ ಹೋಗಲ್ಲ ಅವರು, ಅಷ್ಟೆಲ್ಲ ಡೀಪ್ ಟೈಪ್ ಮಾಡೋ ಅಗತ್ಯ ಇಲ್ಲ. ಕ್ಲಾಸನ್ನು ಗಮನ ಇಟ್ಕೊಂಡು ಕೇಳಿ. ಓಕೆ, ಏನು ಹೇಳ್ತಾ ಇದ್ದೆ? ಅಲ್ಲಿ ಏನಾದರೂ ಮರಮುಟ್ಟುಗಳು ಕಂಡು ಬರುತ್ತಾ ನಿಮಗೆ? ಈಜಿಪ್ಟ್ನಲ್ಲಿ, ಆಮೇಲೆ ಇದು ಯಾವುದರಲ್ಲಿ, ಸೌದಿ ಅರೇಬಿಯಾದಲ್ಲಿ? ಇಲ್ಲ, ಕಂಡು ಬರಲ್ಲ ಪಾಪ. ಸೊ ಈಗ ಹೇಳಿ, ಹಡಗು ಮಾಡೋಕ್ಕೆ ಏನು ಬೇಕು? ಕಟ್ಟಿಗೆಗಳು ಬೇಕು. ಬಟ್ ಪಾಪ ಅವರಲ್ಲಿ ಅದೇ ಇಲ್ಲ. ಸೊ ಹಾಗಾಗಿ ನೇವಿ ವೀಕ್ ಇತ್ತು. ಯಾರ್ದು? ಈ ಈಜಿಪ್ಟ್ ಭಾಗದ ರಾಜರದ್ದು. ಅದಕ್ಕೋಸ್ಕರ ಪೋರ್ಚುಗೀಸ್ ಅದರಲ್ಲಿ ತುಂಬ ಸ್ಟ್ರಾಂಗ್ ಇದ್ದರು. ಓಕೆ, ಅದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ನೋ ಅದರ್ ಸೂಪರ್ ಪವರ್ಸ್. ಓಕೆ, ಭಾರತದಲ್ಲಿ ಅವ್ರು ಯಾಕಷ್ಟು ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ರು ಪೋರ್ಚುಗೀಸರು ಅಂದರೆ, ಬೇರೆ ಯಾವುದೇ ದೇಶದವ್ರು ಇನ್ನೂ ಬಂದಿರಲಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲೇ ಚೀನಾದಲ್ಲಿ ಇದಾರಲ್ಲ, ಮಗ್ಲದಲ್ಲಿ ನಮ್ಮ ಎಡಗಡೆ ಮೇಲಕ್ಕಿದಾರಲ್ಲ, ಇವರು ರಿಸ್ಟ್ರಿಕ್ಟೆಡ್ ದೆಮ್ಸೆಲ್ಸ್ ಫ್ರಮ್ ಎಂಟರಿಂಗ್ ಇಂಡಿಯಾ. ಭಾರತಕ್ಕೆ ಬರೋದನ್ನು ತಮ್ಮನ್ನು ತಾವೇ ತಡ್ಕೊಂಡಿದ್ರು, ಇರಲಿ ಭಾರತಕ್ಕೆ ಹೋಗೋದು ಬೇಡ, ನಾವು ಇಲ್ಲೇ ಇರೋಣ ಅಂತ ಹೇಳಿ. ನೆಕ್ಸ್ಟ್, ನಾಲೆಜ್ ಆಫ್ ಸಿ, ಮ್ಯಾಪ್ಸ್, ಟ್ರೇಡ್ಸ್ಮನ್ ಆ್ಯಂಡ್ ಗವರ್ನರ್. ಅವ್ರಿಗೆ ಒಳ್ಳೆಯ ಜ್ಞಾನ ಇತ್ತು ಹಡಗುಗಳ ಬಗ್ಗೆ ಅಥವಾ ಸಮುದ್ರದ ಬಗ್ಗೆ. ಆಮೇಲೆ ಮ್ಯಾಪ್ಗಳ ಬಗ್ಗೆ ಅವ್ರಿಗೆ ಜ್ಞಾನ ಇತ್ತು. ಅವರಲ್ಲಿ ಬಹಳಷ್ಟು ವ್ಯಾಪಾರಿಗಳು, ಟ್ರೇಡ್ಸ್ಮನ್ ಅಂದರೆ ವ್ಯಾಪಾರಿಗಳಿದ್ದರು, ಗವರ್ನರ್ಗಳು ಕೂಡ ತುಂಬ ಪ್ರಬಲವಾಗಿದ್ದರು ಅವರಲ್ಲಿ. ಓಕೆನಾ? ಸರಿ, ಹಾಗಾದರೆ ಪೋರ್ಚುಗೀಸರು ಇದ್ದಂತಹ ಪ್ರದೇಶಗಳ ಬಗ್ಗೆ ಒಂದು ಸಾರಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಪೋರ್ಚುಗೀಸ್ ಸ್ಟೇಟ್ ಎಕ್ಸ್ಪ್ಯಾಂಡೆಡ್ ಟು ಮಂಗಳೂರು, ಕ್ಯಾನನ್ನೂರು ಅಥವಾ ಅದನ್ನು ಕಣ್ಣೂರು ಅಂತ ಕರಿತೀವಿ ಈಗ, ಕ್ಯಾಲಿಕಟ್ ಕಲ್ಲಿಕೋಟೆ, ಕೊಚ್ಚಿ, ಸೇಂಥೋಮ್ ಇನ್ ಚೆನ್ನೈ, ನಾಗಪಟ್ಟಣಂ ಇನ್ ಆಂಧ್ರ ಪ್ರದೇಶ, ಹೂಗ್ಲಿ ವೆಸ್ಟ್ ಬೆಂಗಾಲ್. ಕೇಳ್ತಾರೆ ಪ್ರಿಲಿಮ್ಸ್ನಲ್ಲಿ, ಹೆಸರು ಕೊಡ್ತಾರೆ. ಇದರಲ್ಲಿ ಪೋರ್ಚುಗೀಸರ ನೆಲೆಗಳು ಯಾವ್ಯಾವಾಗಿದ್ದವು? ಮಂಗಳೂರು, ಕಣ್ಣೂರು, ಕ್ಯಾಲಿಕಟ್ಟು, ಕೊಚ್ಚಿ, ಸೇಂಟ್ ಥೋಮು, ನಾಗಪಟ್ಟಣಂ, ಹೂಗ್ಲಿ, 7 ಪ್ರದೇಶಗಳು. ನೀವೇನು ಮಾಡಬೇಕು, ಓದುವಾಗ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಬಾರ್ದು. ಒಂದು ಸಾರಿ ಬಾಯಿ ಬಿಟ್ಟು ಓದಿ. ಓಕೆ, ಒಂದು ಸಾರಿ ಕಣ್ಣು ಮುಚ್ಚಿ ಟ್ರೈ ಮಾಡಬೇಕು. ಮಂಗಳೂರು, ಕಣ್ಣೂರು, ಆಮೇಲೆ ಕಲ್ಲಿಕೋಟೆ, ನೆಕ್ಸ್ಟ್ ಹೂಗ್ಲಿ, ಆಮೇಲೆ ಸೇಂಟ್ ಥೋಮು, ಮತ್ತು ಕೊಚ್ಚಿ, ನಾಗಪಟ್ಟಣಂ. ಮರಿತೀವಿ, ಎಲ್ಲರೂ ಮರಿತೀವಿ. ಬಟ್ ಎಕ್ಸಾಮ್ ಸಮೀಪ ಬಂದಾಗ ಒಂದು 25 ಸಾರಿ ರಿವಿಷನ್ ಮಾಡ್ತೀರಿ. 2025ಕ್ಕೆ ಬರೆಯೋರು 25 ಸಾರಿ ರಿವಿಷನ್ ಮಾಡೋರಿದ್ದೀರಿ ಇದೇ ಪುಸ್ತಕವನ್ನು. ಸೊ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನೀವು. ಓಕೆ, ಬೆರಳಾಡಿಸ್ತಾ ಓದಿದರೆ. ನೆಕ್ಸ್ಟ್, ರಿಲೇಷನ್ ವಿತ್ ಮೊಘಲರ ಜೊತೆ ಅವರ ಸಂಬಂಧ ಹೇಗಿತ್ತು ಅಂತ ನೋಡೋದಾದರೆ, ಇನಿಷಿಯಲ್ ಚಾಲೆಂಜಸ್ ವೇರ್ ಪ್ರೆಸೆಂಟ್ ಬಟ್ ಮೊಘಲ್ಸ್ ವೇರ್ ಇಂಪ್ರೆಸ್ಡ್ ಬೈ ಪೋರ್ಚುಗೀಸ್ ನೇವಿ. ಮೊದಲು ಮೊಘಲರಿಗೂ ಇವರು ಅಷ್ಟೊಂದು ಆಗಿ ಬರ್ತಾ ಇರಲಿಲ್ಲ. ಬಟ್ ಪೋರ್ಚುಗೀಸರ ನೇವಿಯನ್ನು ನೋಡಿದಾಗ ಮೊಘಲರು ಕೂಡ ಇಂಪ್ರೆಸ್ ಆಗ್ತಾರೆ. ದೇ ವಾಂಟೆಡ್ ಟು ಕನ್ವರ್ಟ್ ದ ಮೊಘಲ್ಸ್ ಟು ಕ್ರಿಶ್ಚಿಯಾನಿಟಿ. ನೋಡಿ, ಪೋರ್ಚುಗೀಸರಿಗೆ ಆಗಲೇ ಕನಸಿತ್ತು ಮೊಘಲರನ್ನು ಹೇಗಾದರೂ ಮಾಡಿ ಮತಾಂತರ ಮಾಡ್ಕೊಳ್ಬೇಕು ನಮ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ಹೇಳಿ. ಬಟ್ ಡೆಸ್ಪೈಟ್ ಫೇಲಿಂಗ್ ಇನ್ ದ ಡೂಯಿಂಗ್ ಸೊ ದೇ ಗಾಟ್ ಪರ್ಮಿಷನ್ ಟು ಬಿಲ್ಡ್ ಚರ್ಚಸ್ ಆ್ಯಂಡ್ ರೋಡ್ಸ್. ಅವರು ಅದರಲ್ಲಿ ಯಶಸ್ವಿ ಆಗಲಿಲ್ಲ. ಓಕೆ, ಬಟ್ ಅದಾಗಿಯೂ ಕೂಡ ಅವ್ರು ಏನು ಮಾಡ್ತಾರೆ, ಭಾರತದಲ್ಲಿ ಬಹಳಷ್ಟು ಚರ್ಚ್ಗಳನ್ನ ಮತ್ತು ರಸ್ತೆಗಳನ್ನ ಕಟ್ಟೋಕ್ಕೆ ಪರ್ಮಿಷನ್ನ ತೆಗೆದುಕೊಳ್ತಾರೆ. ಯಾರು? ಪೋರ್ಚುಗೀಸರು. ಓಕೆ, ಸರಿ, ಹಾಗಾದರೆ ನೆಕ್ಸ್ಟ್ ನೋಡೋಣ.
ಇದರ ನಡುವೆನೇ ಈ ಕಡೆ ಪೋರ್ಚುಗೀಸರು ಈ ಕಡೆ ಭಾರತಕ್ಕೆ ಬಂದಿದ್ದರು, ಆ ಕಡೆ ಒಂದು ಕೆಲಸ ನಡೀತಾ ಇತ್ತು. ಆ ಕಡೆ ಒಂದು ಏನು ನಡೀತಾ ಇತ್ತು ಅಂದರೆ ಇಂಗ್ಲಿಷ್ ಡಿಸ್ಕವರ್ಡ್ ಸಿ ರೂಟ್ ಟು ಇಂಡಿಯಾ. ಬ್ರಿಟಿಷರು, ಇವರು ಪೋರ್ಚುಗೀಸರು, ಬ್ರಿಟಿಷರು ಏನು ಮಾಡ್ತಾರೆ, ಭಾರತಕ್ಕೆ ಸಿ ರೂಟನ್ನು ಪತ್ತೆ ಮಾಡ್ತಾರೆ. ಓಕೆ, ಅವರು ಕೂಡ ಈಗ ವಾಸ್ಕೋ ಡ ಗಾಮ ಇವನು ಪೋರ್ಚುಗಲ್ನಿಂದ ಬಂದಿದ್ದ, ಈ ಕಡೆ ಇವರು ಇಂಗ್ಲೀಷರು ಕೂಡ ಪತ್ತೆ ಮಾಡಿದ್ರು. ಅದರಲ್ಲಿ 1608ರಲ್ಲಿ ವಿಲಿಯಂ ಹಾಕಿನ್ಸ್ ಅನ್ನೋರು ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾರೆ. ಓಕೆ, ಮುಂದೆ ಮತ್ತೆ ಸ್ಟಡಿ ಮಾಡ್ತೀವಿ ಇದನ್ನು. ಡೆಸ್ಪೈಟ್ ರಿಟಾಲಿಯೇಷನ್ ಫ್ರಮ್ ಪೋರ್ಚುಗೀಸ್ ದೇ ಸ್ಟಾರ್ಟೆಡ್ ಟ್ರೇಡ್. ಹವೆವರ್ ಅಪಾನ್ ನೆಗೋಷಿಯೇಷನ್ ವಿತ್ ದ ಮುಗಲ್ಸ್ ದ ಪೋರ್ಚುಗೀಸ್ ಸಕ್ಸಸ್ಫುಲಿ ಸ್ಟಾಪ್ಡ್ ದ ಇಂಗ್ಲಿಷ್ ಶಿಪ್ಸ್. ನೋಡಿ ಏನಂದರೆ, ಡೆಸ್ಪೈಟ್ ರಿಟಾಲಿಯೇಷನ್ ಫ್ರಮ್ ದ ಪೋರ್ಚುಗೀಸರು ಪ್ರತೀಕಾರ ತೀರಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಇಂಗ್ಲೀಷರನ್ನ ಹೇಗಾದರೂ ಮಾಡಿ ಭಾರತದಿಂದ ಹೊರಗೆ ಹಾಕೋಣ ಅಂತ ಹೇಳಿ. ಬಟ್ ಓಕೆ, ಅದಾಗಿಯೂ ಕೂಡ ಇಂಗ್ಲೀಷರು ತಮ್ಮ ವ್ಯಾಪಾರವನ್ನು ಕಂಟಿನ್ಯೂ ಮಾಡಿದ್ರು. ಬಟ್ ಪೋರ್ಚುಗೀಸರು ಹೋಗಿ ಮಾತಾಡ್ತಾರೆ ಜಹಾಂಗೀರನ ಜೊತೆ, ಏನು ರೀ ನೀವು ಹೀಗೆ ಮಾಡಿದ್ರೆ ಹೇಗೆ, ನಾವು ಮೊದಲು ಬಂದಿದ್ದೀವಿ ಇಲ್ಲಿ, ನಮಗೆ ಮಾತ್ರ ಪರ್ಮಿಷನ್ ಕೊಡಿ, ಅವ್ರನ್ನ ಹೊರಗೆ ಹಾಕಿ ಅಂತ ಹೇಳಿ. ಓಕೆ, ಸೊ ಒಪ್ಕೊಂಡು ಕೊನೆಗೆ ಇಂಗ್ಲೀಷರ ಹಡಗುಗಳನ್ನು ನಿಲ್ಲಿಸಿದರು ಪೋರ್ಚುಗೀಸರು ಸಮುದ್ರದಲ್ಲೇ. ಓಕೆ, ನೀವು ಅಲ್ಲೇ ನಿಂತ್ಕೊಳ್ಳಿ, ಬರಬೇಡಿ ಭಾರತಕ್ಕೆ ಅಂತ ಹೇಳಿ. ಯಾವಾಗ 1608ರ ಆಸ್ಪಾಸ್ನಲ್ಲಿ. ಅದಾದಮೇಲೆ 1612ರಲ್ಲಿ ಇಂಗ್ಲೀಷ್ ಶಿಪ್ಸ್ ಫೈನಲಿ ಎಂಟರ್. 1612ರಲ್ಲಿ ಇಂಗ್ಲೀಷರು ಬಿಡಲಿಲ್ಲ, ನಾವು ಬರೋವರೇ ಭಾರತಕ್ಕೆ ಅಂತ ಹೇಳಿ ಅವರು ಕೂಡ ಎಂಟರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಎಂಟರ್ ಆದರು 1612ರಲ್ಲಿ. ನೆಕ್ಸ್ಟ್, ಡ್ಯೂರಿಂಗ್ ದ ರೈನ್ ಆಫ್ ಶಹಜಹಾನ್ ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೋರ್ಚುಗೀಸರು ಏನು ಮಾಡಿದ್ರು, ಲೂಸ್ ದೇರ್ ಎಂಟೈರ್ ರೂಲ್. ಶಹಜಹಾನ್ನ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಇಲ್ಲಿಂದ ಒಂದು ಸಾಮ್ರಾಜ್ಯವನ್ನು ಕಳೆದುಕೊಂಡ್ರು. ಮೊಘಲರದ್ದು ಗೊತ್ತಿದೆಯಾ ನಿಮಗೆ, ಯಾರ್ಯಾರು ಬಂದರು ಹೇಳಿ ನೋಡೋಣ. ಮೊದಲು ಬಾಬರ್, ನೆಕ್ಸ್ಟ್ ಹುಮಾಯೂನ್, ನೆಕ್ಸ್ಟ್ ಅಕ್ಬರ್, ನೆಕ್ಸ್ಟ್ ಜಹಾಂಗೀರ್, ನೆಕ್ಸ್ಟ್ ಶಹಜಹಾನ್, ನೆಕ್ಸ್ಟ್ ಔರಂಗಜೇಬ್. ಹೌದಲ್ವಾ? ಇವರೇ ಅಲ್ವಾ? ಎಸ್, ಕರೆಕ್ಟ್ ಆರ್ ನೋ ಅಂತ ಹೇಳಿ ನೋಡೋಣ. ನನಗೆ ಇತಿಹಾಸದಲ್ಲಿ ಪರ್ಫೆಕ್ಟ್ ಇರೋರು. ಬಾಬರ್ ಬಂದಿದ್ದ, ಹುಮಾಯೂನ್ ಅವನ ಮಗ ಅಕ್ಬರು, ನೆಕ್ಸ್ಟ್ ಜಹಾಂಗೀರು, ನೆಕ್ಸ್ಟ್ ಶಹಜಹಾನ್, ಔರಂಗಜೇಬ್. ಕರೆಕ್ಟ್? ಇದು ಹೆಸರು ನೆನಪಿರು ಗೊತ್ತಿರ್ಬೇಕು ನಿಮಗೆ, ಹೌದಲ್ವಾ? ಓಕೆ, ಇದರಲ್ಲಿ ನೋಡಿ ಔರಂಗಜೇಬ್ ಲಾಸ್ಟ್ ಇವರಲ್ಲಿ ಪವರ್ಫುಲ್ ಲೀಡರ್ ಅಂತ ಅಂದರೆ ಔರಂಗಜೇಬನ ನಂತರ ಸಾಮ್ರಾಜ್ಯ ಪತನ ಆಗುತ್ತೆ, ಮೊಘಲರ ಸಾಮ್ರಾಜ್ಯ ಹಂತವಾಗಿಲ್ಲ. ಅವನ್ನೆಲ್ಲ ನಾವು ಮುಂದೆ ಕಲಿತೀವಿ. ನೆಕ್ಸ್ಟ್, ರೀಸನ್ಸ್ ಫಾರ್ ಡಿಕ್ಲೈನ್. ಯಾಕೆ ಪೋರ್ಚುಗೀಸರು ಭಾರತದಲ್ಲಿ ಕುಸಿದ್ರು, ಅವರ ಒಂದು ಅವನತಿ ಆಯಿತು ಅಂತ ನೋಡೋದಾದರೆ, ಎಮರ್ಜೆನ್ಸ್ ಆಫ್ ಪವರ್ಫುಲ್ ಕಿಂಗ್ಡಮ್ಸ್ ಇನ್ ಈಜಿಪ್ಟ್, ನಾರ್ತ್ ಇಂಡಿಯನ್ ಮರಾಠಾಸ್. ನೋಡಿ, ಇದಕ್ಕಿಂತ ಮುಂಚೆ ಏನು ಹೇಳಿದ್ದೆ ಹಿಂದೆ ಅಂದರೆ, ಪಾಪ ಈಜಿಪ್ಟ್ ಭಾಗದಲ್ಲೆಲ್ಲ ನೀವೇನೇ ಇರಲಿಲ್ಲ ಅವ್ರದ್ದು, ಸೊ ಹಾಗಾಗಿ ಅವ್ರು ಸೋತರು ಅಂತ. ಬಟ್ ಈಗ ಏನಾಯಿತು, ಈಜಿಪ್ಟ್ನಲ್ಲಿ ಒಳ್ಳೆ ಪ್ರಬಲವಾದಂತಹ ಸಾಮ್ರಾಜ್ಯಗಳು ಉದಯ ಆದವು. ಉತ್ತರ ಭಾರತದಲ್ಲೂ ಕೂಡ ಪ್ರಬಲವಾದಂಥ ನಾಯಕರು ಹುಟ್ಕೊಳ್ತಾರೆ. ಮರಾಠರು ಕೂಡ ಆ ಸಂದರ್ಭದಲ್ಲಿ 1650ರ ಆಸ್ಪಾಸ್ನಲ್ಲಿ ಶಿವಾಜಿ ಬರ್ತಾನೆ ಅಲ್ವಾ. ಸೊ ಮರಾಠರು ಕೂಡ ಸ್ಟ್ರಾಂಗ್ ಆದರು. ಹಾಗಾಗಿ ಪೋರ್ಚುಗೀಸರ ಅವನತಿ ಆರಂಭ ಆಗುತ್ತೆ. ಜೊತೆಗೆ ಎಂಟ್ರಿ ಆಫ್ ಇಂಗ್ಲೀಷ್, ಭಾರತಕ್ಕೆ ಬ್ರಿಟಿಷರು ಬಂದ ನಂತರ ವ್ಯಾಪಾರ ಇವ್ರ ಕೈಯಿಂದ ಅವ್ರಿಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್, ರಿಲಿಜಿಯಸ್ ಪಾಲಿಸೀಸ್ ಆ್ಯಂಡ್ ಸ್ಪಿರಿಚುವಲ್ ಪ್ರೆಷರ್ ಗೇನ್ಡ್ ದೆಮ್ ಎನಿಮೀಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಬುಕರ್ಕ್ ಏನು ಹೇಳಿದ್ದ ಅಂತ ಅಂದರೆ, ಇವ್ರಿಗೆ ಅಲ್ಲಿ ಪೋರ್ಚುಗಲ್ ಪುರುಷರಿಗೆ ಇಲ್ಲಿ ಇರುವಂಥ ಮಹಿಳೆಯರನ್ನ ಮದುವೆ ಆಗಿ ನಮ್ಮ ಒಂದು ನಮ್ಮ ಒಂದು ಸಮುದಾಯವನ್ನು ಇಲ್ಲೇ ಹರಡೋಣ ಅನ್ನುವಂಥ ಒಂದು ಮಾತು ಹೇಳಿದ್ವಿ. ನೆಕ್ಸ್ಟ್, ಇವರು ಮೊಘಲರನ್ನು ಕೂಡ ಕ್ರಿಶ್ಚಿಯನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ಮತ್ತು ಇವರು ಮೇಡಮ್ ಅವ್ರು ಹೇಳಿದ್ರು, ಸಂಗಮೇಶ್ವರಿ ಮೇಡಮ್ ಅವ್ರು ಏನು ಹೇಳಿದ್ರು ಅಂದರೆ, ಸುಮಾರು 300ಕ್ಕಿಂತ ಜಾಸ್ತಿ ಚರ್ಚ್ಗಳನ್ನ ಇವರು ಕಟ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಇದ್ದಂತಹ, ಅದಕ್ಕಿಂತ ಮುಂಚೆ ಇಲ್ಲಿರ್ತಾರಲ್ಲ, ಇಲ್ಲಿರುವಂಥ ದೇವಾಲಯಗಳ್ಯಾವು, ರಾಮ ಕೃಷ್ಣ ಹಿಂದೂ ದೇವಾಲಯಗಳಿದ್ವು, ಜೊತೆಗೆ ಮಸೀದಿಗಳಿದ್ವು. ಸೊ ಅವರ ವಿರುದ್ಧ ಇವರು ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಧಾರ್ಮಿಕವಾಗಿ ಇವರು ಭಾಗವಹಿಸಿದ್ರು. ಭಾರತದಲ್ಲಿ ಧಾರ್ಮಿಕವಾಗಿ ಭಾಗವಹಿಸಿದರೆ ಅದು ಯಾವುದೇ ಸಾಮ್ರಾಜ್ಯ ಇರಲಿ ಪತನ ಆಗುತ್ತೆ. ಓಕೆ, ಅದಕ್ಕೆ ಇದೊಂದು ಉದಾಹರಣೆ. ನೆಕ್ಸ್ಟ್, ರ್ಯಾಂಪಂಟ್ ಕರಪ್ಷನ್, ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇತ್ತು. ಜೊತೆಗೆ ಡಿಸ್ಕವರಿ ಆಫ್ ಬ್ರೆಜಿಲ್ ಇನ್ ದ ವೆಸ್ಟ್ ಡೈವರ್ಟೆಡ್ ದೇರ್ ಅಟೆನ್ಷನ್. ನೋಡಿ, ಇದು ಜಗತ್ತಿನ ಮ್ಯಾಪ್ ಅಂತ ಬಂದಾಗ ಇಲ್ಲಿ ಬ್ರೆಜಿಲ್ ಬರುತ್ತೆ, ಇಲ್ಲಿ ನಮ್ಮ ಭಾರತ ಇದೆ, ಇದು ಪೋರ್ಚುಗಲ್ ಇಲ್ಲಿದೆ. ಸೊ ಬ್ರೆಜಿಲ್ನ ಕಂಡು ಹಿಡಿತಾರೆ ಅವರು ಮತ್ತೆ ಮುಂದೆ. ಸೊ ಬ್ರೆಜಿಲ್ ಕಡೆ ಅವ್ರ ಗಮನ ಹೋಗೋದ್ರಿಂದ ಈ ಕಡೆ ಅವ್ರ ಇಂಟ್ರೆಸ್ಟ್ ಕಳೆದುಕೊಂಡು ಬಿಡ್ತಾರೆ. ನೆಕ್ಸ್ಟ್, ಡಚ್ ಓವರ್ ಪವರ್ಡ್ ದೆಮ್ ಇನ್ ಸ್ಪೈಸ್ ಟ್ರೇಡ್. ಡಚ್ ಅವರು ಏನು ಮಾಡ್ತಾರೆ, ಇವ್ರಿಗಿಂತ ಪ್ರಬಲರಾಗ್ತಾರೆ ಯಾವುದರಲ್ಲಿ, ಸ್ಪೈಸ್ ಟ್ರೇಡ್ನಲ್ಲಿ. ಸ್ಪೈಸ್ ಟ್ರೇಡ್ ಅಂತ ಅಂದರೆ ಏನು, ಈ ಮೆಣಸಿನ ಕಾಳಾಗಿರೋ ಸಾಂಬಾರು ಪದಾರ್ಥಗಳ ಒಂದು ವ್ಯಾಪಾರದಲ್ಲಿ ಅವರು ಪವರ್ಫುಲ್ ಆಗ್ತಾರೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಪೋರ್ಚುಗೀಸ್ ರೂಲ್. ಪೋರ್ಚುಗೀಸ್ ಏನೋ ಬಂದು ಹೋದರು, ಅವರ ಮಹತ್ವ ಏನು ಅಂತ ನೋಡೋದಾದರೆ, 1ನೇ ಪಾಯಿಂಟು, ಓಪನ್ಡ್ ಅಪ್ ನ್ಯೂ ಏರ್ ಆಫ್ ಗ್ಲೋಬಲ್ ಟ್ರೇಡ್. ಜಾಗತಿಕ ವ್ಯಾಪಾರದ ಮೊದಲ ಒಂದು ಯುಗವನ್ನು ಇವರು ಆರಂಭ ಮಾಡ್ತಾರೆ. ನೆಕ್ಸ್ಟ್, ಇಂಟ್ರೊಡ್ಯೂಸ್ಡ್
ಮಾಡರ್ನ್ ಟೆಕ್ನಿಕ್ಸ್ ಆಫ್ ವಾರ್ಫೇರ್ ಆ್ಯಂಡ್ ನೇವಿ, ಯುದ್ಧ ಆಡೋದಲ್ಲಿ ಮತ್ತು ನೇವಿಯಲ್ಲಿ ಆಧುನಿಕವಾದಂಥ ತಂತ್ರಜ್ಞಾನವನ್ನು ಇವರು ಅಳವಡಿಸ್ತಾರೆ. ಬಿಲ್ಟ್ ಚರ್ಚಿಸ್ ಆ್ಯಂಡ್ ರೋಡ್ಸ್, 3 ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ತಿಳ್ಕೊಳ್ಬೋದು. ಒಂದು ಟ್ರೇಡು, ಒಂದು ಯುದ್ಧ ಮತ್ತು ಚರ್ಚ್ಗಳು ಮತ್ತು ರಸ್ತೆಗಳನ್ನ ಇವರು ನಿರ್ಮಾಣ ಮಾಡಿದ್ರು. ಓಕೆನಾ? ಪೋರ್ಚುಗೀಸರ ಬಗ್ಗೆ ಅರ್ಥ ಆಯ್ತಾ ನಿಮಗೆ? ಎಸ್ ಅಂತ ಹೇಳಿ ನೋಡೋಣ ಬೇಗ ನನಗೆ. ರೋಹನ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ, BHAJSA ಒಂದು ಟ್ರಿಕ್ ಹೇಳ್ತಾ ಇದ್ದಾರೆ ಅವರು, ಇವು ಮೊಘಲರ ನೆನಪಿಟ್ಕೊಳ್ಳೋಕೆ. ಏನಂತ ಅಂದರೆ BHAJSA ಅಥವಾ JSO ಆಗುತ್ತೆ. ಸರಿನಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ 2ನೇ ಟೈಮ್ ಬಂದವರು ಅಂತಂದರೆ ಡಚ್ಚರು. ಸರ್ ಮತ್ತು ಇಂಗ್ಲೀಷರು ಅಂತ ಹೇಳಿದ್ರಿ? ನೋ, ಇಂಗ್ಲೀಷರು ಬಂದದ್ದು 1608 1612ರಲ್ಲಿ. ಬಟ್ ಇವರು ಬರೋದು ನೋಡಿ ಇಲ್ಲಿ 1602ರಲ್ಲಿ ಬರ್ತಾರೆ. ಓಕೆ. ಅರೈವಲ್ ಡ್ಯೂ ಟು ಕಮರ್ಷಿಯಲ್ ಇಂಟ್ರೆಸ್ಟ್, ಇವರು ಕೂಡ ಉದ್ದೇಶ ಏನಾಗಿತ್ತು? ವಾಣಿಜ್ಯ ಉದ್ದೇಶಕ್ಕೇ ಬರ್ತಾರೆ. ಎಸ್ಟಾಬ್ಲಿಷ್ಡ್ ಫಸ್ಟ್ ಫ್ಯಾಕ್ಟ್ರಿ ಆಟ್ ಮುಸುಲಿಪಟ್ಟಣಂ, ಆಂಧ್ರ ಪ್ರದೇಶ. ಪೋರ್ಚುಗೀಸ್ರದು ನಾಗಪಟ್ಟಣಂ, ಇವ್ರದ್ದು ಮಸುಲಿಪಟ್ಟಣಂ ಇವ್ರದ್ದು, ಡಚ್ಚರದು. ಕನ್ಫ್ಯೂಸ್ ಆಗಬಾರ್ದು, ಹೆಸರು ಕ್ಲಿಯರಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಪೋಸ್ಟ್ ಆ್ಯಂಡ್ ಫ್ಯಾಕ್ಟ್ರೀಸ್, ಇವ್ರದ್ದು ಎಲ್ಲೆಲ್ಲಿತ್ತು ಅಂತ ನೋಡೋದಾದರೆ ಸೂರತ್ ಗುಜರಾತ್ನಲ್ಲಿ. ಓಕೆ. ಇದೇನು ಬಿಮ್ಲಿಪಟ್ನಂ, ಕರೈಕಲ್ ಏನಿದೆ ನೋಡಿ, ಕನ್ನಡದಲ್ಲಿ ಏನು ಬರಿತೀವಿ ಅದನ್ನು. ಆಮೇಲೆ ಚಿನ್ಸುರ, ಬಾರಾನಗರ್, ಕಾಸಿಂ ಬಜಾರ್, ಬಾಲಾಸೋರ್, ಪಾಟ್ನಾ, ನಾಗಪಟ್ನಂ, ಕೊಚ್ಚಿನ್. ನಾಗಪಟ್ನ ಮತ್ತು ಕೊಚ್ಚಿನ್ ಪೋರ್ಚುಗೀಸರು ಇದ್ದರು, ಇವರು ಅಲ್ಲಿ ಬರ್ತಾರೆ. ಓಕೆ, ಸರಿನಾ? ಇಷ್ಟು ನೀವು ಹೆಸರನ್ನು ನೆನಪಿಟ್ಕೊಳ್ಬೇಕು. ಪದೇ 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 ಓದ್ಕೊಳ್ಳಿ, ಏನು ಪ್ರಾಬ್ಲಮ್, ನೆನಪುಳಿಯುತ್ತೆ ತಾನಾಗೆ. ಬೈ ಹಾರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಪದೇ 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 ಓದೋದು ರೂಢಿ ಆಗುತ್ತೆ. ನೆಕ್ಸ್ಟ್ ಆಂಗ್ಲೋ ಡಚ್ ರೈವಲರಿ ಅಂತ ಬರುತ್ತೆ. ಓಕೆ. ಡಚ್ಚರು ಬಂದು ಒಂದು 10 ವರ್ಷಗಳ ನಂತರ ಬ್ರಿಟಿಷರು ಕೂಡ ಬರ್ತಾರೆ. ಅವ್ರು ನೋಡಿ, ಅವ್ರು ಈಗಾಗಲೇ ಪೋರ್ಚುಗೀಸನ್ನು ಹೊರಗೆ ಹಾಕ್ತಾರೆ. ಅದಾದ ನಂತರ ಡಚ್ಚರ ಮೇಲೆ ಕಣ್ಣು ಹೋಗುತ್ತೆ ಅವರಿಗೆ. ಸೊ ಡಚ್ಚರನ್ನು ಹೊರಗೆ ಹಾಕಬೇಕು ಅಂದರೆ ಕಮರ್ಷಿಯಲ್ ಇಂಟ್ರೆಸ್ಟ್ ಇನ್ ಇಂಡಿಯಾ ಆ್ಯಂಡ್ ಇಂಡೋನೇಷ್ಯಾ. ಇಂಡಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಇವರು ಕಮರ್ಷಿಯಲ್ ಇಂಟ್ರೆಸ್ಟ್ ಇತ್ತು ಇಬ್ಬರಿಗೂ ಕೂಡ. ಓಕೆ. ಹಾಗಾಗಿ ಇಬ್ಬರ ನಡುವೆನೂ ಕೂಡ ಒಂದು ವೈರತ್ವ ಬರುತ್ತೆ. ಡಚ್ ಕ್ಯಾಪ್ಚರ್ಡ್ ರೀಜನ್ಸ್ ಇನ್ ಇಂಡೋನೇಷ್ಯಾ. ಇಂಡೋನೇಷ್ಯಾ ಎಲ್ಲಿದೆ? ಇದು ನಮ್ಮ ಜಗತ್ತಿನ ಮ್ಯಾಪ್ ಅಂತ ಅಂದರೆ ಗೊತ್ತಿರಬೇಕು ಎಲ್ರಿಗೂ. ಜಗತ್ತಿನ ಮ್ಯಾಪನ್ನು ನೋಡೋಕೆ ಆರಂಭ ಮಾಡಿ. ಇಲ್ಲಿ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಇಲ್ಲಿ ಉತ್ತರ ಅಮೇರಿಕಾ, ಇಲ್ಲಿ ಯುರೋಪ್ ಬರುತ್ತೆ, ಇಲ್ಲಿ ಆಫ್ರಿಕಾ ಬರುತ್ತೆ, ಇಲ್ಲಿ ನಮ್ಮ ಭಾರತ, ಈ ಕಡೆ ರಷ್ಯಾ, ಚೀನಾ ಎಲ್ಲ ಬರುತ್ತೆ, ಈ ಕಡೆ ಇಂಡೋನೇಷ್ಯಾ ಇದೆ ಈ ಕಡೆ. ಸೊ ಇಲ್ಲಿ ಡಚ್ಚರು ಏನು ಮಾಡ್ಕೊಳ್ತಾರೆ? ಕೆಲವೊಂದು ಇಂಗ್ಲೀಷರ ಪ್ರದೇಶವನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಕ್ಯಾಪ್ಚರ್ ಅಂದರೆ ಅದನ್ನು ವಶಪಡಿಸ್ಕೊಳ್ತಾರೆ. ಆಮೇಲೆ ಡಚ್ ವಿತ್ಡ್ರಾ ಫ್ರಮ್ ಇಂಡಿಯಾ ಆ್ಯಂಡ್ ಬ್ರಿಟಿಷ್ ಫ್ರಮ್ ಇಂಡೋನೇಷ್ಯಾ. ಓಕೆ. ಇಬ್ಬರ ನಡುವೆ ಜಗಳ ನಡೆಯುತ್ತೆ, ಯುದ್ಧ ಎಲ್ಲ ನಡೆಯುತ್ತೆ ಚಿಕ್ಕದು. ಆಗ ಏನು ಒಂದು ಮಾತುಕತೆ ಆಗುತ್ತೆ ಅವರಿಗೆ. ಬ್ರಿಟಿಷರು ಹೇಳ್ತಾರೆ, ನೋಡಿ ನಾವು ಇಂಡೋನೇಷ್ಯಾ ಬಿಟ್ಟು ಹೋಗ್ತೀವಿ, ನೀವು ಭಾರತ ಬಿಟ್ಟು ಹೋಗ್ಬಿಡಿ. ಯಾರಿಗೆ ಹೇಳ್ತಾರೆ? ಬ್ರಿಟಿಷರು ಡಚ್ಚರಿಗೆ ಹೇಳ್ತಾರೆ. ಸೊ ಒಪ್ಕೊಳ್ತಾರೆ ಡಚ್ಚರು ಇಂಡೋನೇಷ್ಯಾಗೆ ಸೀಮಿತ ಆಗ್ತಾರೆ, ಬ್ರಿಟಿಷರು ಭಾರತಕ್ಕೆ ಸೀಮಿತ ಆಗ್ತಾರೆ. ಓಕೆನಾ? ಸೊ ಇಷ್ಟನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಕಾರೈಕಲ್ ಅಂತ ನೋಡಿ, ಅದು ಕಾರೈಕಲ್. ಓಕೆ. ನೆಕ್ಸ್ಟ್ ಡಿಕ್ಲೈನ್ ಇನ್ ಇಂಡಿಯಾ. ಡಚ್ಚರ ಒಂದು ಅವಧಿ ಹೇಗೆ ಕಡಿಮೆ ಕುಸಿತು ಅಂತ ನೋಡೋದಾದರೆ, ದ ಡಿಫೀಟ್ ಆಫ್ ಡಚ್ ಇನ್ ಆಂಗ್ಲೋ ಡಚ್ ರೈವಲರಿ ಆ್ಯಂಡ್ ಶಿಫ್ಟಿಂಗ್ ಆಫ್ ದ ಡಚ್ ಅಟೆನ್ಷನ್ ಟು ದ ಮಲಯ ಆರ್ಚಿಪೆಲಾಗೋ. ಆರ್ಕಿಪೆಲಾಗೋನು ಅಂತಾರೆ ಕೆಲವೊಬ್ರು, ಆರ್ಚಿಪೆಲಾಗೋನು ಕೆಲವೊಬ್ರು ಅಂತಾರೆ. ನೀವು ಯಾವ ರೀತಿ ಉಚ್ಚಾರ ಮಾಡ್ತಿರೋದು. ಈ ಭಾಗದಲ್ಲಿ ಏನೇನು ಬರುತ್ತಲ್ಲ, ಈ ಕಡೆ ಅವರು ಗಮನ ಹೋಗೋದ್ರಿಂದ ಇಂಡೋನೇಷ್ಯಾ ಕಡೆ ಹೋಗಿಬಿಡ್ತಾರೆ ಅವರು ಡಚ್ಚರು. ಭಾರತದಲ್ಲಿ ಬ್ರಿಟಿಷರು ಉಳಿದು ಬಿಡ್ತಾರೆ. ಕೆಲವೊಂದು ಇಂಪಾರ್ಟೆಂಟ್ ಯುದ್ಧಗಳು ಕೂಡ ನಡೆಯುತ್ತೆ ಬ್ರಿಟಿಷರು ಮತ್ತು ಡಚ್ಚರ ನಡುವೆ. ಎಲ್ಲನೂ ಕೂಡ ನಮಗೆ ಬೇಕಾಗಲ್ಲ. 2 ಯುದ್ಧಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಥರ್ಡ್ ಆಂಗ್ಲೋ ಡಚ್ ವಾರ್, ಡಚ್ ಕ್ಯಾಪ್ಚರ್ಡ್ ಇಂಗ್ಲೀಷ್ ಶಿಪ್ಸ್. ಓಕೆ. 3ನೇ ಆಂಗ್ಲೋ ಡಚ್ ಯುದ್ಧದಲ್ಲಿ ಏನು ಮಾಡ್ತಾರೆ? ಡಚ್ಚರು ಇಂಗ್ಲೀಷರ ಶಿಪ್ಸನ್ನು ಕಬ್ಜಾ ಮಾಡ್ಕೊಂಡಿರ್ತಾರೆ. ಬ್ಯಾಟಲ್ ಆಫ್ ಬಿದೇರಾ ಅಂತ ಬರುತ್ತೆ. ಬ್ಯಾಟಲ್ ಆಫ್ ಬಿದೇರಾ 1759ರಲ್ಲಿ. ಆಗ ಇಂಗ್ಲೀಷ್ ಡಿಪೀಟೆಡ್ ಡಚ್ಚರನ್ನು ಇಂಗ್ಲೀಷರು ಸೋಲಿಸ್ತಾರೆ. ಆಗ ಡಚ್ಚರು ಇಂಡೋನೇಷ್ಯಾ ಕಡೆ ಹೋಗಿಬಿಡ್ತಾರೆ. ಯಾವಾಗ? 1759. ಇವರು ಬಂದದ್ದು 1602 ಆಸ್ಪಾಸ್ನಲ್ಲಿ ಅಲ್ವಾ? ಎಸ್, 1602ರಲ್ಲಿ. ಅಂದರೆ ಸುಮಾರು ಒಂದು 150 ವರ್ಷಗಳ ಕಾಲ ಭಾರತದಲ್ಲಿ ಡಚ್ಚರು ಕೂಡ ಇದ್ದರು ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಎಸ್. ಓಕೆ, ಕಂಟಿನ್ಯೂ ಮಾಡೋಣ. ನೋಡಿ, ಮೊದಲು ಬಂದವರು ಪೋರ್ಚುಗೀಸರು, ನೆಕ್ಸ್ಟ್ ಬಂದವರು ಡಚ್ಚರು. ಈಗ ಬರ್ತಾರೆ ಭಾರತವನ್ನು 200 ವರ್ಷಗಳ ಕಾಲ ಆಡಿದಂತಹ ಬ್ರಿಟಿಷರು. ನೋಡೋಣ. ಸರಿ. 1600ನೇ ಇಸ್ವಿಯಲ್ಲಿ ಕ್ವೀನ್ ಎಲಿಜಬೆತ್ ಇರ್ತಾಳಲ್ಲ, ರಾಣಿ, ಇವಳೇನು ಕೊಡ್ತಾಳಂದರೆ ಚಾರ್ಟರನ್ನು ಕೊಡ್ತಾಳೆ. ಚಾರ್ಟರ್ ಅಂದರೆ ಸಣ್ಣದು, ನಾಗರಿಕ ಸಣ್ಣದು ಅಂತ ಕರಿತೀವಿ ನಾವು ಅದನ್ನು. ಪರ್ಮಿಷನ್ ಕೊಡೋದು ಅಂದರೆ ಒಂದು ಜನರಿಗೆ ಅದೆಲ್ಲರೂ ಕಾಣೋ ಆ ರೀತಿ ಒಂದು ದಾಖಲೆಯನ್ನು ಕೊಡೋದು. ಅದು ಎಥಿಕ್ಸ್ನಲ್ಲಿ ಕೂಡ ಬರುತ್ತೆ. ಆಫೀಸ್ಗಳಲ್ಲಿ ಚಾರ್ಟರನ್ನು ಅಂಟಿಸಿರ್ತಾರೆ.
ಯಾರಿಗೆ ಕೊಡ್ತಾಳೆ ಇವಳು ಅಂತ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ. ಈಸ್ಟ್ ಇಂಡಿಯಾ ಕಂಪ್ನಿ ಇದೇನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಿತ್ತಲ್ಲ ಅದಕ್ಕೆ ಟ್ರೇಡ್ಗೆ ವ್ಯಾಪಾರಕ್ಕೆ ಕೊಡ್ತಾಳೆ, ವ್ಯಾಪಾರ ಮಾಡೋಕ್ಕೆ. ಈಗ ಹೇಳಿ ನನಗೆ, ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಸರ್ಕಾರ ಕಂಪ್ನಿನ ಅಥವಾ ಪ್ರೈವೇಟ್ ಕಂಪ್ನಿ? ಸರ್ಕಾರ ಕಂಪ್ನಿ ಅಂದರೆ ಎಸ್ ಅಂತ ಟೈಪ್ ಮಾಡಿ, ಪ್ರೈವೇಟ್ ಇದ್ದರೆ ಪಿ ಅಂತ ಟೈಪ್ ಮಾಡಿ. ರಾಣಿ ಕೊಟ್ಟಿದ್ದಾಳೆ ಅವರಿಗೆ ಪರ್ಮಿಷನ್ನು. ಯಾರಿಗೆ? ಯಾವುದಕ್ಕೆ? ಈಸ್ಟ್ ಇಂಡಿಯಾ ಕಂಪ್ನಿಗೆ. ಅದು ಪ್ರೈವೇಟ್ ಕಂಪ್ನಿನ ಅಥವಾ ಸರ್ಕಾರಿ ಕಂಪ್ನಿನ? ಅದು ಕ್ಲಿಯರ್ ಇರಬೇಕು ನಿಮಗೆ, ಮುಂದೆ ಬೇಕಾಗತ್ತೆ ಅದು ನಮಗೆ. ಓಕೆ, ಪ್ರೈವೇಟ್ ಕಂಪ್ನಿ ಅದು ಗೊತ್ತಿರಬೇಕು ನಿಮಗೆ, ಅದು ಪ್ರೈವೇಟ್ ಕಂಪ್ನಿ. ಸರಿನಾ? ನೆಕ್ಸ್ಟ್ 1608ರಲ್ಲಿ ವಿಲಿಯಂ ಹಾಕಿನ್ಸ್ ಏನು ಮಾಡ್ತಾನೆ, ಜಹಾಂಗೀರ್ ಕೋರ್ಟ್ಗೆ ಬರ್ತಾನೆ. ಆಮೇಲೆ 1612ರಲ್ಲಿ ಕ್ಯಾಪ್ಟನ್ ಥಾಮಸ್ ಬೆಸ್ಟ್ ಅನ್ನೋನು ಡಿಫೀಟೆಡ್ ದ ಪೋರ್ಚುಗೀಸ್ ವಿಚ್ ಇಂಪ್ರೆಸ್ ದ ಜಹಾಂಗೀರ್. ನೋಡಿ, ನೆನ್ಪಿಟ್ಕೊಳ್ಳಿ, ಮೊಘಲರು ಪೋರ್ಚುಗೀಸರನ್ನ ಯಾಕೆ ಮೆಚ್ಕೊಂಡಿದ್ರು ಅಂತ ನಾವು ಹಿಂದಿನ ಪುಟಗಳಲ್ಲಿ ಓದಿದ್ವಿ. ಅಲ್ಲಿ ಏನಾಗಿತ್ತು ಅಂದರೆ, ಪೋರ್ಚುಗೀಸರು ನೇವಿಯಲ್ಲಿ ತುಂಬ ಸ್ಟ್ರಾಂಗ್ ಇದ್ದರು, ಅದಕ್ಕೆ ಇಷ್ಟ ಆಗಿದ್ರು ಮೊಘಲರಿಗೆ. ಬಟ್ ಇಲ್ಲಿ ಕ್ಯಾಪ್ಟನ್ ಥಾಮಸ್ ಬೆಸ್ಟ್ ಅನ್ನೋನು ಪೋರ್ಚುಗೀಸರನ್ನೇ ಸೋಲಿಸಿಬಿಟ್ಟಾಗ ಏನಾಗುತ್ತೆ, ಜಹಾಂಗೀರ್ಗೆ ಇಂಪ್ರೆಸ್ ಆಗುತ್ತೆ. ಏನಪ್ಪ ಇವರು ಪೋರ್ಚುಗೀಸರನ್ನ ನಾವು ಸ್ಟ್ರಾಂಗ್ ಅಂದ್ಕೊಂಡಿದ್ವಿ, ಈತ ನೋಡಿದ್ರೆ ಇವರನ್ನೇ ಸೋಲಿಸ್ದ ಅಂತ ಥಾಮಸ್ ಬೆಸ್ಟ್ ಮೇಲೆ ಹೆಚ್ಚಿನ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಅವ್ರಿಗೊಂದು ಅಭಿಮಾನ ಬಂದುಬಿಡುತ್ತೆ ಜಹಾಂಗೀರ್ಗೆ. ಓಕೆ, ಆಗ ಮುಂದೆ 1613ರಲ್ಲಿ ಫಸ್ಟ್ ಫ್ಯಾಕ್ಟ್ರಿನ ಕಟ್ತಾರೆ ಬ್ರಿಟಿಷರು. ಎಲ್ಲಿ ಕಟ್ತಾರೆ ಬ್ರಿಟಿಷರು? ಸೂರತ್ನಲ್ಲಿ ಕಟ್ಟಿದ್ರು, ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ 1615ರಲ್ಲಿ ಥಾಮಸ್ ರೋ ಅನ್ನೋನು ಏನು ಮಾಡ್ತಾನೆ, ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಬಂದು ಸೆಟಪ್ ಪರ್ಮಿಷನ್ ತೊಗೊಳ್ತಾನೆ. ಎಲ್ಲೆಲ್ಲಿ ಫ್ಯಾಕ್ಟ್ರಿ ಕಟ್ಟೋಕೆ? ಆಗ್ರಾ, ಅಹಮದಾಬಾದ್ ಮತ್ತು ಬರೋಚ್ನಲ್ಲಿ. ಫಸ್ಟ್ ಸೂರತ್ನಲ್ಲಿ ಕಟ್ತಾರೆ, ಅದಾದ ನಂತರ ಆಗ್ರಾ, ಅಹಮದಾಬಾದ್ ಮತ್ತು ಬರೋಚ್ಗಳಲ್ಲಿ 4 ಪ್ರದೇಶಗಳಲ್ಲಿ ಅವರು ಕಟ್ತಾರೆ. ಸರಿನಾ? ಯಾರು? ಥಾಮಸ್ ರೋ ಕಟ್ಟಿರುವಂಥ ಫ್ಯಾಕ್ಟ್ರಿಗಳು ಆಗ್ರಾ, ಅಹಮದಾಬಾದ್ ಮತ್ತು ಬರೋಚ್ನಲ್ಲಿ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 1632 ಅಲ್ಲಿ ಗಾಟ್ ಗೋಲ್ಡನ್ ಫರ್ಮಾನ್ ಫ್ರಮ್ ಸುಲ್ತಾನ್ ಆಫ್ ಗೋಲ್ಕೊಂಡ ಅನ್ನುವಂಥ ಒಂದು ಪ್ರದೇಶದ ಸುಲ್ತಾನನಿಂದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಗೋಲ್ಡನ್ ಫರ್ಮಾನನ್ನು ಪಡೀತಾರೆ. ಗೋಲ್ಡನ್ ಫರ್ಮಾನ್ ಅಂತಂದರೆ ಅದೊಂದು ರೀತಿ ಪರ್ಮಿಷನ್ ಇದ್ದ ಹಾಗೆ. ಯಾವುದಕ್ಕೆ? ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ನ ಪಡೀತಾರೆ ಅವನಿಂದ. ಓಕೆ, 1639ರಲ್ಲಿ ಏನಾಗುತ್ತೆ, ಗಾಟ್ ಪರ್ಮಿಷನ್ ಟು ಫೋರ್ಟಿಫೈ ದ ಮದ್ರಾಸ್ನಲ್ಲಿ ಅವರ ಒಂದು ಕೇಂದ್ರಗಳ ಸುತ್ತಮುತ್ತ ಕೋಟೆಯನ್ನು ಕಟ್ಕೊಳ್ಳೋಕ್ಕೆ ಪರ್ಮಿಷನ್ನ ಪಡೀತಾರೆ ಇಂಗ್ಲೀಷರು. ನೆಕ್ಸ್ಟ್ 1662ರಲ್ಲಿ ರಿಸೀವ್ಡ್ ಬಾಂಬೆ ಆ್ಯಸ್ ಡೌರಿ ಗಿಫ್ಟ್ ಫ್ರಮ್ ಪೋರ್ಚುಗೀಸರು ಮತ್ತು ಇವರ ರಾಜಕುಮಾರನಿಗೂ ಮದುವೆ ಆಗುತ್ತೆ. ಪೋರ್ಚುಗೀಸ್ ರಾಜಕುಮಾರಿಗೂ ಇವರ ರಾಜಕುಮಾರನಿಗೂ ಮದುವೆ ಆಗುತ್ತೆ. ಸೊ ಪೋರ್ಚುಗೀಸರು ಇವರಿಗೆ ಬಾಂಬೆಯನ್ನು ಗಿಫ್ಟ್ ಆಗಿ ಕೊಡ್ತಾರೆ, ವರದಕ್ಷಿಣೆಯಾಗಿ ಕೊಡ್ತಾರೆ. ಇಷ್ಟು ನೆನಪುಳಿತಾ ಹೇಳ್ತೀನಿ ಇನ್ನೊಂದು ಸಾರಿ ಕ್ರೊನೊಲಾಜಿಕಲ್ ನೆನ್ಪಿಟ್ಕೊಳ್ಳಿ, ಇಸ್ವಿ ನೆನ್ಪಿಟ್ಕೊಳ್ಬೇಡಿ, ಅದರ ಆಸ್ಪಾಸ್ ಇಸ್ವಿ ನೆನ್ಪಿಟ್ಕೊಂಡ್ರೆ ಸಾಕು. ಕ್ವೀನ್ ಎಲಿಜಬೆತ್ ಇದ್ದವಳು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಪರ್ಮಿಷನ್ನ ಕೊಡ್ತಾಳೆ ಮೊದಲು ಯಾವುದಕ್ಕೆ? ವ್ಯಾಪಾರ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ವಿಲಿಯಂ ಹಾಕಿನ್ಸ್ ಬರ್ತಾನೆ, ಜಹಾಂಗೀರ್ನ ಕೋರ್ಟ್ಗೆ ಹೋಗ್ತಾನೆ. ಥಾಮಸ್ ಬೆಸ್ಟ್ ಅನ್ನೋನು ಪೋರ್ಚುಗೀಸನ್ನು ಸೋಲಿಸ್ತಾನೆ, ಅದರಿಂದ ಜಹಾಂಗೀರ್ ಇಂಪ್ರೆಸ್ ಆಗ್ತಾನೆ. ಅದರ ನಂತರ ಸೂರತ್ನಲ್ಲಿ ಫ್ಯಾಕ್ಟ್ರಿ ಕಟ್ಟೋಕ್ಕೆ ಪರ್ಮಿಷನ್ ತೊಗೊಳ್ತಾರೆ. ನೆಕ್ಸ್ಟ್ ಥಾಮಸ್ ರೋನ್ ಅವನು ಬರ್ತಾನೆ, ಆತ ಆಗ್ರಾ, ಅಹಮದಾಬಾದ್ ಮತ್ತು ಬರೋಚ್ನಲ್ಲಿ ಫ್ಯಾಕ್ಟ್ರಿಯನ್ನು ಕಟ್ಟೋಕ್ಕೆ ಪರ್ಮಿಷನ್ ತೊಗೊಳ್ತಾನೆ ಅಲ್ವಾ. ನೆಕ್ಸ್ಟ್ 1632ರಲ್ಲಿ ಗೋಲ್ಕೊಂಡ ಸುಲ್ತಾನಿಂದ ಇವರು ಗೋಲ್ಡನ್ ಫರ್ಮಾನ್ನ ಪಡೀತಾರೆ. ಅದಾದ ನಂತರ ಮದ್ರಾಸ್ನಲ್ಲೂ ಕೂಡ ಕೋಟೆಯನ್ನು ಕಟ್ಕೊಳ್ಳೋಕ್ಕೆ ಪರ್ಮಿಷನ್ ತೊಗೊಳ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿರುವಂಥ ಪಾಯಿಂಟ್ನಲ್ಲಿ ಈ ಪೋರ್ಚುಗೀಸರಿಂದ ಬಾಂಬೆಯನ್ನು ಗಿಫ್ಟ್ ಆಗಿ ತೊಗೊಳ್ತಾರೆ. ಸರಿನಾ? ಇಷ್ಟು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ ಇದು? ಎಸ್ ಅಂತ ಹೇಳಿ ನೋಡೋಣ ಅರ್ಥ ಆಗಿದ್ರೆ. ಭುವನೇಶ್ವರಿ ಮೇಡಮ್ ಅವರು ಒಂದು ಟ್ರಿಕ್ ಹೇಳ್ತಾ ಇದ್ದಾರೆ ನೋಡಿ ಎಲ್ರಿಗೂ. ಪಿ ಡಿ ಎಫ್ ಅಂತ ಎಲ್ರಿಗೂ ಗೊತ್ತು. ಓಕೆ, ಸಾರಿ, ಪಿ ಡಿ ಎಫ್ ಗೊತ್ತು. ಡಿ ಮತ್ತು ಎಫ್ ನಡುವೆ ಒಂದು ಬಿ ಹಾಕಿ. ಪಿ ಅಂದರೆ ಪೋರ್ಚುಗಲ್, ಡಿ ಅಂದರೆ ಡಚ್ಚರು, ಬಿ ಅಂದರೆ ಏನಿದು ಬ್ರಿಟಿಷರು, ಎಫ್ ಅಂದರೆ ಫ್ರೆಂಚರು. ಇಷ್ಟು ಗೊತ್ತಿರಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ರು ಅವರು, ಏನಂದರೆ ಆ ಗೋಲ್ಡನ್ ಫರ್ಮಾನ್ಗೆ ಸುವರ್ಣ ರಹದಾರಿ ಪತ್ರ ಅಂತ ಅಂತಾರಂತೆ. ನೀವು ಕನ್ನಡದಲ್ಲಿ ಬರೆಯುವಾಗ ಗೋಲ್ಡನ್ ಫರ್ಮಾನ್ ಅಂತಲೇ ಬರೀರಿ. ಓಕೆ, ಅದು ಚೆಕ್ ಮಾಡೋರು ಜನರಲ್ ಸ್ಟಡೀಸ್ ಇರುತ್ತೆ, ಇದು ಅವ್ರಿಗೆ ಅರ್ಥ ಆಗಲ್ಲ. ನೆಕ್ಸ್ಟ್, ಮೀನ್ ವೈಲ್ ದೇ ಆಲ್ಸೋ ಗಾಟ್ ಪರ್ಮಿಷನ್ ಟು ಟ್ರೇಡ್ ಇನ್ ಬೆಂಗಾಲ್ ಬೈ ಪೇಯಿಂಗ್ ಡ್ಯೂಟೀಸ್ ಬಟ್ ನಾಟ್ ಟು ಫೋರ್ಟಿಫೈ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅವರು ಅದರ ನಡುವೆ ಬಂಗಾಳದಲ್ಲೂ ಕೂಡ ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ ತೊಗೊಳ್ತಾರೆ. ಓಕೆ, ಬಟ್ ಕೋಟೆ ಕಟ್ಟೋಕ್ಕಲ್ಲಿ ಅವರಿಗೆ ಪರ್ಮಿಷನ್ ಸಿಗೋದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್
1717ರಲ್ಲಿ ಫಾರೂಕ್ ಶಿಯಾರ್ ಫರ್ಮಾನ್ ಕೊಡ್ತಾನೆ. ಫಾರೂಕ್ ಶಿಯಾರ್ ಅನ್ನುವಂಥ ಒಬ್ಬ ರಾಜ ಅಥವಾ ನವಾಬ ಏನು ಮಾಡ್ತಾನೆ, ಇವರಿಗೆ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ ಪರ್ಮಿಷನ್ ಕೊಡ್ತಾನೆ, ಇದನ್ನು ಏನಂತ ಕರೀತಾರೆ, ಮ್ಯಾಗ್ನಾ ಕಾರ್ಟಾ ಆಫ್ ಕಂಪ್ನಿ. ಅಂದರೆ ಇಲ್ಲಿ ತುಂಬ ಅವಕಾಶಗಳನ್ನ ಕೊಟ್ಬಿಡ್ತಾನೆ ಅವನು, ತುಂಬ ಅಧಿಕಾರ ಕೊಟ್ಬಿಡ್ತಾನೆ ಬ್ರಿಟಿಷ್ ಕಂಪನಿಗೆ. ಓಕೆ, ಇಟ್ ಗೇವ್ ದೆಮ್ ಪರ್ಮಿಷನ್ ಟು ಮಿಂಟ್ ದೇರ್ ಓನ್ ಕಾಯಿನ್. ನೋಡಿ, ಸ್ವಂತ ನಾಣ್ಯಗಳನ್ನ ಚಾಪಿಸಿಕೊಳ್ಳೋಕೆ, ಮುದ್ರಿಸೋಕೆ, ತಯಾರು ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ ಇದರಿಂದ. ಅಷ್ಟೇ ಅಲ್ಲದೆ ಅಲೋಡ್ ಡ್ಯೂಟಿ ಫ್ರೀ ಟ್ರೇಡ್, ಅಂದರೆ ತೆರಿಗೆ ಇಲ್ಲದೆ ವ್ಯಾಪಾರ ಮಾಡೋಕ್ಕೂ ಕೂಡ ಅವರಿಗೆ ಪರ್ಮಿಷನ್ ಸಿಗುತ್ತೆ. ದಿಸ್ ಎಂಡೆಡ್ ಅಪ್ ಗಿವಿಂಗ್ ದೆಮ್ ಲಾರ್ಜ್ ನಂಬರ್ ಆಫ್ ಟ್ರೇಡ್ ಕನ್ಸೆನ್ಷಸ್. ಇದರಿಂದ ತುಂಬ ಬ್ರಿಟಿಷರಿಗೆ ಅನುಕೂಲ ಆಗುತ್ತೆ, ಬಟ್ ಭಾರತಕ್ಕೆ ಇದರಿಂದ ಇಲ್ಲಿಂದನೇ ಹಾನಿ ಆಗೋಕ್ಕೆ ಆರಂಭ ಆಗುತ್ತೆ. ಯಾರು ಕೊಟ್ಟರು ಇದನ್ನು? ಫಾರೂಕ್ ಶಿಯಾರ್ ಅನ್ನೋನು ಪರ್ಮಿಷನ್ ಕೊಡ್ತಾನೆ. ಸರಿನಾ? ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರೋರು ಡ್ಯಾನಿಷರು. ಓಕೆ, ಇವ್ರು ನಡು ಬಂದು ಹೋಗ್ತಾರೆ, ಇವರು ಡ್ಯಾನಿಷರು. ಇವ್ರದ್ದು 1616ರಲ್ಲಿ ಬರ್ತಾರೆ. ಇವರು ಮೇನ್ ಫೋಕಸ್ ಆದದ್ದು ಮಿಷನರಿ ಆ್ಯಕ್ಟಿವಿಟೀಸ್ ಮೇಲೆ, ಅಂದರೆ ಈ ಚರ್ಚು, ಮತಾಂತರ, ಶಿಕ್ಷಣ, ಇದ್ರ ಮೇಲೆ. ಸೊ ಇವರು ಧರ್ಮದಲ್ಲಿ ಭಾಗವಹಿಸಿದ್ರಲ್ಲ ಭಾರತೀಯರು, ಇವ್ರನ್ನ ಕಳಿಸ್ಬಿಡ್ತಾರೆ, ನಡೀರಪ್ಪ ನೀವು ಅಂತ ಹೇಳಿ. ಓಕೆ, ಆಮೇಲೆ ಇವರ ಇಂಪಾರ್ಟೆಂಟ್ ಲೊಕೇಶನ್ಗಳು ಅಂತ ಅಂದರೆ ಟ್ರ್ಯಾಂಕ್ ಬಾರ್ ಅಂತ ಒಂದು ಬರುತ್ತೆ, ಟ್ರ್ಯಾಂಕ್ಯೂ ಬಾರ್ ಅಂತ ಏನೋ ಇದೆ, ಅದು ತಂಜಾವೂರಿನಲ್ಲಿ. ನೆಕ್ಸ್ಟ್ ಸೇರಾಂಪುರ್ ಅಂತ ಒಂದಿದೆ ಕಲ್ಕತ್ತಾ ಬಳಿ. ಓಕೆ, ತಂಜಾವೂರಿನ ಸಮೀಪ ಒಂದು ಟ್ರ್ಯಾಂಕ್ ಬಾರ್ ಅಂತ ಹೇಳಿ, ಸೇರಾಂಪುರ ಇರೋದು ಕಲ್ಕತ್ತಾ ಬಳಿ. ಇವೆರಡು ನೆನ್ಪಿಟ್ಕೊಳ್ಳಿ ಹೆಸರು ಇವ್ರದ್ದು. ಲಾಸ್ಟ್ ಫ್ಯಾಕ್ಟ್ರೀಸ್ ವೇರ್ ಇವೆಂಚುಲಿ ಸೋಲ್ಡ್ ಬ್ರಿಟಿಷ್. 1845ರಲ್ಲಿ ಬ್ರಿಟಿಷರಿಗೆ ಮಾರಿಬಿಟ್ಟು ಇವ್ರು ಹೋಗ್ಬಿಡ್ತಾರೆ. ಇವರೇನು ಅಷ್ಟು ಪ್ರಭಾವಶಾಲಿಯಾಗಿರಲಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದರು ಅಂತ ಹೇಳ್ಬೋದು ಇವರು ಡ್ಯಾನಿಷರು. ಓಕೆ, ನೆಕ್ಸ್ಟ್ ಬರೋರು ಫ್ರೆಂಚರು ಬರ್ತಾರೆ. ನಾನು ಇನ್ನೊಂದು 15 ನಿಮಿಷ ತೊಗೊಳ್ಬೋದಲ್ಲ ಕ್ಲಾಸನ್ನು? ಎಸ್ ಅಂತ ಹೇಳಿ ನೋಡೋಣ, ಒಂದು 15 ನಿಮಿಷ ತೊಗೊಳ್ಬೋದಾ? ದಾವೂದ್ ಇಬ್ರಾಹಿಂ ಅವರು ಎಷ್ಟು ಸಾಕು ಸದ್ಯಕ್ಕೆ IASಗೆ. ಮ್ಯಾಗ್ನಾ ಕಾ ಅಲ್ಲ, ಅದು ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಯಾರು ಗೊತ್ತು ಹೇಳಿ ನೋಡೋಣ? ಅದೊಂದು ದೊಡ್ಡ ಪರ್ಮಿಷನ್ ಇದ್ದ ಹಾಗೆ. ಅದು ಒಂದು ರೀತಿ ಚಾರ್ಟರ್, ಸಣ್ಣದು ಇದ್ದ ಹಾಗೆ. ಕನ್ನಡದಲ್ಲಿ ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತಲೇ ಕರಿತೀವಿ. ಏನು ಕರಿತೀವಿ ಮ್ಯಾಗ್ನಾ ಕಾರ್ಟಾಗೆ ಕನ್ನಡದಲ್ಲಿ? ಹಾಗೆ ಬರೆದ್ರೂ ಕೂಡ ನಡೆಯುತ್ತೆ, ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ನೋಡೋಣ, ಯಾರಾದರೂ ಗೊತ್ತಿದ್ರೆ. ಮಹಾಸನ್ನದು ಅಂತ ಕರಿತೀವಾ? ಎಸ್, ಮಹಾಸನ್ನದು. ನಾಗರಿಕ ಸನ್ನದು ಅಲ್ಲ, ಮಹಾಸನ್ನದು ಅಂದರೆ ಪವರ್ಫುಲ್ ಪರ್ಮಿಷನ್ನ ಕೊಡಲಾಗತ್ತೆ ಅದರ ಅಡಿಯಲ್ಲಿ. ಓಕೆ, ಇನ್ನೊಂದು 12 ನಿಮಿಷ ತೊಗೊಳ್ತೀನಿ, 8:15ವರೆಗೆ. ಹಾಂ, ನೆಕ್ಸ್ಟ್ ಬರೋರು ಫ್ರೆಂಚರು ಬರ್ತಾರೆ. ಇವರು ನೋಡಿ, ಲಾಸ್ಟ್ ಯುರೋಪಿಯನ್ಸ್ ಟು ಎಂಟರ್ ಇಂಡಿಯಾ. ಫಸ್ಟ್ ಬಂದವರು ಪೋರ್ಚುಗೀಸರು, ಕೊನೆಗೆ ಹೋದವರು ಕೂಡ ಪೋರ್ಚುಗೀಸರು. ಬಟ್ ಕೊನೆಗೆ ಬಂದವರು ಯಾರು ಭಾರತಕ್ಕೆ ಅಂದರೆ ಫ್ರೆಂಚರು. ಕೊನೆಗೆ ಬಂದ ಯುರೋಪಿಯನ್ಗಳಲ್ಲಿ ಫ್ರೆಂಚರು ಕೊನೆಯವರಾಗ್ತಾರೆ. ಓಕೆ, ನೆಕ್ಸ್ಟ್ ಇವ್ರದ್ದು ನೋಡೋಣ. 1664ರಲ್ಲಿ ಗಾಟ್ ಮೊನೋಪೊಲಿ ಆಫ್ ಟ್ರೇಡ್ ಇನ್ ಇಂಡಿಯಾ ಫ್ರಮ್ ದ ಕಿಂಗ್. ಏನು ಸರ್ ಇದರ ಅರ್ಥ? ಮೊನೋಪೋಲಿ ಅಂತ ಅಂದರೆ ಏನು ಗೊತ್ತಾ? ಈಗ ನೀವಿದ್ದೀರಿ, ಓಕೆ, ಒಬ್ಬ ರಾಜ ಇದ್ದಾನೆ ಅನ್ಕೊಳ್ಳೋಣ. ನೀವು ಅವನ ಬಳಿ ಹೋಗ್ತೀರಿ. ಹೋಗಿ ಏನು ಕೇಳ್ಕೊಳ್ಳೋದು? ನೋಡಿ ರಾಜ, ನಾನು ಹೀಗೆ ಭಾರತಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ವ್ಯಾಪಾರ ಮಾಡಬೇಕು, ಅದಕ್ಕೋಸ್ಕರ ನೀವು ನನಗೆ ಮೊನೋಪೋಲಿಯನ್ನು ಕೊಡಬೇಕು. ಅಂದರೆ ನಾನಲ್ಲಿ ಹೋಗಿ ನಾನೊಬ್ಬನೇ ವ್ಯಾಪಾರ ಮಾಡೋನು, ಬೇರೆ ಯಾವುದೇ ಕಂಪ್ನಿಯವರು ಕೂಡ ವ್ಯಾಪಾರ ಮಾಡೋ ಹಾಗಿಲ್ಲ ಅಲ್ಲಿ ಅಂತ ಹೇಳಿ ಇವರು ಪರ್ಮಿಷನ್ ತೊಗೊಳ್ತಾರೆ. ಯಾರು? ಈ ಫ್ರೆಂಚರ ಒಂದು ಕಂಪ್ನಿ. ಆ ಕಂಪ್ನಿ ಹೆಸರು ಕೊಟ್ಟಿಲ್ಲ ಅಲ್ಲ, ಅದೊಂದು ಅಷ್ಟೊಂದು ಮುಖ್ಯ ಇಲ್ಲ ಅದಕ್ಕೋಸ್ಕರ. ಸೊ ಅವರು ಏಕಸ್ವಾಮ್ಯ ಅಂತ ಕರೀತಾರೆ ಕನ್ನಡದಲ್ಲಿ ಮೊನೋಪೋಲಿಯನ್ನು. ಅಂದರೆ ಅವರು ಅಷ್ಟೇ ವ್ಯಾಪಾರ ಮಾಡಬೇಕು, ಬೇರೆಯವ್ರಿಗಲ್ಲಿ ಅವಕಾಶ ಇಲ್ಲ. ಯಾವ ದೇಶದಿಂದ? ಫ್ರಾನ್ಸ್ನಿಂದ ಮತ್ತೆ ಯಾವುದೇ ಕಂಪ್ನಿನೂ ಕೂಡ ಭಾರತಕ್ಕೆ ಬರೋ ಹಾಗಿಲ್ಲ. ಇವ್ರು ಯಾರು ಪರ್ಮಿಷನ್ ತೊಗೊಳ್ತಾ ಇದ್ದಾರಲ್ಲ ಇವರು ಮಾತ್ರ ವ್ಯಾಪಾರ ಮಾಡೋದು. ಇದನ್ನು ಏಕಸ್ವಾಮ್ಯ, ಮೊನೋಪೋಲಿ ಅಂತ ಕರಿತೀವಿ. ಸೊ 1667ರಲ್ಲಿ ಸೆಟ್ ಅಪ್ ಫಸ್ಟ್ ಫ್ಯಾಕ್ಟ್ರಿ ಆಟ್ ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿಯನ್ನು ಇವರು ಕಟ್ತಾರೆ. ಯಾರು? ಫ್ರೆಂಚರು. ಮತ್ತೊಬ್ಬರು ಕಟ್ಟಿದ್ರಲ್ಲ, ಯಾರು ಫಸ್ಟ್ ಫ್ಯಾಕ್ಟ್ರಿನ ಹೇಳಿ ನೋಡೋಣ ಬೇಗ ನನಗೆ. ಹಿಂದೆನೂ ಕೂಡ ಒಬ್ಬರು ಸೂರತ್ನಲ್ಲಿ ಮೊದಲ ಒಂದು ಫ್ಯಾಕ್ಟ್ರಿನ ಕಟ್ಟಿದ್ರು. ಯಾರವರು? ಬ್ರಿಟಿಷರಾ, ಪೋರ್ಚುಗೀಸ್ರಾ, ಡಚ್ರಾ? ಯಾರು ಕಟ್ಟಿದ್ರು? ನೆನಪು ಮಾಡ್ಕೊಳ್ಳಿ ನೋಡೋಣ. ಟ್ರೈಟ್. ಎಸ್, ಇಂಗ್ಲೀಷರು ಕಟ್ಟಿದ್ರು, ಹೌದಲ್ವಾ? ವೆರಿ ಗುಡ್. ನೋಡೋಣ ಇಲ್ಲಿ. ಸೂರತ್ನಲ್ಲಿ ಕಟ್ತಾರೆ. 1673ರಲ್ಲಿ ಎಸ್ಟಾಬ್ಲಿಷ್ಡ್ ಫಸ್ಟ್ ಓನರ್ಶಿಪ್ ಆ್ಯಟ್ ಚಂದೇರ್ ನಾಗೋರ್, ಕಲ್ಕತ್ತಾದ ಬಳಿ ಚಂದೇರ್ ನಾಗೋರ್ನ ಬಳಿಯಲ್ಲಿ ಇವ್ರೇನು ಮಾಡ್ತಾರೆ? ಫಸ್ಟ್ ಟೌನ್ಶಿಪ್ಪನ್ನು ಕಟ್ತಾರೆ. ಟೌನ್ಶಿಪ್ ಅಂದರೆ ಅದು ಕೂಡ ಒಂದು ಸಣ್ಣ ನಗರ ಇದ್ದ ಹಾಗೆ. ಯಾರ್ದು ಇದು? ಫ್ರೆಂಚರ ಒಂದು ಸಣ್ಣ ನಗರವನ್ನು ಕಟ್ಕೊಳ್ತಾರೆ. ನೆಕ್ಸ್ಟ್
1674ರಲ್ಲಿ ಸೆಟಲ್ಮೆಂಟ್ ಆಟ್ ಪಾಂಡಿಚೇರಿಯಲ್ಲಿ ಒಂದು ಸೆಟಲ್ಮೆಂಟನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಜೊತೆಗೆ ಇದೇ ಫ್ರೆಂಚರ ನರ್ವ್ ಸೆಂಟರ್ ಆಗಿತ್ತು. ಫ್ರೆಂಚರ ಒಂದು ಪ್ರಬಲವಾದಂತಹ ಕ್ಷೇತ್ರ, ಒಂದು ಪ್ರದೇಶ ಯಾವುದಾಗಿತ್ತು ಅಂತ ಅಂದರೆ ಪಾಂಡಿಚೇರಿ. ಅರವಿಂದೋ ಘೋಷ್ ಅಂತ ಬರ್ತಾರೆ, ನೀವು ಭಾರತ ಇತಿಹಾಸದಲ್ಲಿ ಗೊತ್ತಿರ್ಬೋದು. ಅವರು 1915 ಬಹುಶಃ 1910 ಅಥವಾ 15 ನಂತರ ಅವರು ರಾಜಕಾರಣದಿಂದ ನಿವೃತ್ತಿ ತಗೊಳ್ತಾರೆ. ಅವ್ರು ಹೋಗಿ ನೆಲೆಸಿದ್ದು ಇದೇ ಪಾಂಡಿಚೇರಿಯಲ್ಲಿ. ಇವತ್ತು ಕೂಡ ಅವರ ಅರವಿಂದ ಆಶ್ರಮಗಳು ಕಂಡು ಬರುತ್ತೆ ಅಲ್ಲಿ ಪಾಂಡಿಚೇರಿಯಲ್ಲಿ ನಮಗೆ. ಓಕೆ, ಅದು ಗೊತ್ತಿರಬೇಕು. ಜೊತೆಗೆ ಮಾಹೆ, ಎಣಾವೋನ್, ಕಾರಾಕೈಲ್ ಅನ್ನುವಂಥ ಪ್ರದೇಶಗಳಲ್ಲೂ ಕೂಡ ಇವರ ಪ್ರದೇಶಗಳನ್ನು ನಾವು ಇವರ ಒಂದು ಸ್ಥಾನಗಳನ್ನು ನಾವು ಕಂಡುಕೊಳ್ತೀವಿ. ಇವರ ಸೆಂಟ್ರ್ಗಳಲ್ಲೂ ಕೂಡ ಇದ್ವು, ನೆನ್ಪಿಟ್ಕೊಳ್ಳಿ. ಇವರ ಇಂಪಾರ್ಟೆಂಟ್ ಗವರ್ನರ್ ಅಂತ ಅಂದರೆ ಡ್ಯೂಪ್ಲೆ. ಇದು ಹೆಸರು ಡ್ಯೂಪ್ಲೆಕ್ಸ್ ಎಕ್ಸ್ ಅನ್ನುವಂಥ ಅಲ್ಲಿ ವರ್ಡ್ ಇದೆ, ಬಟ್ ಅದನ್ನು ಉಚ್ಚಾರ ಮಾಡುವಾಗ ಡ್ಯೂಪ್ಲೆ ಅಂತ ಮಾತ್ರ ಕರಿತೀವಿ, ಗೊತ್ತಿರಬೇಕು ನಿಮಗೆಲ್ಲರಿಗೂ. ಓಕೆ, ನೆಕ್ಸ್ಟ್ ಬರೋದು ಏನಂತ ಅಂದರೆ, ಓಕೆ ಫ್ರೆಂಚರು ಬಂದರು, ಇಂಗ್ಲೀಷರು ಮೊದಲೇ ಇದ್ದರು, ಅವ್ರು ಸಹಿಸ್ಕೊಳ್ತಾರಾ? ನೋಡಿ, ಮೊದಲು ಬಂದವರೇ ಪೋರ್ಚುಗೀಸರು, ಅವರನ್ನೇ ಇರೋಕ್ಕೆ ಬಿಟ್ಟಿಲ್ಲ ಅವರು ಬ್ರಿಟಿಷರು. ಇನ್ನು ಈಗ ಬಂದವ್ರನ್ನ ಬಿಡ್ತಾರಾ ಹೇಳಿ ನೋಡೋಣ? ಬಿಡಲ್ಲ ಅವರು. ಸೊ ಆಗ ಫ್ರೆಂಚ್ ಮತ್ತು ಇಂಗ್ಲೀಷರ ನಡುವೆ ಯುದ್ಧಗಳು ಆರಂಭ ಆಗುತ್ತೆ. ಇಟ್ ಕೋಇನ್ಸೈಡೆಡ್ ವಿತ್ ದ ವಾರ್ಸ್ ಫೌಟ್ ಬೈ ಬೋತ್ ದೀಸ್ ಪವರ್ಸ್ ಇನ್ ಯುರೋಪ್. ಅಲ್ಲಿ ಯುರೋಪ್ನಲ್ಲಿ ಕೂಡ ಇವರಿಬ್ಬರ ನಡುವೆ ಯುದ್ಧ ನಡೀತಾ ಇತ್ತು. ಸೊ ಅದು ಇಲ್ಲೂ ಕೂಡ ಮುಂದುವರಿಯುತ್ತೆ ಇವ್ರದ್ದು. ಓಕೆ, ಯಾಕೆ ಯುದ್ಧ ನಡೀತು ಇವ್ರ ನಡುವೆ ಅಂತ ನೋಡಿದಾಗ, ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಕಮರ್ಷಿಯಲ್ ಇಂಟ್ರೆಸ್ಟ್, ಅವರ ವಾಣಿಜ್ಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕೆ. ಪ್ರೊಡಕ್ಷನ್ ಅಂದ್ರೇನು? ರಕ್ಷಣೆ ಮಾಡ್ಕೊಳ್ಳೋದು. ಎಕ್ಸ್ಪ್ಯಾನ್ಷನ್ ಅಂದ್ರೇನು? ವಿಸ್ತಾರ ಮಾಡೋದು. ಏನನ್ನ? ಕಮರ್ಷಿಯಲ್ ಇಂಟ್ರೆಸ್ಟ್, ವಾಣಿಜ್ಯ ಹಿತಾಸಕ್ತಿಗಳನ್ನು. ನೆಕ್ಸ್ಟ್, ಪಾಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಯುರೋಪ್, ಭಾರತ ಮತ್ತು ಯುರೋಪ್ಗಳಲ್ಲಿ ಅವರ ರಾಜಕೀಯ ಅಭಿವೃದ್ಧಿಗೋಸ್ಕರನೂ ಕೂಡ ಅವರಿಬ್ಬರ ನಡುವೆ ಯುದ್ಧಗಳು ನಡೀತಾ ಇದ್ವು. ಸರಿ, ಹಾಗಾದರೆ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳು ಯಾವುವು ಅಂತ ಅಂದರೆ ಕ್ಯಾರ್ನಾಟಿಕ್ ವಾರ್ ಅಂತ ಇಂಗ್ಲೀಷ್ನಲ್ಲಿ ಅವ್ರು ಕರೀತಾರೆ. ನಾವು ಕರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ, ಹೌದಲ್ವಾ? ಸರಿ, ಎಷ್ಟು ಯುದ್ಧಗಳು ನಡೆದವು ಅವರು ಇಬ್ಬರ ನಡುವೆ ಅಂತ ನೋಡಿದಾಗ 3 ಯುದ್ಧಗಳು ನಡೆಯುತ್ತೆ. ತುಂಬ ಡೀಪಾಗಿ ಏನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ ಯಾವುದಕ್ಕೆ, ಪ್ರಿಲಿಮ್ಸ್ಗೋಸ್ಕರ. ಮೇನ್ಸಲ್ಲಿ ಅದರ ಕಾರಣಗಳೆಲ್ಲ ಬೇಕಾಗುತ್ತೆ, ನಾವು ಮೇನ್ಸ್ ಟೈಮಲ್ಲಿ ಅದನ್ನೆಲ್ಲ ಹೇಳೋಣ. ಸದ್ಯಕ್ಕೆ ಎಷ್ಟು ಬೇಕಂತ ನೋಡೋದಾದರೆ, ಮೊದಲನೇ ಯುದ್ಧ ಫಸ್ಟ್ ಕರ್ನಾಟಿಕ್ ವಾರ್ 1740 ಆಸ್ಪಾಸ್ನಲ್ಲಿ ನಡೀತು. ಇಲ್ಲಿ ಏನಾಗಿತ್ತು ಅಂದರೆ, ಇಂಗ್ಲೀಷ್ ಸೀಸ್ಡ್ ಫ್ರೆಂಚ್ ಶಿಪ್ಸ್. ಇಂಗ್ಲೀಷರು ಏನು ಮಾಡ್ತಾರೆ? ಫ್ರೆಂಚರ ಹಡಗುಗಳನ್ನ ಸೀಸ್ ಮಾಡ್ಕೊಳ್ತಾರೆ. ಫ್ರೆಂಚ್ ಸೀಸ್ಡ್ ಮದ್ರಾಸ. ಓಕೆ, ಮದ್ರಾಸ್. ಫ್ರೆಂಚರು ಏನು ಮಾಡ್ಕೊಳ್ತಾರೆ? ಮದ್ರಾಸನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಫ್ರೆಂಚರ ಹಡಗುಗಳನ್ನು ಇಂಗ್ಲೀಷರು ವಶಪಡಿಸ್ಕೊಳ್ತಾರೆ. ಈ ಕಡೆ ಫ್ರೆಂಚರು ಏನು ಮಾಡ್ತಾರೆ? ಮದ್ರಾಸನ್ನು ವಶಪಡಿಸ್ಕೊಳ್ತಾರೆ. ಎಂಡೆಡ್ ವಿತ್ ಟ್ರೀಟಿ ಆಫ್ ಎಕ್ಸಿಲಾ ಮತ್ತು ಚಾಪೆಲ್ಲ ಅನ್ನುವಂಥ ಒಂದು ಒಪ್ಪಂದದೊಂದಿಗೆ ಎಲ್ಲನೂ ಕೂಡ ಯುದ್ಧ ಮುಕ್ತಾಯ ಆಗುತ್ತೆ. ಏನೇನು ಇಬ್ಬರು ವಶಪಡಿಸ್ಕೊಂಡಿದ್ರಲ್ಲ ವಾಪಸ್ ಕೊಟ್ಕೊಳ್ತಾರೆ ಅದನ್ನು. ನಿಮಗೆ ಬೇಡ, ನಿಮ್ಮದು ನಮಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳಿ. ಚಂದ್ರನಾಗೂರ್ ನೋಡಿ, ಅದು ಚಂದ್ರನಾಗೂರ್ ಗಾಯತ್ರಿ ಅವ್ರು ಹೇಳ್ತಾ ಇದ್ದಾರೆ. ನಾವು ಹಿಂಗೆ ಕನ್ನಡದಲ್ಲಿ ಓದಿಲ್ಲ ಅದನ್ನು, ಭಾಳ ದಿನ ಆಯಿತು, ಸೊ ಹಾಗಾಗಿ ಮರ್ತಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕರ್ನಾಟಿಕ್ ಯುದ್ಧ ನಡೆಯುತ್ತೆ. ಇದು 1749-50 ಆಸ್ಪಾಸ್ನಲ್ಲಿ. ನೀವು ಪರ್ಫೆಕ್ಟ್ ಇಸ್ಪಿ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ ಯಾವುದಕ್ಕೆ ಬಂದಾಗ, IASಗೆ ಬಂದಾಗ. ಅದರ ಆಸ್ಪಾಸು 1749 ಇದೆ, 1750 ಅಂತ ನೆನ್ಪಿಟ್ಕೊಳ್ಳಿ ಸಾಕು, ಏನೂ ಪ್ರಾಬ್ಲಮ್ ಇಲ್ಲ. ಈ ಯುದ್ಧಗಳನ್ನ ಮತ್ತೆ ಮಾಡರ್ನ್ ಹಿಸ್ಟ್ರಿಗೆ ಬಂದಾಗ ನೆನ್ಪಿಟ್ಕೊಳ್ಬೇಕು. ಯಾವುದು ಈ ಕ್ವಿಟ್ ಇಂಡಿಯಾ ಚಳವಳಿ, ಅಸಹಕಾರ ಚಳವಳಿ, ಅವನ್ನ ನೆನ್ಪಿಟ್ಕೊಳ್ಬೇಕು. ಇದು ಬೇಡ. ಇಲ್ಲಿ ನೋಡಿ, ಇದೇನು ನಡೆಯುತ್ತೆ? ಇಲ್ಲೂ ಕೂಡ ಯುದ್ಧ ನಡೆಯುತ್ತೆ. ಪಾಂಡಿಚೇರಿ ಒಪ್ಪಂದ ಆಗುತ್ತೆ ಎರಡನೇದರಲ್ಲಿ. ಮೊದಲನೇದರಲ್ಲಿ ಎಕ್ಸಿಲಾ ಚಾಪೆಲ್ಲ, ಎರಡನೇದರಲ್ಲಿ ಪಾಂಡಿಚೇರಿ, ಮೂರನೇ ಕರ್ನಾಟಿಕ್ ಯುದ್ಧ. ಇದು 7 ವರ್ಷಗಳಿಂದ ಯುದ್ಧ ನಡೀತಾ ಇತ್ತಲ್ಲಿ ಯುರೋಪ್ನಲ್ಲಿ. ಅದು ಇಲ್ಲೂ ಕೂಡ ಮುಂದುವರಿಯುತ್ತೆ. ವಾಂಡಿವಾಶ್ ಕದನ ಅಂತ ನಡೆಯುತ್ತೆ ನಮ್ಮ ಭಾರತದಲ್ಲಿ. ವಾಂಡಿವಾಶ್ ಕದನ ಯಾರ್ಯಾರ ನಡುವೆ ನಡೆಯುತ್ತಿದ್ದು? ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಅಲ್ಲಿ ಫ್ರೆಂಚರು ಏನು ಮಾಡ್ತಾರೆ? ಸೋಲ್ತಾರೆ. ಟ್ರೀಟಿ ಆಫ್ ಪ್ಯಾರಿಸ್ ನಡೆಯುತ್ತೆ. ಪ್ಯಾರಿಸ್ ಒಪ್ಪಂದ ನಡೆಯುತ್ತೆ ಅಲ್ಲಿ ಯುರೋಪ್ನಲ್ಲಿ. ಅದರಡಿ ಇಲ್ಲೂ ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಓಕೆ, ಇಲ್ಲೂ ಕೂಡ ಏನು ಮಾಡಲಾಗುತ್ತೆ? ಯುದ್ಧವನ್ನು ನಿಲ್ಲಿಸಿ ಬಿಡಲಾಗುತ್ತೆ. ಸೊ ಇದರ ನಂತರ ಫ್ರೆಂಚರು ಸೋತೋಗ್ಬಿಡ್ತಾರೆ, ಸುಮ್ಮನಾಗ್ಬಿಡ್ತಾರೆ ಪಾಪ ಅವರು. ಅವರಿಂದ ಏನಾಗಲ್ಲ, ಬ್ರಿಟಿಷರನ್ನು ಎದುರಿಸೋಕೆ ಆಗಲ್ಲ. ಓಕೆ, ಅಷ್ಟು ನಿಮಗೆ ಗೊತ್ತಿರಬೇಕು. ಯಾರಿವರು? ರೋಷನ್ ಹೆಗ್ಗಯ್ಯ ಅವರು ಎ ಪಾಪಿ ಅಂತ ಇದ್ದಾರೆ ನನಗೆ. ಸೊ ಎ ಪಾಪಿ ಅಲ್ಲ, ಅದು ಎ ಪಾಪಿ ಟ್ರಿಕ್ ಹೇಳ್ತಾ ಇದ್ದಾರೆ ಅವರು. ಎ ಪಾಪಿ ಅನ್ನುವಂಥ ಟ್ರಿಕ್ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಎಕ್ಸಿಲಾ ಚಾಪೆಲ್ಲಾಗೆ. ಎ ಪಿ ಎಕ್ಸಿಲಾ ಚಾಪೆಲ್ಲ ಒಂದನೇದು, ಪಾಂಡಿಚೇರಿ ಎರಡನೇದು, ಪಿ ಅಂತ ಅಂದರೆ ಏನದು? ಪ್ಯಾರಿಸ್. ನೆನ್ಪಿಟ್ಕೊಳ್ಳಿ ಟ್ರಿಕ್ಕನ್ನು. ಇದನ್ನು ಈ ರೀತಿ ಟ್ರಿಕ್ಗಳು ನಿಮ್ಗೆ ಗೊತ್ತಿದ್ರೆ ಹೇಳಿ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಹಾಗಾದರೆ ಯಾಕೆ ಫ್ರೆಂಚರು ಸೋತರು, ಇಂಗ್ಲೀಷರು ಯಾಕೆ ಗೆದ್ದರು ಫ್ರೆಂಚರ ವಿರುದ್ಧ ಅಂತ ಬಂದಾಗ, ಮೊದಲನೇದಾಗಿ ನೋಡಿ, ಸೌಂಡ್ ಕಮರ್ಷಿಯಲ್ ಬೇಸ್ ಇತ್ತು. ಇಂಗ್ಲೀಷ್ ಕಂಪನಿ ಏನಿತ್ತಲ್ಲ, ಇದು ಪ್ರೈವೇಟ್ ಕಂಪನಿ ಆಗಿತ್ತು. ಫ್ರೆಂಚರದು ಸರ್ಕಾರದಿಂದ ಸ್ಪಾನ್ಸರ್ ಆಗಿತ್ತದು.
ಸರ್ಕಾರಿ ಕಂಪ್ನಿ ಅಂತ ಗೊತ್ತಿರುತ್ತೆ, ಅವ್ರು ದುಡ್ಡೇ ಸರಿಯಾಗಿ ಕೊಡಲ್ಲ ಪಾಪ, ನಿರ್ವಹಣೆ ಮಾಡೋ ಕಷ್ಟ ಆಗ್ತಾಯಿತ್ತು ಫ್ರೆಂಚರಿಗೆ. ಮತ್ತು ಮೋರ್ ಸ್ಟೇಬಲ್ ಗೌರ್ಮೆಂಟ್, ಇಂಗ್ಲೀಷ್ ಏನಿತ್ತಲ್ಲ, ಇಂಗ್ಲೀಷರದು ಸರ್ಕಾರ ಸುಭದ್ರವಾಗಿತ್ತು, ಇಂಗ್ಲೀಷರ ಸರ್ಕಾರ. ಬಟ್ ಫ್ರಾನ್ಸಲ್ಲಿ ಹಾಗೆ ಆಗ್ತಾ ಇರಲಿಲ್ಲ. ಮತ್ತು ಎಕ್ಸಲೆಂಟ್ ಮಿಲಿಟರಿ ಆ್ಯಂಡ್ ನೇವಿ ಇತ್ತು, ಯಾರ್ದು? ಬ್ರಿಟಿಷರದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕ್ರಾಂತಿ ಅಲ್ಲಿ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ತುಂಬ ವೇಗವಾಗಿ ನಡೀತಾ ಇತ್ತು. ಜೊತೆಗೆ ಲೆಸ್ ಜೀಲ್ ಫಾರ್ ರಿಲಿಜಿಯನ್. ನೋಡಿ, ಬ್ರಿಟಿಷರು ಧಾರ್ಮಿಕತೆಯಲ್ಲಿ ಭಾಗವಹಿಸೋಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಮೊದಲು. ಸುಮ್ಮನೆ ಅವರು ವ್ಯಾಪಾರ ಮಾಡೋದು, ಯುದ್ಧ ಮಾಡೋದು ಅಷ್ಟೇ. ಅದರ ನಂತರ ಬರ್ತಾ 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 ಸ್ವಲ್ಪ ಧಾರ್ಮಿಕತೆಯಲ್ಲಿ ಭಾಗವಹಿಸಿದ್ರಿಂದನೇ 1857 ದಂಗೆ ಆಯಿತು ಭಾರತದಲ್ಲಿ. ಅದರ ನಂತರ ಮತ್ತೆ ಸುಮ್ಮನೆ ಆಗ್ತಾರೆ ಅವರು. ಆಗ ಹಿಂದೂ ಮುಸ್ಲಿಂ ನಡುವೆ ಜಗಳ ತರ್ತಾರೆ ಅವರು. ಇದನ್ನು ಅಬ್ಸರ್ವ್ ಮಾಡಿ ನೀವು. ಅವರು ನಿಜವಾಗ್ಲೂ ನಮ್ಮ ನಡುವೆ ಜಗಳ ತಂದದ್ದು. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ರು. ಓಕೆ, ಇಲ್ಲ ಅಂದರೆ ಏನು ಹೇಳ್ತೀನಿ ನೋಡಿ, ಒಂದೇ ಮಾತು ನಿಮಗಿಲ್ಲಿ. ಅಕಸ್ಮಾತ್ ಮೊದಲಿಂದಾನು ಭಾರತದಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆ ಇತ್ತು ಅಂತ ಅಂದರೆ ಹೇಳಿ ನನಗೆ ನೀವು. ಮೊಘಲ್ ಸಾಮ್ರಾಜ್ಯ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ವಿಸ್ತರಿಸಿತ್ತು, ತುಂಬ ಪವರ್ಫುಲ್ ಕೂಡ ಆಗಿತ್ತು. ಓಕೆ, ಕೆಳಗಿಂದ ಬಿಟ್ಟುಬಿಡಿ, ಮರಾಠರಿದ್ರು ಅಂತ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ಉತ್ತರ ಭಾರತ ಎಲ್ಲಾದರೂ ಕೂಡ ಮುಸ್ಲಿಂ ಆಗ್ಬೋದಾಗಿತ್ತಲ್ಲ, ಆಗಿಲ್ಲ. ಮುಸ್ಲಿಂ ಅದು ಇಸ್ಲಾಂ ಆಗಲಿಲ್ಲ, ಅದು ಸಂಪೂರ್ಣವಾಗಿ ಮತಾಂತರ ಆಗಲಿಲ್ಲ ಉತ್ತರ ಭಾರತ. ಯಾಕಂದರೆ ಈ ಅಕ್ಬರ್ ಆಗಿರಬಹುದು ಮತ್ತು ಕೆಲವೊಬ್ಬರು ಮುಸ್ಲಿಂ ರಾಜರು ಕೂಡ ಏನಾಗಿದ್ದರು, ಸಹಿಷ್ಣುಗಳಾಗಿದ್ದರು, ಧರ್ಮ ಸಹಿಷ್ಣುಗಳಾಗಿದ್ದರು. ಬಟ್ ಯಾವಾಗ ಧರ್ಮದ ಒಳಗಡೆ ಬಂದರೆ ಅವರು, ಔರಂಗಜೇಬನ ನಂತರ ಸ್ವಲ್ಪ ಏನಾಗುತ್ತೆ, ಧರ್ಮದ ಒಳಗಡೆ ಬಂದಾಗ ಆ ಸಾಮ್ರಾಜ್ಯ ಕುಸಿತ ಆಗೋದನ್ನು ಕೂಡ ನಾವು ಕಾಣ್ತೀವಿ. ಇಲ್ಲಿ ಇಂಗ್ಲೀಷರು ಭಾರತದಲ್ಲಿ ಯಾಕೆ ಆರಂಭದಲ್ಲಿ ಸಕ್ಸಸ್ಫುಲ್ ಆದರು ಅಂತ ಅಂದರೆ ಧರ್ಮದೊಳಗಡೆ ಬರಲಿಲ್ಲ ಅವರು, ಜಾತಿ ಧರ್ಮ ಅಂತ ಬರಲಿಲ್ಲ. ಬಟ್ ಫ್ರೆಂಚರು ಏನು ಮಾಡಿದ್ರು, ಫ್ರೆಂಚರಾಗಲಿ ಮತ್ತು ಪೋರ್ಚುಗೀಸ್ರವರು ಧರ್ಮದೊಳಗಡೆ ಬರ್ತಾರೆ ಸ್ವಲ್ಪ. ಆಮೇಲೆ ನೆವರ್ ಅಂಡರ್ಮೈನ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ನೋಡಿ, ಅವರು ಬ್ರಿಟಿಷರು ಈ ಕಡೆ ಯುದ್ಧ ಗೆಲ್ತಾ ಇದ್ರು, ಬಟ್ ಹಾಗಂತ ಹೇಳಿ ಅವರು ವ್ಯಾಪಾರವನ್ನು ಮರೀಲಿಲ್ಲ. ಅದು ಇಂಪಾರ್ಟೆಂಟ್, ಯಾಕಂದ್ರೆ ದುಡ್ಡು ಬೇಕಲ್ವಾ, ಪ್ರೈವೇಟ್ ಕಂಪ್ನಿ ಅದು ಎಷ್ಟೇ ಯುದ್ಧ ಮಾಡಲಿ ಆ ಕಡೆ ವ್ಯಾಪಾರನೂ ಕೂಡ ಮಾಡ್ತಾ ಇತ್ತು. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್, 7ನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷರಲ್ಲಿ ಎಲ್ಲ ಸ್ಟ್ರಾಂಗ್ ಪವರ್ಫುಲ್ ಗವರ್ನರ್ಗಳಿದ್ದರು. ಬಟ್ ಫ್ರೆಂಚರಲ್ಲಿ ಡ್ಯೂಪ್ಲೆ ಅನ್ನೋನಿದ್ದ, ಆತ ಮಾತ್ರ ಪವರ್ಫುಲ್ ಆಗಿದ್ದ. ಅವನನ್ನು ಬಿಟ್ಟರೆ ಉಳಿದವರು ಯಾರು ಹೇಳಿಕೊಳ್ಳುವಂಥ ಪವರ್ಫುಲ್ ಗವರ್ನರ್ಗಳನ್ನ ನಾವು ಎಲ್ಲಿ ಕಾಣಲ್ಲ, ಫ್ರೆಂಚರಲ್ಲಿ ಕಾಣೋದಿಲ್ಲ. ಓಕೆ, ಸೊ ಇಷ್ಟು ಅಂಶವನ್ನು ನೀವು ನೆನಪಿಟ್ಕೊಳ್ಬೇಕು. ಇದು ಇವತ್ತಿನ ಮೊದಲನೇ ಚಾಪ್ಟರ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಸ್ಕ್ರೀನ್ ಯಾರಿಗೆ ಕಾಣ್ತಾ ಇಲ್ಲ? ಅರ್ಥ ಆಯ್ತಾ ಎಲ್ರಿಗಿದು? ಎಸ್ ಅಂತ ಹೇಳಿ ನೋಡೋಣ. ಅರ್ಥ ಆಗಿದ್ದರೆ ಯಾರು ಕನ್ನಡ ಮೀಡಿಯಮ್ನಿಂದ ಬಂದಿದ್ದೀರಿ, ಹೀಗೆ ನಾನಿಲ್ಲಿ ಪದಗಳನ್ನ ಹೇಳ್ತಾ ಇರ್ತೀನಿ, ಆ ಪದಗಳನ್ನ ಓದಿ ನೀವು ಆ ತಕ್ಷಣ ಅದನ್ನು ಬರ್ಕೊಂಡು ಬಿಡಬೇಕಲ್ಲೇ. ಓಕೆ, ನಿಮ್ಗೆ ಈಸಿ ಆಗುತ್ತೆ, ಬರ್ತಾ ಬರ್ತಾ ರೂಢಿ ಆಗುತ್ತೆ. ಹೇಳಿ ನನಗೆ, ಹೊಸ ಬ್ಯಾಚ್ನವ್ರು ಹೇಳಿ ನೋಡೋಣ. ಮೊದಲು B7 ಬ್ಯಾಚ್ನವ್ರು ಹೇಳಿ, ಆಮೇಲೆ ಉಳಿದಿರೋರೆಲ್ಲರೂ ಕೂಡ ನೀವು ಹೇಳಿ. ಹೇಗೆ ಅನ್ನಿಸ್ತಾ ಇದೆ? ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ತುಂಬ ಈಸಿ ಇರುತ್ತೆ. ಮತ್ತು ಇನ್ನು ಬರ್ತಾ ಬರ್ತಾ ತುಂಬ ಸ್ಪೀಡ್ ಕೂಡ ಹೋಗ್ತೀನಿ ನಾನು, ನೀವು ಅದರ ಜೊತೆ ಹೋಗಬೇಕು. ಈ ಕ್ಷಣನೇ ಮುಗಿದಿದೆ ಕ್ಲಾಸ್. ಈಗ ಕ್ಲಾಸ್ ಮುಗಿದ 8:15ಕ್ಕೆ ಮುಗಿಯುತ್ತೆ ಕ್ಲಾಸು. 8:15ರಿಂದ 8:20ವರೆಗೂ ಕ್ಲಾಸ್ ಹೇಳುವಾಗಲೇ ಮಾರ್ಕ್ ಮಾಡ್ಕೊಳ್ಬೇಕು ನೀವೆಲ್ಲರೂ. ನಾನು ಎಷ್ಟು ಮಾರ್ಕ್ ಮಾಡಿಸ್ತಾ ಇರ್ತೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ. ಮೊದಲೇ ಮಾರ್ಕ್ ಮಾಡಿರ್ತೀನಿ ನೋಡಿ ನಾನು ಅದರಲ್ಲಿ. ಉದಾಹರಣೆಗೆ ನಾನು ಬ್ಲೂ ಪೆನ್ನಿಂದ ಮಾರ್ಕ್ ಮಾಡಿರ್ತೀನಿ ನಾನು. ಸೊ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಕ್ಲಾಸ್ ಮುಗಿದ ತಕ್ಷಣ 5 ನಿಮಿಷ ಎಲ್ಲ ಇಡೀ ಕ್ಲಾಸ್ನಲ್ಲಿ ನಾನು ಎಷ್ಟು ಹೇಳಿದ್ದೀನಿ ಎಲ್ಲ ಅಂಡರ್ಲೈನ್ ಬೆರಳಾಡಿಸಿ ನೋಡ್ಕೊಳ್ಬೇಕು. ಬರೀ ಬೆರಳಾಡಿಸ್ಬೇಕು. ಅಷ್ಟು ಮಾಡ್ತೀರಾ ಹಾಗಾದರೆ? ಓಕೆನಾ? ಸೊ ಬಹಳ ದಿನಗಳ ನಂತರ ಲೈವ್ ಕ್ಲಾಸ್ ತೊಗೊಂಡ್ವಿ ನಾವು ಕೂಡ. ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ 7:05 ಸರಿಯಾಗಿ, ಲೇಟ್ ಮಾಡಬೇಡಿ. ಓಕೆ, ವೇಟ್. ಭುವನೇಶ್ವರಿ ಅವರು, ಯುನಿಟಿ ಆ್ಯಂಡ್ ಪ್ಯಾಟ್ರಿಯಾಟಿಸಮ್ ಹೆಚ್ಚು ಇತ್ತು ಬ್ರಿಟಿಷರಲ್ಲಿ. ಎಸ್, ಬ್ರಿಟಿಷರಲ್ಲಿ ಒಗ್ಗಟ್ಟು ಜಾಸ್ತಿ ಇತ್ತು. ಓಕೆ, ನೆಕ್ಸ್ಟ್ ಫಾರೂಕ್ ಶಿಯಾರ್ ಯಾರು ಅಂತ ತಿಳಿಸಲಿಲ್ಲ ವಿಶ್ವವೇದ ಅವರು. ಫಾರೂಕ್ ಶಿಯಾರ್ ಆತ ಒಬ್ಬ, ಯಾರು ಫಾರೂಕ್ ಶಿಯಾರ್ ಅಂದರೆ ಹೇಳಿ ನೋಡೋಣ. ಯಾರಿಗೆ ಗೊತ್ತಿದೆ? ನನಗಿಂತ ಚೆನ್ನಾಗಿ ಗೊತ್ತಿರೋರು ಇದೀರಿ ಕೆಲವೊಬ್ರು, ಹೇಳಿ ನೋಡೋಣ. ಫಾರೂಕ್ ಶಿಯಾರ್ ಇಲ್ಲೂ ಕೂಡ ಇದೆ, ಒಂದು ನಿಮಿಷ, ನನ್ನ ನೋಟ್ಸಲ್ಲೂ ಕೂಡ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲ ನೋಡಿ, 2 ಪೇಜ್ನಲ್ಲಿ ಇದೆ ಇದು ನೋಟ್ಸ್. ಜಸ್ಟ್ ಒಂದೇ ಪೇಜಲ್ಲಿ ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ನೋಡಿ ನಾನು ಇದನ್ನೆಲ್ಲ. ಫಸ್ಟ್ ಪೇಜ್ ಇದೆ ಅಷ್ಟೇ. ಬಂಗಾಳದ ನವಾಬ್ ಅನ್ಸುತ್ತೆ ಆತ ಅಲ್ವಾ? ಮೊಘಲ್ ಚಕ್ರವರ್ತಿ ಆತನು, ಭುವನೇಶ್ವರಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಒಂದೇ ಪೇಜಲ್ಲಿ ಶಾರ್ಟ್ ನೋಟ್ಸ್ ಇದೆ. ಇದನ್ನು ಕೂಡ ಒಂದು ಸಾರಿ ಕಣ್ಣಾಡಿಸಿ
ಇದನ್ನೇ ಬರ್ಕೊಳ್ಳೋದ್ರೆ ಒಂದು ನಿಮ್ಮ ಕೈಯಾರೇನೋ ಒಂದು ಸಾರಿ ಬರೀರಿ, ಬಟ್ ಬರಿತಾ ಹೋಗ್ಬೇಡಿ, ಟೈಮ್ ಸಾಲಲ್ಲ, ತುಂಬ ಇರುತ್ತೆ ನಿಮ್ಗೆ ವರ್ಕು. ರಿವೈಸ್ ಮಾಡಿ ಸಾಕು. ಸರಿನಾ? ಹಾಗಾದರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಕರೆಕ್ಟ್ ಟೈಮಿಂಗ್ ನಮ್ಮದು, ಲೇಟ್ ಮಾಡಬಾರ್ದು. ಸರಿಯಾಗಿ 7 ಗಂಟೆ 5 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಲೇಟ್ ಇದ್ದರೆ ನಾನು ಹೇಳಿರ್ತೀನಿ. ಓಕೆ, ನಾಳೆ ಸಿಗೋಣ ಮತ್ತೆ. ಹೋಗಿ ಬನ್ನಿ ಎಲ್ರಿಗೂ. ನಮಸ್ಕಾರ.